ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ನಮ್ಮ ವಿಶೇಷವಾಗಿರುವಂತಹ ಶಿಬಿರಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಆತ್ಮೀಯ ಬಾಂಧವರಿಗೆ ಮತ್ತೊಂದು ಸಲ ನಾನು ಸ್ವಾಗತವನ್ನ ಮಾಡ್ತಾ ಹಾಗೆ ನನ್ಗೆ ವೆಲ್ಕಮ್ ಮಾಡಿರುವಂತ ನಮ್ಮ ಅನನ್ಯಗೆ ಶರಣಾರ್ಥಿ ಜೊತೆಗೆ ಎಲ್ಲರಿಗೂ ಹೇಳೋದು ಏನು ಅಂದ್ರ ಎಲ್ರು ದಯವಿಟ್ಟು ವಿಡಿಯೋ ಆನ್ ಮಾಡ್ರಿ. ವಿಡಿಯೋ ಆನ್ ಮಾಡಿದ್ರೆ ಏನಾಗುತ್ತೆ ಅಂದ್ರ ನಿಮ್ಮ ಮೈಂಡ್ ಇದೆ ನೋಡ್ರಿ ಅದು ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಮತ್ತೆ ವಿಡಿಯೋ ಆನ್ ಇಡೋದು ನನ್ ಸಲುವಾಗಿಲ್ಲ, ನಿಮ್ ಸಲುವಾಗಿ. ನೀವೇನೋ ಒಂದು ಚೇಂಜಸ್ ಆಗ್ಬೇಕು ಅಥವಾ ಏನೋ ಒಂದು ಕಲಿಬೇಕು, ಏನೋ ಒಂದು ಹೊಸದನ್ನ ಇಲ್ಲಿ ಸಿಗುತ್ತೆ ಅನ್ನುವಂತ ಆಶಾಭಾವದೊಂದಿಗೆ ನೀವೆಲ್ಲರೂ ಸಮೇತ ಹಾಜರಾಗಿದ್ದೀರಿ ಅನ್ನುವಂಥದ್ದು ನನಗ್ ಗೊತ್ತಿದೆ. ಹಾಗಾಗಿ ನೀವು ವಿಡಿಯೋ ಆನ್ ಮಾಡಿದ್ರೆ ನಿಮ್ಮ ಎನರ್ಜಿ ಇದೆ ನೋಡ್ರಿ, ನಿಮ್ಮ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಒಂದ್ ಸ್ಟೆಪ್ ಏನಾಗುತ್ತೆ ಅಂದ್ರೆ ಹೆಚ್ಚಾಗುತ್ತೆ. ಒಂದ್ ವೇಳೆ ವಿಡಿಯೋನ ಆಫ್ ಇಟ್ರಿ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಏನಾಗುತ್ತೆ, ಯಾವ್ದೋ ಒಂದ್ ಕೆಲಸ ಬರುತ್ತೆ, ಆ ಕಡೆ ಓಡ್ತಾ ಇರ್ತೀರಿ, ಮತ್ತೊಂದ್ ಏನೋ ಬರುತ್ತೆ, ಯಾರು ಫೋನ್ ಮಾಡ್ತಿರ್ತಾರ, ಮತ್ತೊಂದು ಏನೇನೋ ಸಮಸ್ಯೆಗಳು ಬಂದಿರ್ತಾವ್. ನೀವೇನ್ ಮಾಡ್ತೀರಿ ಅಂದ್ರೆ ಕ್ವಿಟ್ ಮಾಡ್ಕೊಳ್ತೀರಿ, ಇಲ್ಲಾಂದ್ರೆ ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗೆ ಆಗೋದಿಲ್ಲ. ಸೊ ಹಾಗಾಗಿ ಒಬ್ಬ ವಿದ್ಯಾರ್ಥಿಯ ಲಕ್ಷಣ ಏನು ಅಂದ್ರ, ಯಾರು ನಮ್ಗೆ ಕಲಿಸ್ತಾ ಇರ್ತಾರ ನೋಡ್ರಿ ಅವರಿಗೆ ಗೌರವ ಕೊಡೋದಿದೆ ನೋಡ್ರಿ, ಇದು ಮೊದಲ ಲಕ್ಷಣ. ನಾವು ಗೌರವ ಕೊಟ್ಟಾಗ ಮಾತ್ರ ನಾವು ಗೌರವಕ್ಕೆ ಅರ್ಹರಾಗಿರ್ತೀವಿ. ಹಾಗಾಗಿ ಮಂಜುಳಾ ಮ್ಯಾಮ್ ಶರಣಾರ್ಥಿ, ಜಗದೀಶ್ ಸರ್ ಅವರಿಗೂ, ಇಲ್ಲಿ ಪ್ರಕುಮಾ ಅಂತ ಹೇಳಿ ಪಾಕ್ರುಮಾ ಮ್ಯಾಮ್ ಶರಣಾರ್ಥಿ, ಜೊತೆಗೆ ರಶೀದಾ ಅವರಿಗೂ, ವಿದ್ಯಾ ಅವರಿಗೂ, ಗೌರೀಶ್ ಅವರಿಗೂ, ಗೌರೀಶ್ ಸರ್ ವಿಡಿಯೋ ಆನ್ ಮಾಡ್ರಿ, ಹಾಗೆ ಮಂಜುನಾಥ್ ಸರ್, ನಂದಕುಮಾರ್ BS ಅವರಿಗೂ, ಶಶಿ ಮ್ಯಾಮ್ಗೂ, ಜೊತೆಗೆ SSB ಅಂತ ಹೇಳಿ ದಯವಿಟ್ಟು ನಿಮ್ ಹೆಸರನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ರಿ ಸರ್. SSB ಅಂದ್ರ SSB SHS ಇವೆಲ್ಲ ಏನು ಗೊತ್ತಾಗೋದಿಲ್ಲ, ನಿಮ್ ಹೆಸರು ನಮ್ಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡ್ರಿ. ಜೊತೆಗೆ ನಮ್ಮ ಟ್ರೈನರ್ ಆಗ್ತಾ ಇರುವಂತ ನಮ್ಮ ಪ್ರಶಾಂತ್ BK ಸರ್ ಇದ್ದಾರೆ, ಅವರಿಗೂ ಶರಣಾರ್ಥಿ, ರಾಘವೇಂದ್ರ S ಅವರಿಗೂ, ಶುಭಂ ಅವರಿಗೂ, ಶುಭಂ ಯಶವಂತ್ ಅವರಿಗೂ, ಜೊತೆಗೆ ಭೋಜೇಗೌಡ ಸರ್ ತಮಗೂ ಶರಣಾರ್ಥಿ, ನಮ್ಮ ರಶ್ಮಿ ಅವರಿಗೂ, ಈಶ್ವರ್ KN ಅವರಿಗೂ, ಚಿದಾನಂದ್ ಅವರಿಗೂ, ಹಾಗೆ ನಮ್ಮ ಹೆಲ್ತ್ ವೆಲ್ತ್ ಮಮತಾ ಮ್ಯಾಮ್ ಇದ್ದಾರೆ, ಅವರಿಗೂ ಶರಣಾರ್ಥಿ, ನಮ್ಮ ಅಹುಜಾ ಪಾಟೀಲ್ ಮ್ಯಾಮ್ ತಮಗೂ ಶರಣಾರ್ಥಿ, ಸುಹಾಸಿನಿ ಅವರಿಗೂ, ಮುತ್ತುರಾಜ್ ಅವರಿಗೂ, ಹರ್ಷಿತಾ ಅವರಿಗೂ, ಗೌರೀಶ್ ಅವರಿಗೂ, ಒಂದ್ ಸೆಕೆಂಡ್ ವೇಟ್ ಮಾಡ್ರಿ, ಹಾಗೆ ಶಿಲ್ಪಾ ಇದ್ದಾರೆ, ಎಸ್, ಹಾಗೆ ಚೇತನ್ ಗೌಡ, ಮತ್ತೆ ಇಲ್ಲಿ MG ಅಂತ ಯಾರು ಇದ್ದೀರಿ, MG BG ಅವರೆಲ್ಲರೂ ಸಮೇತ ನಿಮ್ಮ ಹೆಸರನ್ನ ದಯವಿಟ್ಟು ಮೆನ್ಷನ್ ಮಾಡ್ರಿ. ಹಾಗೆ ಸುಷ್ಮಿತಾ ಅರುಣ್ ಅವರಿಗೂ, ನವೀನ್ K ಅವರಿಗೂ, ಇಷ್ಟು ಎಲ್ಲಾ ನಮ್ಮ ಆತ್ಮೀಯ ಬಾಂಧವರಿಗೂ ಕೂಡ ಒಂದು ಸಲ ನಾನು ಶರಣಾರ್ಥಿಯನ್ನ ಹೇಳ್ತಾ, ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಸ್ವಲ್ಪ ಈ ರೀತಿ ಕೈ ಮಾಡ್ರಿ ಎಲ್ಲಾರು. ಸೊ ಇವತ್ತು ನಿಮ್ಮ ಸಲುವಾಗಿ ನೀವು ಅಂದ್ರೆ ನಿಮ್ಮ ಜೀವನದ ಮಹಾಪರಿವರ್ತನೆಗಾಗಿ 3 ರೀತಿಯ ಪರಿವರ್ತನೆಗಳು ಬರುತ್ತೆ. ಮತ್ತೆ ಡೈರಿ ಮತ್ತು ಪೆನ್ ಅನ್ನ ಕಂಪಲ್ಸರಿ ನಿಮ್ ಹತ್ರ ಇಟ್ಕೋರಿ. ಯಾರ ಹತ್ರ ಇದೆ ನನಗೊಂದ್ಸಲ ತೋರ್ಸ್ರಿ. ಡೈರಿ ಮತ್ತು ಪೆನ್ ಇದ್ರೆ ನಾನ್ ಹೇಳುವಂತಹ ಜ್ಞಾನ ಇರ್ಬೋದು, ಕೆಲವೊಂದು ಆಕ್ಟಿವಿಟಿಗಳಿರುತ್ತೆ, ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಕ್ಲಾಸ್ ಮುಗಿದ ಮೇಲೂ ಮತ್ತೆಲ್ಲಾದ್ರೂ ನಿಮ್ಗೆ ಏನಾಗುತ್ತೆ ಅಂದ್ರೆ ಸಹಾಯ ಆಗುತ್ತೆ. ಎಸ್, ಇಲ್ಲಿ ಶುಭಂ ಅವರು ನನಗೆ ಡೈರಿಯನ್ನ ತೋರಿಸ್ತಾ ಇದ್ದಾರೆ. ಪ್ರತಿಯೊಂದು ಸ್ಟೂಡೆಂಟ್ ನ ಲಕ್ಷಣ ಏನು ಅಂದ್ರ ತಮ್ಮ ಅಸ್ತ್ರ ಶಸ್ತ್ರವನ್ನ ತಮ್ಮ ಜೊತೆಗೆ ಇಟ್ಟಿರ್ಬೇಕು ಯಾವಾಗ್ಲೂ, ಗೊತ್ತಲ್ಲ? ಹಾ, ಎಸ್. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಅಸ್ತ್ರ ಮತ್ತು ಶಸ್ತ್ರ ಯಾವುದಾದ್ರೂ ಗೊತ್ತಲ್ಲ? ಲೆಕ್ಕಣಿಕೆ. ನಮ್ಮ ಪೆನ್ ನಲ್ಲಿ ಆ ಪವರ್ ಇದೆ. ಸೊ ಹಾಗಾಗಿ ಎಸ್, ಮಂಜುನಾಥ್ ಅವರು ನನಗೆ ತೋರಿಸಿದ್ದಾರೆ. ಮಹಾಲಕ್ಷ್ಮಿ ಮ್ಯಾಮ್ ನಿಮ್ಗೆ ಕಾಣ್ತಾ ಇಲ್ಲ ನನ್ಗೆ, ಸ್ವಲ್ಪ ಒಂದ್ಸಲ ಡೈರಿಯನ್ನ ತೋರಿಸ್ರಿ. ಮತ್ತೆ ಕೇವಲ 60ರಿಂದ 90 ನಿಮಿಷದಲ್ಲಿ ಈ ಸೆಷನ್ ಇದೆ ನೋಡ್ರಿ, ಇದು ಕ್ಲೋಸ್ ಆಗುತ್ತೆ. ನಿಮ್ಮ ಜೀವನ ಪರಿವರ್ತನೆಗಾಗಿ ನೀವು ಈ 90 ನಿಮಿಷವನ್ನ ಮೀಸಲಾಗಿಟ್ರೆ, ನೀವು ಈ ಹಿಂದಿನ ಮೈಂಡ್ ಸೆಟ್ ಏನಿದೆ ನೋಡ್ರಿ, ಅದನ್ನ ಏನಿಲ್ಲ ಅಂದ್ರೂ 1% ಅಂದು ನಾ ಚೇಂಜ್ ಮಾಡ್ತೀನಿ, ಇದು ನನಗೆ ಗ್ಯಾರಂಟಿ. 1% ಚೇಂಜ್ ಅಂದ್ರ ಸುಮಾರು 2 ವರ್ಷದ ಪ್ರಯತ್ನದ ನಂತರ 1% ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂತ ಹೇಳ್ತು ಸೈನ್ಸ್. ಆದ್ರೆ ನಾನು ಹೇಳ್ತೀನಿ, ಕೇವಲ 90 ನಿಮಿಷದಲ್ಲಿ ನಿಮ್ಮ 1% ಮೈಂಡ್ ಸೆಟ್ ಏನಾದ್ರೂ ಚೇಂಜ್ ಆದ್ರೆ ಬರ್ಕೋರಿ, ನಮ್ಮ ಪರ್ಸನಾಲಿಟಿ, ನಮ್ಮ ವ್ಯಕ್ತಿತ್ವದಲ್ಲಿ 1% ಪರಿವರ್ತನೆ ಆದ್ರೆ 365 ದಿನಕ್ಕೆ ನಮ್ಮ ಪರ್ಸನಾಲಿಟಿ ಇರುತ್ತೆ ನೋಡ್ರಿ, ಅದು 26% ಚೇಂಜ್ ಆಗಿರುತ್ತೆ ಅಂತ ಸೈನ್ಸ್ ಬರ್ಕೋರಿ. 1% ನೀವು ಚೇಂಜ್ ಆಗಿರಿ, ಆ 1% ಇಡೀ ನಿಮ್ಮ ವ್ಯಕ್ತಿತ್ವದ 26% ಮೇಲೆ ಅದು ಎಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ನೀವು ಕಂಟಿನ್ಯೂ ಆಗಿ 1% ಏನ್ ಚೇಂಜಸ್ ಇವತ್ತಾಗಿರ್ತ ನೋಡ್ರಿ, ಅದನ್ನ ನೀವು ನಿಮ್ಮ ಲೈಫ್ ನಲ್ಲಿ ಏನ್ ಮಾಡ್ಬೇಕಂದ್ರೆ ಅಳವಡಿಸ್ಕೊಳ್ಬೇಕು. ಅದನ್ನ ದಿನನಿತ್ಯದಲ್ಲಿ ತಗೊಂಡ್ ಬರ್ಬೇಕು. ಅಂತದ್ದನ್ನ ಪರಿವರ್ತನೆ ಮಾಡೋದಕ್ಕೆ ನಾನ್ ನಿಂತೀನಿ. ಅದಕ್ಕೆ ಹೇಳಿದೆ ನೋಡ್ರಿ, 3 ರೀತಿಯ ಪರಿವರ್ತನೆ ಇರುತ್ತೆ. ಒಂದಿರುತ್ತೆ ಬದಲಾವಣೆ ಅಂತ ಹೇಳಿ ಬರ್ಕೋರಿ. ಒಂದೇನಿರುತ್ತೆ ಬದಲಾವಣೆ. ಬದಲಾವಣೆ ಅಂದ್ರೆ ಏನು ಅಂದ್ರೆ ಯಾರೋ ಹೇಳಿರ್ತಾರ, ಚೇಂಜ್ ಮಾಡಿರ್ತೀವಿ, ಇದು ಬದಲಾವಣೆ. 2 ದಿನ 3 ದಿನ ಆಯ್ತಂದ್ರೆ ಇದ್ದಿಂದಿರೋ ಸಿದ್ದೇಶ ಅಂತ ಗೊತ್ತಲ್ಲ ನಿಮ್ಗ? ಇದ್ದಿಂದಿರೋ ಸಿದ್ದೇಶ ಅಂದ್ರೆ ಮತ್ತೆ ಹಿಂದೆ ಹೆಂಗಿದ್ರಿ ಮುಂದೆ ಹಂಗೆ ಆಗಿರ್ತ್ರಿ. ಎಷ್ಟು ದಿನಕ್ಕ? 2 ಇಲ್ಲ 3 ದಿನಕ್ಕೆ.
ಈ ಬದಲಾವಣೆ ಅಂತ ಅನ್ನುವಂತ ಮೈಂಡ್ ಸೆಟ್ ಇದೆ ನೋಡ್ರಿ, ಇದು ಸುಮಾರು 90% ಜನರ ಮೈಂಡ್ ಸೆಟ್ ಇದೆ. ಬದಲಾವಣೆ ಆಗ್ತಾರ ಪಾಪ, ಅವ್ರದ್ದು ಏನ್ ತಪ್ಪಿರೋದಿಲ್ಲ. ಯಾರೋ ಗುರು ಸಿಕ್ಕಿರ್ತಾರ, ಕೋಚ್ ಸಿಕ್ಕಿರ್ತಾರ, ಒಳ್ಳೆ ಸಂಘ ಸಿಕ್ಕಿರುತ್ತೆ, ಅಥವಾ ಈಗ ಬರುತ್ತೆ ನೋಡ್ರಿ, ಈಗ ನಮ್ದು ಶ್ರಾವಣ ಮಂತ್ ಬಂದಾಗ ಎಲ್ಲಾರು ಬದಲಾವಣೆ ಆಗಿರ್ತಾರೆ. ಎಲ್ಲಿಂದಲೇ ಸೈಲೆಂಟ್ ಮೂಡಿಗೆ ಬರ್ತಾರ, ಯಾವ್ದು ಕೆಟ್ಟ ಕೆಲಸ ಮಾಡೋದಿಲ್ಲ. ಆ ಶ್ರಾವಣ ಮುಗಿತಾ ಚಲೋ ಮತ್ ಹೊಸದೊಂದು ಶುರು ಆಗುತ್ತೆ. ಸೊ ಇದು ಬದಲಾವಣೆ. ಬದಲಾವಣೆ ತಾತ್ಕಾಲಿಕವಾಗಿರುತ್ತೆ. ಮತ್ತೆ ಪರಿಸ್ಥಿತಿ ಬಂದಾಗ ವ್ಯಕ್ತಿ ಮೊದಲಿನಂತೆ ಏನಾಗ್ತಾನಂದ್ರೆ ಸೇಮ್ ಬಿಹೇವಿಯರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದು 1ನೇ ಕ್ಯಾಟಗರಿ ಜನ ಬದಲಾವಣೆ ಮಾಡು. ಅದಾದ್ಮೇಲೆ 2ನೇ ಕ್ಯಾಟಗರಿ ಜನ ಬರ್ತಾರ. ಅದು ಯಾರು ಅಂದ್ರೆ ಪರಿವರ್ತನಾಶೀಲರು ಅಂತ ಬರ್ಕೋರಿ. ಪರಿವರ್ತನಾಶೀಲರು ಅಂದ್ರ ಯಾವುದೋ ಒಂದು ವಿಚಾರವನ್ನ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಸೇವ್ ಆಗ್ಬಿಡುತ್ತೆ, ಅಕ್ಸೆಪ್ಟ್ ಆಗ್ಬಿರುತ್ತೆ ಅವ್ರ ಮೈಂಡಿಗೆ. ಯಾವಾಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೇವ್ ಆಗುತ್ತೆ ನೋಡ್ರಿ, ಅವ್ರ ಪರ್ಸನಾಲಿಟಿ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ. ಈ ಬದಲಾವಣೆ ಮಾಡುವಂತ ಎಷ್ಟು ಜನ ಬಂದ್ರು ಸಮೇತ ಅವರ ಮೂಲ ಸ್ವರೂಪ ಇರುತ್ತೆ ನೋಡ್ರಿ, ಅದು ಬದಲಾಗೋದಿಲ್ಲ. ಅದಕ್ಕೆ ಪರಿವರ್ತನೆ ಅಂತ ಹೇಳಿ ಕರೀತಾರೆ, 2ನೇ ಕ್ಯಾಟಗರಿ. ಸೊ ಈ ಪರಿವರ್ತನೆ ಮಾಡೋರು ಎಷ್ಟು ಜನ ಇರ್ತಾರ ಅಂದ್ರೆ 7% ಇರ್ತಾರ. ಬದಲಾವಣೆ ಆಗೋರು 90% ಇರ್ತಾರೆ. ನಮ್ಮ ಕೋರ್ಸ್ಗಳಲ್ಲಿ ಯಾವುದೇ ಕೋರ್ಸ್ ಇರ್ಲಿ, ಯಾವುದೇ ಕೋಚ್ ಇರ್ಲಿ, 90% ಜನರು ಬದಲಾಗ್ತಾರೆ. 2 ದಿನ 3 ದಿನ ಆದ್ಮೇಲೆ ಸೇಮ್ ಮತ್ತೆ ಅಲ್ಲಿಗೆ ಬಂದಿರ್ತಾರ. ಅದೇ ಫ್ರೀಕ್ವೆನ್ಸಿ, ಅದೇ ಜೀವನ, ಅದೇ ಹೋರಾಟ, ಅಲ್ಲಿಗೆ ಬರ್ತಾರ. ಅವ್ರು ಏನ್ ಆಗೋದಿಲ್ಲ, ವ್ಯತ್ಯಾಸ ಆಗೋದಿಲ್ಲ ಅವ್ರಿಗೆ. ಈ ಪರಿವರ್ತನಾಶೀಲ ಜನ ಇರ್ತಾರ ನೋಡ್ರಿ, ಇವ್ರು ಏನ್ ಮಾಡ್ತಾರ ಅಂದ್ರೆ ಬಹಳ ಆಳವಾಗಿ ತಗೊಂಡಿರ್ತಾರ, ಮನ್ಸಿನೊಳಗೆ ತಗೊಂಡಿರ್ತಾರ. ಜೀವನದಲ್ಲಿ ಅದನ್ನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರ್ತಾರ. ಪರಿಸ್ಥಿತಿಗಳನ್ನ ನಿಭಾಯಿಸುವಂತ ಸಾಮರ್ಥ್ಯ ಬರುತ್ತೆ. ಇದು ಎಷ್ಟು ಪರ್ಸೆಂಟ್ ಜನ ಇರ್ತಾರ ಅಂದ್ರೆ 7%, 7% ಜನ ಇರ್ತಾರೆ. ಇವ್ರಿಬ್ಬರನ್ನ ಬಿಟ್ಟು ಇನ್ನೂ ಒಂದು ದೊಡ್ಡದೊಂದು ಬಹಳ ದೊಡ್ಡ ಕ್ಯಾಟಗರಿ ಬರುತ್ತೆ. ಅದು ಯಾವುದು ಅಂದ್ರೆ ಮಹಾಪರಿವರ್ತನೆ ಅಂತ. ಮಹಾಪರಿವರ್ತನೆ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಗೌತಮ್ ಬುದ್ಧರ ಜೀವನವನ್ನ ನೀವು ಕೇಳಿರ್ಬೋದು. ಒಂದು ಶವವನ್ನ ನೋಡಿರ್ತಾರ, ಒಬ್ಬ ಸನ್ಯಾಸಿಯನ್ನ ನೋಡಿರ್ತಾರ, ಒಬ್ಬ ರೋಗಿಯನ್ನ ನೋಡಿರ್ತಾರ. ಅವ್ರು ಮಹಾಪರಿವರ್ತನೆ ಆಗ್ಬಿಡ್ತಾರೆ. ಮಹಾಪರಿವರ್ತನೆ ಅಂದ್ರೆ ತಾನು ಪರಿವರ್ತನೆ ಆಗುವುದರ ಜೊತೆಗೆ ನಮ್ಮ ಎದುರಿರುವಂತ ಸಮಾಜಕ್ಕೆ ಯಾರು ಪರಿವರ್ತನೆ ಮಾಡ್ತಾರೆ ನೋಡ್ರಿ, ಅಂಥವ್ರಿಗೆ ನಾವು ಮಹಾಪರಿವರ್ತನಾಶೀಲರು ಅಂತೀವಿ. ಅವರೆಲ್ಲರೂ ನಮ್ಮ ಧರ್ಮಾತ್ಮರು, ಶರಣರು, ಸಂತರು, ಮಹಾತ್ಮರು, ಸೂಫಿಗಳು. ಇವರೆಲ್ಲ ಯಾವ ಕ್ಯಾಟಗರಿಯಲ್ಲಿ ಬರ್ತಾರಂದ್ರೆ ಮಹಾಪರಿವರ್ತನೆಯ ಕ್ಯಾಟಗರಿಯಲ್ಲಿ ಬರ್ತಾರೆ. ಈಗ ನೀವ್ ಇವತ್ತು ಡಿಸೈಡ್ ಮಾಡ್ರಿ. ನಾನ್ ಡಿಸೈಡ್ ಮಾಡಿದೇನು ಅಂದ್ರ, ನನಗೆ ಅಷ್ಟು 3% ದಾಗ ಬರ್ಲಿಕ್ಕೆ ನನ್ಗಾಗೋದಿಲ್ಲ. ಆಗುತ್ತೇನ್? ನಾವು ಧರ್ಮವನ್ನ ಹುಟ್ಟಾಕಿ ನಮ್ದೇ ಒಂದ್ ಟೀಮ್ ಮಾಡ್ಕೊಂಡು ನಾವೇ ಏನೋ ಹೊಸದೊಂದು ಕಲ್ಟ್ ಅನ್ನ ಹುಟ್ಟಾಕ್ತೀನಿ, ಅದು ಆಗೋದಿಲ್ಲ. ಮಹಾಪರಿವರ್ತನೆ ನಮ್ಗೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಮತ್ತೆ 2ನೇದ್ ಬರುತ್ತೆ ಬದಲಾವಣೆ. ಬದಲಾವಣೆ ಏನ್ ಕೆಲ್ಸದಿಲ್ಲ. ಹಾಗಾಗಿ ನಾನ್ ನನ್ನ ಲೈಫ್ ನಲ್ಲಿ ಡಿಸೈಡ್ ಮಾಡಿದೇನು ಅಂದ್ರ, ಈ 7% ಏನಿದ್ದಾರೆ ನೋಡ್ರಿ ಪರಿವರ್ತನಾಶೀಲರು, ಆ ಕ್ಯಾಟಗರಿಯಲ್ಲಿ ನಾನ್ ಬಂದು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಇವತ್ ನಿಮ್ ಎದುರಿಗೆ ನಾನು ಪ್ರೆಸೆಂಟೇಶನ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಪರಿವರ್ತನೆಯಾಗುವಂತ ಪ್ರಯತ್ನವನ್ನ ಮಾಡಿದ್ರಿ ಅಂದ್ರ ನಿಮ್ಮ ಜೀವನ ಇದೆ ನೋಡ್ರಿ, ಇವತ್ ಇರೋಕ್ಕಿಂತನೂ ಎಲ್ಲಾ ಲೆವೆಲ್ ನಲ್ಲೂ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ. ಹೇಳ್ದಲ್ಲ 1% ಆಯ್ತಂದ್ರೆ 26 ಮೇಲೆ ಏನ್ ಮಾಡುತ್ತೆ ಅಂದ್ರೆ ಅದು ಎಫೆಕ್ಟ್ ಮಾಡುತ್ತೆ. ಅದಾದ್ಮೇಲೆ 2ನೇದು ಇನ್ನೂ ಒಂದು ಪರಿವರ್ತನೆ, ಒಂದು ಉದಾಹರಣೆಯನ್ನ ಕೊಡ್ತೀನಿ. ನೀವೇನಂದ್ರೆ ಕ್ಯಾಂಡಲ್ ಎಲ್ಲಾರ ಮನೆಯಲ್ಲಿ ಇರುತ್ತೆ. ಕ್ಯಾಂಡಲ್ ಅಥವಾ ದೀಪ, ದೇವ್ರ ಹತ್ರ ಇರುವಂತ ದೀಪ. ಈಗ ದೀಪದ ಮೇಲೆ ಒಂದ್ ಕಬ್ಬಿಣವನ್ನ ಹಿಡ್ದೀವಿ ನಾವು. ಇಮ್ಯಾಜಿನ್ ಮಾಡ್ಕೊರಿ ಮೈಂಡ್ ಅಲ್ಲಿ. ದೀಪದ ಮೇಲೆ ಒಂದ್ ಕಬ್ಬಿಣವನ್ನ ಹಿಡ್ದೀವಿ ಅಂತ ತಿಳ್ಕೊರಿ. ನಾವೇನ್ ಮಾಡ್ತಾ ಇದ್ದೀವಿ, ಅದ ಕಬ್ಬಿಣವನ್ನ ಮಣಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಮೈಂಡ್ ಅಲ್ಲಿ ಮೆಸೇಜ್ ಅನ್ನ ಕೊಟ್ಟಿವಿ. ಏನು ಅಂದ್ರೆ, ಈಗ ಬೆಂಕಿಗೆ ಕಬ್ಬಿಣ ಕರಗುತ್ತೆ ಅಂತ ಹೇಳಿ ನಮ್ ಮೈಂಡ್ ಸೆಟ್ ಇದೆ. ಹಿಂದಿನಿಂದನೂ ಎಲ್ಲಾರು ಹೇಳ್ಯಾರ, ಕಬ್ಬಿಣ ಕರಗಿಸ್ಬೇಕಂದ್ರೆ ಬೆಂಕಿ ಬೇಕದು. ಈಗ ನಾವೇನ್ ಮಾಡ್ತೀವಿ, ಬೆಂಕಿ ಮೇಲೆ ಇಟ್ಟಿವಿ, ಅದ್ರ ಮೇಲೆ ಇಟ್ಟಿವಿ, ದೀಪದ ಮೇಲೆ ಇಟ್ಟಿವಿ, ಅಥವಾ ಕ್ಯಾಂಡಲ್ ಮೇಲೆ ಇಟ್ಟಿವಿ. ಯಾವ್ದಕ್ಕೆ? ಕಬ್ಬಿಣಕ್ಕೆ. ಇಲ್ಲಿ ಸಮಯ ಕೊಡ್ತಾ ಇದ್ದೀರಿ? ಎಸ್, ಕೊಡ್ತಾ ಇದ್ದೀರಿ. ಬಹಳ ತಾಳ್ಮೆ ಬೇಕು, ಪೇಶನ್ಸ್ ಇದೆ ನಿಮ್ ಹತ್ರ. ವೇಟ್ ಅಂಡ್ ವಾಚ್, ನೋಡೋಣ ನೋಡೋಣ ನೋಡೋಣ, ಆಶಾಭಾವ ಇದೆ. ಇಷ್ಟು ಎಲ್ಲ ಆದ್ಮೇಲೂ ಜಗತ್ತಿನ ಯಾವುದಾದ್ರೂ ವ್ಯಕ್ತಿ ಆ ಕಬ್ಬಿಣವನ್ನ ದೀಪದ ಮೇಲಿಟ್ಟು ಮಣಿಸಿರುವಂತ ಒಂದಾದ್ರೂ ಉದಾಹರಣೆಗಳು ಸಿಗ್ತಾವ ನಮ್ಗ? ಬೀದರ್ದಾಗಂತೂ ಸಿಗಂಗಿಲ್ಲ. ನಿಮ್ ಭಾಗದಲ್ಲಿ ಏನಾದ್ರೂ ಆಗಬಹುದೇನ್ ಚಮತ್ಕಾರ? ಇಲ್ರಿ, ನಮ್ಮಲ್ಲೆಲ್ಲ ದೊಡ್ಡ ದೊಡ್ಡ ದೇವ್ರ, ದೊಡ್ಡ ದೊಡ್ಡ ಚಮತ್ಕಾರ ಆಗ್ತಾವ್, ದೀಪದ ಮೇಲೆ ಇಟ್ರ ಆಯ್ತ್ರಿ ಕಬ್ಬಿಣ ಮಣದ್ ಬಿಡುತ್ತ, ಹಂಗೇನಾದ್ರೂ ಸಾಧ್ಯ ಇದೆನಾ? ಇಲ್ಲ. ಯಾಕಂದ್ರೆ ಇಲ್ಲಿ ಏನ್ ಕೆಲಸ ಮಾಡುತ್ತೆ ಅಂದ್ರ ಸೈನ್ಸ್ ಕೆಲಸ ಮಾಡುತ್ತೆ, ವಿಜ್ಞಾನ ಕೆಲಸ ಮಾಡುತ್ತೆ, ಭ್ರಮೆಗಳು ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಆ ಕಬ್ಬಿಣವನ್ನ ಮಣಿಸ್ಬೇಕಂದ್ರ ಅದನ್ನ ಮಣಿಯುವಂತ ಫ್ರೀಕ್ವೆನ್ಸಿ ಇರುತ್ತೆ ನೋಡ್ರಿ, ಕಿಚ್ಚು. ಆ ಕಿಚ್ಚಿನೊಳಗ ಅದಕ್ಕೆ ಹಾಕ್ಬೇಕು.
ಆ ಕಿಚ್ಚಿನೊಳಗ್ ಹಾಕಿದ್ಮೇಲೆ ಅದು ತನ್ನ ರೂಪವನ್ನ ಪರಿವರ್ತನೆ ಮಾಡಿ ಸ್ವರೂಪವನ್ನ ಪರಿವರ್ತನೆ ಮಾಡಿ ಕಲರ್ ಚೇಂಜ್ ಮಾಡುತ್ತೆ ಕಬ್ಬಿಣ. ರೆಡ್ ಕಲರಿಗೆ ಬರುತ್ತೆ. ಯಾವಾಗ ಅದು ರೆಡ್ ಕಲರಿಗೆ ಬರುತ್ತೆ ಅದನ್ನ ಹೊರಗೆ ತೆಗೆದು ಏನ್ ಮಾಡ್ತಾರ, ಅವ್ರಿಗೆ ಬೇಕಾಗಿರುವಂತ ಪೆಟ್ಟನ್ನ ಹಾಕ್ತಾರ. ಸೇಮ್ ಅದೇ ರೀತಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರ ನಮ್ಮ ಜೀವನದಲ್ಲಿ ನಮ್ಮ ಒಳಗಿರುವಂತ ಸ್ವಭಾವಗಳಿವೆ ನೋಡ್ರಿ, ನೆಗೆಟಿವ್ ಮೈಂಡ್ಸೆಟ್, ನೆಗೆಟಿವ್ ಪ್ಯಾಟರ್ನ್, ನೆಗೆಟಿವ್ ಥಾಟ್ಸ್ ಇವೆ ನೋಡ್ರಿ, ಅವು ಕಬ್ಬಿಣದ ತರ ಇವೆ. ಒಪ್ತೀರಿ? ಹಾ. ನೀವ್ ಯಾವಾಗ ಒಪ್ಕೋತೀರಿ ನೋಡ್ರಿ ಬದಲಾಗ್ತೀರಿ ನೋಡ್ರಿ. ನೀವು ಒಪ್ಪೋದಿಲ್ಲ ಅಂದ್ರೆ ಬದಲಾಗೋದಿಲ್ಲ. ಇಷ್ಟು ಸಿಂಪಲ್ ಥಿಯರಿ ಇದು. ನೀವು ಒಪ್ಕೊಡ್ರಿ, ಎಸ್ ಕಬ್ಬಿಣ ತರಾನೇ ಇದೆ, ಎಷ್ಟೊಂದ್ ಸ್ವಭಾವ ಇದೆ, ಬದಲಾಯಿಸ್ಬೇಕಂತೀವಿ, ಆಗೋದಿಲ್ಲ. ಬದಲಾವಣೆ ಮಾಡ್ಬೇಕನ್ನೋ ಪ್ರಯತ್ನದಿಂದ ದೀಪದ ಮೇಲೆ ಇಟ್ಟಂಗ ಯಾರ್ದೋ ಒಬ್ರದ್ದು ಸ್ಪೀಚ್ ಅನ್ನ ಕೇಳಿರ್ತೀವಿ, ಎಲ್ಲೋ ಯೂಟ್ಯೂಬ್ ನಾಗ ವಿಡಿಯೋಗಳನ್ನ ಹುಡುಕಿರ್ತೀವಿ, ಯಾವ್ದೋ ಮೆಡಿಟೇಷನ್ಗಳು ನಮ್ಗ್ ಸಿಕ್ಕಿರ್ತಾವ, ನಾವ್ ಏನೋ ಆಗ್ತೀವಿ, ಏನೋ ಆಗ್ಬೇಕು. ಅದು ಏನಾಗುತ್ತೆ, ಕಬ್ಬಿಣ ಹೆಂಗ್ ಶಾಖ ಗರಂ ಆಗುತ್ತೆ ನೋಡಿ, ಬಿಸಿ ಆಗುತ್ತೆಲ್ಲ, ಹಂಗ ನಮ್ ಮೈಂಡ್ ಬಿಸಿ ಆಗುತ್ತೆ. ಮತ್ತ ದೀಪಲಿನ್ ಬಾಜಿಗೆ ತೆಗಿರಿ, ಮೆಡಿಟೇಷನ್ ಮುಗಿಸ್ರಿ, ಮತ್ ಸೇಮ್ ಅದೇ ಕಿರಿಕಿರಿ, ಅದೇ ಜಗಳ, ಅದೇ ಟೆನ್ಷನ್ ಬರ್ತೀವಿ. ಸೊ ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಬೇಕಂದ್ರ ನಿಮ್ಮ ಡೈರಿಯಲ್ಲಿ ಬರ್ಕೋರಿ, ನೀವು ಯೋಗಾಗ್ನಿಯಲ್ಲಿ ಬೆಂದ್ ಹೋಗ್ಬೇಕು. ಯೋಗ ಅನ್ನುವಂಥದ್ದು ಅಗ್ನಿ. ಅದ್ರೊಳಗ್ ಕಬ್ಬಿಣದಂತಹ ನಮ್ಮ ಮೈಂಡ್ ಇದೆ ನೋಡ್ರಿ, ಅದಕ್ ಒಳಗ್ ಹಾಕ್ಬೇಕಾಗುತ್ತೆ. ಹಾಕಿದ್ಮೇಲೆ ಗುರು ಅನ್ನೋಂಥವ್ನು ಏನ್ ಮಾಡ್ತಾನಂದ್ರ ಪೆಟ್ ಹಾಕ್ತಾನ. ಅದಕ್ಕೆ ಹೆಂಗ್ ಬೇಕು ಹಂಗ ಸ್ವರೂಪ. ಯಾರಿಗ್ ಏನ್ ಬೇಕು, ಯಾವಾಗ ಬೇಕು, ಎಷ್ಟು ಬೇಕು, ಯಾವ ರೀತಿ ಬೇಕು ಅನ್ನೋದು ಯಾರಿಗ್ ಗೊತ್ತಿರುತ್ತೆ ಅಂದ್ರೆ ನಮ್ ಕೋಚ್, ಗೈಡ್, ಮೆಂಟರ್, ಗುರು ಏನ್ ಹೇಳ್ತೀವಿ ನೋಡ್ರಿ XYZ, ಅವ್ರಿಗೆ ಗೊತ್ತಿರುತ್ತೆ. ಅವರ ಕೈಯಿಂದ ಅಥವಾ ಅವರ ಒಂದು ದಾರಿಯಿಂದ ಏನಾಗುತ್ತೆ ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ನಮ್ಮ ಯೋಗಾಗ್ನಿಯಿಂದ ನಮ್ಮ ಒಳಗೆ ಏನ್ ಮಾಡುತ್ತೆ ಅಂದ್ರೆ ಪರಿವರ್ತನೆ ಮತ್ತು ಮಹಾ ಪರಿವರ್ತನೆ ತರುತ್ತೆ. ಎಲ್ಲರಿಗ ಅರ್ಥ ಆಗ್ತಾ ಇದೆ ಉದಾಹರಣೆ ಅಂತ ಅನ್ಕೊಂಡೀನಿ. ಬಹಳ ಕಷ್ಟ ಅನ್ಸ್ಲತ್ತದೇನ್ ಏನಾದ್ರು? ಇಲ್ಲ. ಆದ್ರೆ ಇಷ್ಟ ನೀವು ಅರ್ಥ ಮಾಡ್ಕೋರಿ, ಯೋಗಾಗ್ನಿಯಿಂದ ನಮ್ಮ ಒಳಗೆ ಪರಿವರ್ತನೆ ಆಗುತ್ತೆ. ನಿಮ್ ಎದುರಿಗೆ ನಾನ್ ಕುಂತೀನಿ ನೋಡ್ರಿ, ನಾನ್ ಪರಿವರ್ತನೆ ಆಗಿದ್ ಇದೇ ರೀತಿಯಲ್ಲಿ. ಕೋವಿಡ್ ಬಂತ್, ಎಲ್ಲರಿಗ್ ಬಂತಲ್ಲ, ಎಲ್ಲಾರ್ ಮನಿಗ್ ಬಂದದಂತ ಅನ್ಕೊಂಡಿನಿ. ಹಾ, ಎಲ್ಲಾರ್ ಮನಿಗೂ ಎಲ್ಲಾರ್ ಜೀವನದಲ್ಲಿ ಕೋವಿಡ್ ಬಂತು, ಪರಿಣಾಮ ಬೀರ್ತು. ಆ ಟೈಮ್ನೊಳಗ್ ನಾನ್ ಮಾಡಿದ್ದು ಇದೇ ಕೆಲಸ. ಯೋಗಾಗ್ನಿಯಲ್ಲಿ ನನಗೆ ನಾನು ಸುಟ್ಕೊಳ್ಳೋದಕ್ಕೆ ರೆಡಿ ಆದ. ಸುಟ್ಕೊಳ್ಳೋದಕ್ಕೆ ಅಂದ್ರೆ ನನ್ನನ್ನ ನಾನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆದ. ಅದರಿಂದ ಏನಾಯ್ತು ಅಂದ್ರೆ ನನಗೆ ಬಂದಿರುವಂತಹ ರಿಸಲ್ಟ್ ಇದೆ ನೋಡ್ರಿ, ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇಷ್ಟು ತನಕ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಯೋಗಾಗ್ನಿ ಇದೆ ನೋಡ್ರಿ, ಇದು ಯೋಗಾಗ್ನಿ ಅನ್ನುವಂಥದ್ದು ನೀವು 1 ದಿನ, 2 ದಿನ, 3 ದಿನ, 8 ದಿನ ಏನಾದ್ರೂ ಮಾಡಿದ್ರ ನಿಮ್ಗೆ ಏನಾಗುತ್ತೆ ಅಂದ್ರೆ ಓನ್ಲಿ ಬಿಸಿ ಆಗುತ್ತೆ ಅಷ್ಟೇ. ಬಿಸಿ ಆಗುತ್ತೆ ಅಂದ್ರೆ ಸ್ವಲ್ಪ ಏನೋ ಚೇಂಜಸ್ ಆಗ್ತಾವ್ ನಿಮ್ಮಲ್ಲಿ. ಸ್ವಲ್ಪ ಶಾಂತ ಆಗ್ಲಕ್ ಶುರು ಮಾಡ್ತೀರಿ, ಸಮಾಧಾನ ಆಗ್ಲಕ್ ಶುರು ಮಾಡ್ತೀರಿ. ಮತ್ತೆ ಏನಾಗುತ್ತೆ, 3 ದಿನ 4 ದಿನ ಆದ್ಮೇಲೆ ಮತ್ತೆ ರಿಪೀಟ್ ಅದೇ ಸ್ಥಿತಿಗೆ ಬರ್ತೀವಿ. ಸೊ ಹಾಗಾಗಿ ಅದೇ ಕಾರಣಕ್ಕಾಗಿ ನಾನು ಮೊದಲು ನನಗೆ ಅರ್ಥ ಆಗಿದ್ದು ಏನು ಅಂದ್ರ, ಇದು ಮೆಡಿಟೇಷನ್ ಅನ್ನುವಂಥದ್ದು ಇದೆ ನೋಡ್ರಿ, ನಮ್ಮನ್ನ ಪರಿವರ್ತನೆ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಗೊತ್ತದಲ್ಲ ನಿಮ್ಗೆಲ್ಲರಿಗೂ? ಮೆಡಿಟೇಷನ್ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ, ಸ್ವಭಾವ ಪರಿವರ್ತನೆ ಆಗುತ್ತೆ, ಎಲ್ಲಾ ರೀತಿ. ಇವತ್ ನೀವೇನಾದ್ರೂ ಹಾಸ್ಪಿಟಲ್ ಹೋಗ್ತಾ ಇದ್ದೀರಿ ಅಂದ್ರೂ ಡಾಕ್ಟರ್ಸ್ನು ಹೇಳ್ತಾ ಇದಾರೆ ಮೆಡಿಟೇಷನ್ ಮಾಡ್ರಿ ಅಂತ. ಕೇಳಿದ್ರಲ್ಲ? ಡಾಕ್ಟರ್ ಹೇಳತ್ತಾರ ನೋಡ್ರಿ, ವಾಕಿಂಗ್ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ, ಬರೀ ಟ್ಯಾಬ್ಲೆಟ್ ತಗೋಬೇಡ್ರಿ ಡಾಕ್ಟರ್ಸ್ ಹೇಳ್ತಾರ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ ಪ್ರತಿಯೊಬ್ಬರಿಗೂ ಸಮೇತ ಗೊತ್ತಾಗಿದೆ ಮೆಡಿಟೇಷನ್ ನ ಯೋಗದ ಮಹತ್ವ ಏನು ಅಂತ ಹೇಳಿ. ಆದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರ ನಮಗೆ ಎಲ್ಲಾ ಕೆಲಸ ಮಾಡೋದು ಈಸಿ ಅದ, ಅದಲ್ಲ? ನೀವು ಒಂದ್ 10 ಕಿಲೋಮೀಟರ್ ಹೋಗಿ ಏನಾದ್ರೂ ಕೆಲಸ ಮಾಡ್ಕೊಂಡ್ ಬನ್ರಿ, ನನಗ್ ಸಾಧ್ಯ ಇದೆ, 1 ತಾಸು ಒಂದ್ ಕಡೆ ಕುಂತು ಮೆಡಿಟೇಷನ್ ಮಾಡನ್ರಿ. ಯಾವ್ದು ಸಹಜ ಇದೆ, ಯಾವ್ದು ಹಾರ್ಡ್ ಇದೆ? 10 ಕಿಲೋಮೀಟರ್ ಹೋಗ್ ಒಂದ್ ಕೆಲಸ ಮಾಡ್ಕೊಂಡ್ ಬರೋದು ಈಸಿ ಅದ ನಮ್ಗ. ಕಾರ್ ತಗೊಂಡು, ಗಾಡಿ ತಗೊಂಡು ಏನಾರ ಮಾಡಿ ಹೋಗೋದು ಕೆಲಸ ಮಾಡ್ತೀವಿ. 1 ಗಂಟೆ ಒಂದ್ ಕಡೆ ಕೂಡ್ರೊಳೆ, ನಮ್ಗೆ ಹೇಳ್ತೀನಿ, ನಾನು ಬರ್ಕೊಡ್ತೀನಿ, ಆಗೋದಿಲ್ಲ. ರೀಸನ್ ಏನು ಅಂದ್ರ ನಮ್ಮ ಮನಸ್ಸಿದೆ ನೋಡ್ರಿ, ಮನಸ್ಸಿಗೆ ಸ್ಥಿರತೆಯ ಸಮಸ್ಯೆ ಇದೆ, ಒಂದ್ ಕಡೆ ಕೂಡೋದಿಲ್ಲ ಮನಸ್ಸು. ಮನಸ್ಸಿಗೆ ಏನ್ ಸಮಸ್ಯೆ ಇದೆ ಸ್ವಲ್ಪ ಬರ್ಕೋರಿ. ಮನಸ್ಸಿನ ಪ್ರಾಬ್ಲಮ್ ಏನು ಅಂದ್ರೆ ಸ್ಥಿರತೆ ಇಲ್ಲ, ಒಂದ್ ಕಡೆ ನಿಲ್ಲೋದಕ್ಕೆ ಅದು ತಯಾರಿಲ್ಲ. ಆದ್ರೆ ನಾವು ಏನಾದ್ರೂ ಸತ್ಸಂಗ ಅಂದ್ರೆ ಹಿಂಗ್ ಒಳ್ಳೆಯವರ ಸಂಘದಲ್ಲಿ ಇದನ್ನ ಮಾಡೋದಕ್ಕೆ ನಾವೇನಾದ್ರೂ ಶುರು ಮಾಡಿದ್ರ 100% ನಮ್ ಮನಸ್ಸಿದೆ ನೋಡ್ರಿ, ಅದು ನಮ್ಮ ಮುಷ್ಟಿಯಲ್ಲಿ ಬರೋದಕ್ಕೆ ಸಾಧ್ಯ ಇದೆ. ಅವಾಗ ಪರಿವರ್ತನೆ, ಬದಲಾವಣೆ, ಮಹಾಪರಿವರ್ತನೆ ಎಲ್ಲಾನು ರುಟೇಷನ್ದೊಳಗ ನಮ್ಮೊಳಗ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಈಗ ಬರ್ಕೋರಿ, ನಾವ್ ಇದನ್ನ ಇವತ್ತು ನೀವೆಲ್ಲರೂ ಕುಂತಿನ್ ಗೊತ್ತಿರ್ಬೋದಲ್ಲ, 90 days ನ ಮೆಡಿಟೇಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಕೋರ್ಸ್ ನ ಇಂಟ್ರಡಕ್ಷನ್ ಸೆಷನ್ ನಲ್ಲಿ ಕುಂತೀರಿ ನೀವೆಲ್ಲ. ಸೊ ನಿಮ್ಮ ಡೈರಿಯಲ್ಲಿ ಪ್ರಶ್ನೆ ಮಾಡ್ರಿ, 95 ದಿನ ಯಾಕೆ ಮಾಡ್ಬೇಕು ಅಂತ. ಸೈನ್ಸ್ ಏನಿರ್ಬೋದು ಹೇಳ್ದಲ್ಲ, ಇದು ಒಂದು ಪ್ಯೂರ್ ಸೈನ್ಸ್. ಸ್ಪಿರಿಚುವಲ್ ಅನ್ನೋದು ಸೈನ್ಸ್ ಇದೆ. ಸ್ಪಿರಿಚುವಲ್ ಸೈನ್ಸ್ ಅಂತೇಳಿ ಹೆಸರು ಹೇಳ್ತಾರೆ, ಗೊತ್ತಲ್ಲ ನಿಮ್ಗೆ? WHO ಇದಕ್ಕೆ ಮಾನ್ಯತೆಯನ್ನ ಕೊಟ್ಟಿದೆ.
ಅದಕ್ಕೆ ಅರ್ಥ ಮಾಡ್ಕೊಂಡಿದೆ. ಇಡೀ ವಿಶ್ವಕ್ಕೂ ಸಮೇತ ಗೊತ್ತಿದೆ ಮೆಡಿಟೇಷನ್ ನ ಮಹತ್ವ ಏನು. ಹಾಗಾದ್ರೆ 90 ದಿನ ನಾನು ಯಾಕೆ ಮಾಡ್ಬೇಕು, ನನ್ಗೇನ್ ಅಗತ್ಯ ಇದೆ, ಪ್ರಶ್ನೆ ಹಾಕೋರಿ. 90 ದಿನ ಯಾಕೆ ಮಾಡ್ಬೇಕು? ನಿಮ್ ಭಾಷೆಯಲ್ಲಿ ಪ್ರಶ್ನೆಗಳು ಹಾಕೋರಿ. ಬೀದರ್ ಭಾಷೆಯಲ್ಲಿ ಯಾಕ ಅಂತೀವಿ ನಾವು, ನೀವ್ ಏಕೆ ಅಂತ ಮಾಡ್ರಿ. ಶಬ್ದಗಳ ಆ ಕಡೆ ಈ ಕಡೆ ಮಾಡಿ ಪ್ರಶ್ನೆಯನ್ನ ರೆಡಿ ಮಾಡ್ರಿ. ನಾವ್ ಯಾಕೆ ಮಾಡ್ಬೇಕದು ಕಾರಣ. ಈಗ ಬರ್ಕೋರಿ ಕೆಳಗೆ. ಒಂದು ಸ್ವಭಾವ ಅಥವಾ ಒಂದು ಕಾರ್ಯವನ್ನ ಸತತವಾಗಿ 21 ಡೇಸ್ ಮಾಡಿದೀವಿ, 21 ದಿನಗಳ ಕಾಲ ಮಾಡಿದ್ರೆ ಏನಾಗುತ್ತೆ ಅಂದ್ರ ನಮ್ಮ ಒಳಗ್ ಒಂದು ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ. ಹ್ಯಾಬಿಟ್ ಅಂದ್ರೆ ಹವ್ಯಾಸ, ಗೊತ್ತಲ್ಲ ನಿಮ್ಗೆ? ಹಾ, ನೀವು ದಿನ 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 ಮೆಡಿಟೇಷನ್ ಮಾಡ್ಲತ್ರಿ, 21 ದಿನ ಕಂಟಿನ್ಯೂ ಮಾಡಿದ್ರಿ ಅಂದ್ರೆ 22ನೇ ದಿನ ಏನಾಗುತ್ತೆ ಅಂದ್ರೆ ಒಂದು ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ ನಿಮ್ ಮೈಂಡಿಗೆ, ಸ್ವಭಾವ ಕ್ರಿಯೇಟ್ ಆಗುತ್ತೆ. ಬರೀ ಮೆಡಿಟೇಷನ್ ಅಲ್ಲ, ಪುಸ್ತಕ ಓದೋದಿದೆ. 21 ದಿನ ನೀವು ಪುಸ್ತಕ ಓದ್ರಿ, 22ನೇ ದಿನ ನೀವು ಓದಿಲ್ಲ ಅಂದ್ರೆ ಮತ್ತೆ ಕೈದಾಳ ಪುಸ್ತಕ ಹಿಡಿತ್ರಿ. ಸ್ವಭಾವ ಏನಾಗುತ್ತೆ? 21 ದಿವಸ ನೀವು ಬಹಳ ಉದ್ದೇಶ ಪೂರ್ವಕವಾಗಿ ಬಹಳ ಮನಸ್ಸಿಟ್ಟು ನೀವು ವಾಕಿಂಗ್ ಮಾಡಿದ್ರಿ ಅಂದ್ರೆ 22ನೇ ದಿನ ನಿಮ್ಗೆ ಯಾರು ಮಾಡಂತ ಹೇಳೋದು ಬೇಕಾಗಿಲ್ಲ, ನೀವು ಆಟೋಮೆಟಿಕ್ ಆಗಿ ಮಾಡ್ತೀರಿ. ರೀಸನ್ ಏನು ಅಂದ್ರೆ ಅದು ನಿಮ್ ಹತ್ರ ಏನಾಗುತ್ತೆ ಅಂದ್ರೆ ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ, ಒಂದು ಹವ್ಯಾಸ ಉತ್ಪತ್ತಿ ಆಗುತ್ತೆ. ಎಷ್ಟು ದಿನ? 21 ಡೇಸ್ ಫಸ್ಟ್. ಅದಾದ್ಮೇಲೆ ಎರಡನೇದು ಏನಾಗುತ್ತೆ ಅಂದ್ರೆ 45 ದಿನ ತನಕ ನಾನು ಅದೇನ 41ರಲ್ಲಿ 45 ದಿನ ತನಕ ನಾನು ಮತ್ತೆ ಕಂಟಿನ್ಯೂ ಆಗಿ ಮಾಡ್ಲತ್ತಂದ್ರ ನನ್ನ ಮೈಂಡ್ ಇದೆ ನೋಡ್ರಿ, ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ನನ್ನ ಸ್ವಭಾವ ಎರಡು ಪರಿವರ್ತನೆ ಆಗುತ್ತೆ. ಯಾವಾಗ? 45 ಡೇಸ್. 45 ದಿನ ನಾನು ಕಂಟಿನ್ಯೂ ಆಗಿ ಮಾಡೀನಿ ಅಂದ್ರ ನನ್ನ ಸ್ವಭಾವನು ಚೇಂಜ್ ಆಗುತ್ತೆ, ಮತ್ತೆ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಮೈಂಡ್ ಹೀಲ್ ಆಗೋದಕ್ಕೆ ಶುರು ಆಗುತ್ತೆ, ಆಕ್ಟಿವ್ ಆಗುತ್ತೆ, ಎನರ್ಜೆಟಿಕ್ ಆಗುತ್ತೆ. ಬಹಳ ಪರಿವರ್ತನೆಗಳು ನನ್ನ ಹತ್ರ ಕಾಣುತ್ತೆ. ಯಾವಾಗ ಕಾಣಿಸ್ತವ? 45 ಡೇಸ್ ತನಕ ಅದು ಕಂಟಿನ್ಯೂ ಆಗಿ ನಡಿಬೇಕು. ಪ್ರೊಸೆಸ್ ಎಲ್ಲೂ ಕಟ್ ಆಗಂಗಿಲ್ಲ. ಇದು ಕ್ಲಾಸ್ ಇದೆ ನೋಡ್ರಿ, ಇದು ಮೆಡಿಟೇಷನ್ ಚಾಲೆಂಜ್ ಇದೆ. ಬರೀ ಮೆಡಿಟೇಷನ್ ಮ್ಯಾನಿಫೆಸ್ಟೇಷನ್ ಇಲ್ಲ, ಇದು ನೀವು ಚಾಲೆಂಜ್ ಅನ್ನ ತಗೊಂಡು ಎಕ್ಸೆಪ್ಟ್ ಮಾಡ್ಕೊಂಡು ಮಾಡೋದಿದೆ. ಮತ್ತೆ ಇದು ಎಲ್ಲರಿಗೂ ಸಾಧ್ಯ ಇಲ್ಲ, ನನ್ಗೆ ಗೊತ್ತಿದೆ. ನಾನು ಎದುರಿಗೆ ನಾನು ಹೇಳ್ತೀನಿ ನೋಡ್ರಿ, ನಾನು ಎದುರಿಗೆ 49 ಜನ ಇದ್ರಿ ಅಂದ್ರೆ 49 ಜನರಿಗೆ ಇದು ಸಾಧ್ಯ ಇಲ್ಲ. ಇದು ಯಾರಿಗ್ ಸಾಧ್ಯ ಇದೆ ಅಂದ್ರ ಯಾರ ಹತ್ರ ಪಾಸಿಟಿವ್ ಎನರ್ಜಿ ಇದೆ, ಯಾರ ಹತ್ರ ಜಿದ್ ಇದೆ ನೋಡ್ರಿ, ಯಾರಿಗ್ ನಾನ್ ಪರಿವರ್ತನೆ ಆಗ್ಬೇಕು ಅನ್ನುವಂತ ಛಲ ಇದೆ, ಅದು ಮಾಡೇ ಮಾಡ್ತೀನಿ ಅನ್ನುವಂತ ಮನಸ್ಥಿತಿ ಇದೆ ನೋಡ್ರಿ, ಅವ್ರಿಗೆ ಮಾತ್ರ ಸಾಧ್ಯ ಇದೆ. ಇದು ಸಾಮಾನ್ಯರಿಗೆ 90% ಕ್ಯಾಟಗರಿದಾಗ ಯಾರು ಬರ್ತಾರ ನೋಡ್ರಿ, ಅದು ಇವ್ರಿಗೆ ಸಾಧ್ಯ ಇಲ್ಲ. ಅವ್ರ ಫೀಸ್ ಕಟ್ಟಿರ್ತಾರ, 2 ದಿನ 3 ದಿನ 4 ದಿನ ಕುಂತಿರ್ತಾರ, 5ನೇ ದಿನ ಅವ್ರದ್ದು ಹೊಸ ಆಸನ ಇರುತ್ತೆ, ಹಾಸಿಗೆಯೊಳಗ ಮಕ್ಕೊಂಡಿರ್ತಾರ. ಈಗ ಓಡ್ರಿ ಶಂಕ ಎಲ್ಲರು ಯಾರು ಎಬ್ಬಿಸ್ಬೇಕು ಅವ್ರಿಗೆ? 2 ನಸ್ಕಿನೊಳಗ ಇದಕ್ಕ ಆಗೋದಿಲ್ಲ, ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಸ್ಪೆಷಲಿ ನಮ್ಮ ನಿವೇದಿತಾ ಹೂಗ ಟ್ರೈನರ್ಸ್ ಅಕಾಡೆಮಿ ಕೇವಲ ಡೈಮಂಡ್ಸ್ ಗಳಿಗೆ ಮಾತ್ರ ಅವಕಾಶ ಇದೆ. ಅಂದ್ರೆ ನಿಮ್ ಒಳಗ ಅಜ್ಜಿದ್ದಿರ್ಬೇಕು, ಅವ್ರಿಗೆ ಮಾತ್ರ ಇದು ಸಾಧ್ಯ ಇದೆ. ಸೊ ಹಾಗಾಗಿ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಬೇಕಂದ್ರೆ ಯಾವ್ದೋ ಒಂದ್ ಶಕ್ತಿ ಬಂದು ಪರಿವರ್ತನೆ ಮಾಡ್ತದಂತ ತಿಳ್ಕೊಬೇಡ್ರಿ ನೀವು. ಗೊತ್ತಾಗ್ಲತ್ತದಲ್ಲ? ನನ್ ಜೀವನದಲ್ಲಿ ನಾನು ಬಹಳ ತಿಂಗಳಿಗೆ 2 ಲಕ್ಷ ರೂಪಾಯಿ ನನಗೆ ಇನ್ಕಮ್ ಬೇಕು, ಯಾರೋ ಒಬ್ರು ಬರ್ತಾರ ಲಾಟ್ರಿ ಸಿಕ್ತದ, ನನಗೆ ಆಗೋದಿಲ್ಲ, ಹಂಗೆ ಯಾವ್ದು ಆಗೋದಿಲ್ಲ. ಇದು ಕಲಿಯುಗ ಇದೆ. ಇಲ್ಲಿ ನೀವು ಏನೇ ಮಾಡ್ಬೇಕಂದ್ರೂ ಸಮೇತ ನೀವೇ ಮಾಡ್ಬೇಕು. ಜೀವನದ ನೋಡ್ರಿ, ಬ್ರಹ್ಮ ನಮ್ಮ ಹಣೆ ಬರ ಬರೀತಾರಂತ ಹೇಳ್ತಾರ, ಕೇಳಿದ್ರಲ್ಲ ಎಲ್ಲರೂ? ಬಟ್ ನಾನು ಒಪ್ಪೋದಿಲ್ಲ. ಅವ್ರು ಬರೀತಾರ ಬಿಡ್ತಾರ, ಬಟ್ ಲೆಕ್ಕಣಿಕೆ ನನ್ನ ಹತ್ರ ಇದೆ ಅಂತ ನಾನು ಒಪ್ಕೊಂಡಿನಿ. ಈಗ ನೋಡ್ರಿ, ಇದೇ ಕ್ಲಾಸ್ ಅನ್ನ 51 ಮೆಂಬರ್ಸ್ ನಾವೆಲ್ಲರೂ ಕುಂತೀವಿ. ಈ ಲಿಂಕ್ ಅನ್ನ ಸುಮಾರು ಏನಿಲ್ಲ ಅಂದ್ರೆ 1000 ಜನರಿಗೆ ನಮ್ಮವ್ರು ಶೇರ್ ಮಾಡಿರ್ಬೋದು, ನಮ್ ಟೀಮ್ನವರು 1000 ಜನರಿಗೆ ಶೇರ್ ಮಾಡಿ. ನೀವು 51 ಜನ ಯಾಕೆ ಬಂದಿರ್ಬೇಕು ಹೇಳ್ರಿ? ಯಾಕೆ ಬಂದಿರಿ ಅಂದ್ರ 51 ಜನರಲ್ಲಿ ಆ ಒಂದು ಮನಸ್ಥಿತಿ ಇದೆ, ಪರಿವರ್ತನೆ ಆಗ್ಬೇಕು ಅನ್ನುವಂತ ಒಂದು ಭಾವ ಇದೆ. ಯಾರ ಹತ್ರ ಭಾವ ಇದೆ ನೋಡ್ರಿ, ಅವ್ರಿಗೆ ಭಗವಂತ ಏನ್ ಮಾಡ್ತಾನಂದ್ರ ಸಪೋರ್ಟ್ ಮಾಡ್ತಾನೆ. ಸೊ ಇಷ್ಟು ಎಲ್ಲರಿಗೂ ತಿಳಿತಾ? ಯಾರ್ಯಾರಿಗೆ ತಿಳಿದದ್ ಒಂದ್ಸಲ ಎಸ್ ಅಂತೇಳಿ ಟೈಪ್ ಮಾಡ್ರಿ ಬೇಗ ಬೇಗ. ಮತ್ತೆ ಇದು ಆಕ್ಟಿವಿಟಿ ಇರುವಂತ ಕೋರ್ಸ್ ಇದೆ, ಎಲ್ಲಾರು ಒಂದ್ಸಲ ಎಸ್ ಅಂತೇಳಿ ಟೈಪ್ ಮಾಡ್ರಿ, ಬೇಗ ಬೇಗ ಮಾಡ್ರಿ ಪ್ರತಿಯೊಬ್ರು. ಮತ್ತೆ ನೀವ್ ಯಾರ ತಣ್ಣ ಕೂಡ್ತ್ರಿ ನೋಡ್ರಿ, ನಿಮ್ಗೆ ಇದು ಅರ್ಥ ಆಗೋದಿಲ್ಲ. ತಣ್ಣ ಕೂಡೋದ್ರ ಗೊತ್ತಲ್ಲ? ಹಾ, ನೀವೇನೋ ಆಕ್ಟಿವಿಟಿ ಮಾಡ್ಲತ್ತಿಲ್ಲ ಅಂದ್ರೆ, ಏನು ಪಾರ್ಟಿಸಿಪೇಟ್ ಮಾಡ್ಲತ್ತಿಲ್ಲ, ಸುಮ್ನೆ ನಾನು ಹೇಳತ್ತೀನಿ ನೀವು ಕೇಳತ್ತೀರಿ ಅಂದ್ರ ಅದು ಆಗೋದಲ್ಲ, ಹೋಗೋದಲ್ಲ. ಓಕೆನಾ? ಸೊ ನಾನು ಎಲ್ಲೆಲ್ಲಿ ಹೇಳ್ತೀನಿ ನೋಡ್ರಿ, ಎಸ್ ಅಂತೇಳಿ ಟೈಪ್ ಮಾಡ್ರಿ. ನಿಮ್ಗೆ ಯಾರ್ಯಾರಿಗೆ ಅರ್ಥ ಆಗಿದೆ ಎಸ್ ಅಂತೇಳಿ ಟೈಪ್ ಮಾಡ್ರಿ ಅಂದ್ರೆ ನೀವು ಟೈಪ್ ಮಾಡೋದಕ್ಕೆ ಶುರು ಮಾಡ್ರಿ. ನಾನು ಏನಾದ್ರೂ ಒಂದು ವರ್ಕ್ ಅನ್ನ ಹೇಳಿನಂದ್ರೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ತಯಾರಾಗ್ರಿ. ಅವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂದ್ರ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಎಸ್. ಸೊ ಇದು ನನ್ನ 1 ನಿಮಿಷದ ಮಾತ್ರ ಪರಿಚಯ ಇದೆ. ನಾನು ನಿವೇದಿತಾ ಹೂಗ ಟ್ರೈನರ್ಸ್ ಅಕಾಡೆಮಿಯನ್ನ ಹುಟ್ಟ ಹಾಕಿರುವಂತ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಅಂತೇಳಿ ನಾನು ವರ್ಕ್ ಮಾಡ್ತೀನಿ. ಸುಮಾರು 3.5 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ರೇಖಿ ಮಾಸ್ಟರ್ ಆಗಿ, ಸೋಷಿಯಲ್ ವರ್ಕರ್ ಆಗಿ, ಬಿಸ್ನೆಸ್ ಕೋಚ್ ಆಗಿ 2 ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಜೊತೆಗೆ ಲೈಫ್ ಕೋಚ್ ಆಗಿಯೂ ಸಮೇತ, ಹಾಗೆ ಸ್ಪಿರಿಚುವಲ್ ಮಾಸ್ಟರ್ ಆಗಿ, ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ
ಸುಮಾರು 12 ವರ್ಷಗಳ ಕಾಲ ನಾನು ಸೇವೆಯನ್ನ ಸಲ್ಲಿಸಿರುವಂತವಳು. ಇವತ್ತು ನಂದು 8 ಪುಸ್ತಕಗಳು ಬಂದಿವೆ. ಜೊತೆಗೆ ನಾನೊಬ್ಬ ಹೀಲರು, ಟ್ರೈನರು ಮತ್ತೆ ಮೋಟಿವೇಶನಲ್ ಸ್ಪೀಕರ್ ಇದ್ದೀನಿ. ಈಗ ನಿಮ್ಗೆ ಒಂದು 2 ನಿಮಿಷ ನನ್ನ ಪರಿಚಯವನ್ನ ಹೇಳ್ತೀನಿ. ಇದ್ರ ಹಿಂದೆ ನಾನು ಯಾಕೆ ಈ ಫೀಲ್ಡಿಗೆ ಬಂದ. ನಾನು ಹೇಳ್ದಲ್ಲ, ಬದಲಾವಣೆ, ಪರಿವರ್ತನೆ, ಮಹಾಪರಿವರ್ತನೆ. ಸೊ ನನ್ನ ಲೈಫ್ ನಲ್ಲಿ ಪರಿವರ್ತನೆ ಇಲ್ಲ, ಮಹಾಪರಿವರ್ತನೆ ಆಗುವಂತ ಒಂದು ಸಿಚುವೇಶನ್ ನನ್ನ ಲೈಫ್ ನಲ್ಲಿ ಬಂದಿತ್ತು. ಆ ಸಿಚುವೇಶನ್ ಏನು ಅಂತೇಳಿ ಹೇಳ್ತೀನಿ. ನನ್ನ ಹತ್ರ ನನ್ ಮಗಳಿದ್ದಾಳೆ, ಕಾಣ್ತಾ ಇದ್ದಾಳಲ್ಲ ಎಲ್ಲಾರಿಗೂ ಅವಳ ಫೋಟೋ. ಇವಳು ನನ್ ಮಗಳು ನಿವೇದಿತಾ ಹೂಗಾರ್ ಅಂತ ಹೇಳಿ. ನಮ್ದು 2 ಮಕ್ಕಳು, ಒಂದ್ ಮಗ ಒಂದ್ ಮಗಳು, ಇಬ್ರಿಗೆ ಜಾಬು ಎಲ್ಲಾ ಬೆಸ್ಟ್ ಇತ್ತು, ನಮ್ಗೇನು ಪ್ರಾಬ್ಲಮ್ ಇರ್ಲಿಲ್ಲ. ಜೀವನ ಅಂದ್ರೆ ಸ್ವರ್ಗ ಇತ್ತು ನಮ್. ನಿಮ್ಗೆ ಗೊತ್ತಾ, ಉದಾಹರಣೆ ತಗೋತೀರಿ, ಯಾರ ಗಂಡ ಹೆಂಡತಿ ಹೆಂಗಿರ್ಬೇಕಂದ್ರೆ ಅವ್ರ ತರ ಇರ್ಬೇಕಂತ. ಅಂತ ಒಂದು ಒಳ್ಳೆ ದಾಂಪತ್ಯ ನಮ್ದು, ಒಳ್ಳೆ ಕುಟುಂಬ ನಮ್ದು. ಎಲ್ಲಾ ಫೈನಾನ್ಸಿಯಲ್ ತಗೋರಿ, ಇಬ್ರಿಗೆ ಜಾಬ್, ಏನು ಕೊರತೆ ಇರ್ಲಿಲ್ಲ, ಎಲ್ಲಾ ಬೆಸ್ಟ್ ಇತ್ತು ನನ್ನ ಜೀವನದಲ್ಲಿ. ಯಾವ್ದು ಏನು ಇರ್ಲಿಲ್ಲ. ಆದ್ರೆ 2015ರಲ್ಲಿ ಏನಾಯ್ತಂದ್ರೆ ನಮ್ಮ ಮಗಳು ಅಚಾನಕ್ಕೆ ಡೆಂಗ್ಯೂ ಆಗಿ ನಮ್ಮ ಮಗಳದ್ದು ಡೆತ್ ಆಯ್ತು. ಸೊ ಆ ಸಮಯ ಐತಿ ನೋಡ್ರಿ, ಅದು ನನಗೆ ಬಹಳ ದೊಡ್ಡ ಆಘಾತ ಆಯ್ತು. ಗೊತ್ತಲ್ಲ ನಿಮ್ಗೊಂದ್ ತಾಯಿ ಮಕ್ಕಳಿಗೆ ಕಳ್ಕೊಳ್ಳೋದಿದೆ ನೋಡ್ರಿ, ಅದರಷ್ಟು ದೊಡ್ಡ ನೋವು ಇಡೀ ಜಗತ್ತಲ್ಲಿ ಯಾವ್ದು ಇಲ್ಲ. ತಂದೆ ತಾಯಿ ಕಳ್ಕೊಳ್ಳೋ ನೋವಿಗಿಂತನೂ ಮಕ್ಕಳಿಗೆ ಕಳ್ಕೊಳ್ಳೋ 100 ಪಟ್ಟಿರುತ್ತೆ. ಅದು ಯಾವತ್ತೂ ಹೀಲ್ ಆಗೋದಿಲ್ಲ ನೋಡ್ರಿ, ಅದು ಯಾವತ್ತೂ ಕವರ್ ಆಗೋದಿಲ್ಲ. ಸಮಾಧಾನ ಮಾಡ್ಕೊಳ್ಬಹುದು ಬೇರೆ ಬೇರೆ ಶಬ್ದಗಳಿಂದ, ಯಾವ್ದೋ ಉದಾಹರಣೆಗಳನ್ನ ತಗೊಂಡು ನಾವು ಸಮಾಧಾನ ಹಾಕೋತೀವಿ ಹೊರತಾಗಿ ಆ ಸ್ಪೇಸ್ ಇದೆ ನೋಡ್ರಿ, ಅದು ಯಾರು ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ನೆ ನಾವು ಅನ್ಕೋತೀವಿ ನಡಿ ಏನಾದ್ರೂ ಜೀವಕ್ಕೆ ಸಮಾಧಾನ ಹಾಕೋತೀವಿ. ಸೊ ಹಾಗಾಗಿ 2015ರಲ್ಲಿ ನಮ್ಮ ಮಗಳು ಹೋದಾಗ ನಾನು ಸಂಪೂರ್ಣ 2 ವರ್ಷಗಳ ಕಾಲ ನಾನು ಡಿಪ್ರೆಷನ್ ಪೇಷಂಟ್. ಭಯಂಕರ ಡಿಪ್ರೆಷನ್. ಆ ಡಿಪ್ರೆಷನ್ ಅಲ್ಲಿ ಬಹಳ ಬೇರೆ ಬೇರೆ ಪ್ರಕಾರದ ಡಿಪ್ರೆಷನ್ಗಳಿರುತ್ತೆ. ಅದ್ರಲ್ಲಿ ಒಂದು ಬರುತ್ತೆ ಆತ್ಮಹತ್ಯೆ ಡಿಪ್ರೆಷನ್ ಅಂತ. ಆತ್ಮಹತ್ಯೆ ಅಂದ್ರೆ ಸಾಯ್ಬೇಕಂತ ಮೈಂಡ್ ಅಲ್ಲಿ ಬರುತ್ತೆ ಅಂಥದಿತ್ತು ನನ್ನ ಮೈಂಡ್ ಅಲ್ಲಿ. ಬರೀ ನಾನು ಅದೇ ಪ್ರಯತ್ನ ಮಾಡ್ತಿದ್ದೆ. ಆದ್ರೆ ಬಾರ್ ನನ್ ಮೈಂಡ್ ಯಾಕೋ ಗೊತ್ತಿಲ್ಲ, ಸತ್ ಏನ್ ಮಾಡಮಿ, ಏನಾದ್ರೂ ಕೆಲಸ ಮಾಡರಿ. ಮತ್ತ ಅನಿಸ್ತಿತ್ತು, ಇದೇನ್ ಮಾಡ್ಬೇಕಿರೋದು, ಒಂದ್ ಮಗಳು ಹೋದಳು, ತಗೊಂಡ್ ಏನ್ ಮಾಡಿದ್ದು ಜೀವನ, ನನಗ್ ಬ್ಯಾಡೆ ಅನಿಸ್ತಿತ್ತು. ಇಂಥದ್ದೊಂದು ಸಿಚುವೇಶನ್ ಅನ್ನ ಸುಮಾರು 2 ವರ್ಷ ನಾನು ಅನುಭವಿಸಿನಿ. ಆ 2 ವರ್ಷ ನನ್ಗೆ ಟ್ರೀಟ್ಮೆಂಟ್ ನಡೀತಿತ್ತು. ಏನ್ ಹೇಳ್ತಾರೆ ನೋಡ್ರಿ, ಮನಸ್ಸಿನ ಮೇಲೆ ಇದು ಮಾಡೋ ಡಾಕ್ಟರ್ಸ್ ಎಲ್ಲ, ಸೈಕಾಲಜಿಸ್ಟ್, ಅವ್ರ ಹತ್ರ ನನ್ಗೆ ಕರ್ಕೊಂಡು ಹೋಗ್ತಿರು. ನಾನ್ ದೇವ್ರಾಣಿ ಹೇಳ್ತೀನಿ, ಇವತ್ ನನ್ ಎದ್ರು ಯಾರಾದ್ರೂ ನೀವು ಡಿಪ್ರೆಷನ್ ಪೇಷಂಟ್ ಇದ್ರೆ ನಿಮ್ಗೆ ಅನುಭವ ಇದೆ, ಯಾವುದೇ ಡಿಪ್ರೆಷನ್ ಡಾಕ್ಟರ್ ಇಂದ ಹೀಲ್ ಆಗದೇ ಇಲ್ಲ. ನೀವು ಒಪ್ಕೊಳ್ರಿ ಬಿಡ್ರಿ ಸೆಕೆಂಡ್ರಿ. ಅವರು ನಮಗೆ ಒಬ್ಬ ರೋಗಿಯಾಗಿ ಪರಿಗಣನೆ ಮಾಡ್ತಾರ ಹೊರತಾಗಿ ನಮ್ದೊಂದ್ ಸಮಸ್ಯೆ ಇದೆ ಅಂತ ಅವ್ರು ಪರಿಗಣನೆ ಮಾಡೋದಿಲ್ಲ. ಮೊದಲನೇ ನನ್ಗೆ ಅರ್ಥ ಆಗಿದ್ದು, ಇವ್ರು ನನ್ಗೆ ಅರ್ಥನೇ ಮಾಡ್ಕೊಳತಿಲ್ಲ ಅಂತ ಡಾಕ್ಟರ್ಗೆ ನೋಡಿ ನನ್ಗೆ ಗೊತ್ತಾಯ್ತು. ಬರೀ ನನ್ಗೆ ಟ್ರೀಟ್ಮೆಂಟ್ ಕೊಡ್ತಿರು, ಇಂಜೆಕ್ಷನ್, ಟ್ಯಾಬ್ಲೆಟ್ಸ್, ಗ್ಲುಕೋಸ್ ಹಚ್ಚೋದು, ಪ್ರತಿ ತಿಂಗಳು ನನ್ ಟ್ರೀಟ್ಮೆಂಟ್ ನಡೀತಿತ್ತು. ಬರೀ ಬರೋದು, ಊಟ ಮಾಡೋದು, ಮಲ್ಕೊಳ್ಳೋದು, ಊಟ ಮಾಡೋದು, ಮಲ್ಕೊಳ್ಳೋದು. ಯಾಕಂದ್ರೆ ಬರೀ ನಿದ್ರೆ ಗುಳಿಗೆಗಳನ್ನ ಕೊಡ್ತಿರೋರು. ನೆನ್ಪಿಟ್ಕೋರಿ, ನೀವು ಯಾರ್ಯಾರು ಟ್ರೀಟ್ಮೆಂಟ್ಗೆ ಒಳಗಾಗಿದ್ರಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇದ್ದಾರೆ, ನಿಮ್ಗೆ ಅದರ ಅನುಭವ ಇದೆ. ಅಲ್ಲಿ ಹೀಲಿಂಗು ಆಗೋದಿಲ್ಲ, ಟ್ರೀಟ್ಮೆಂಟು ಆಗೋದಿಲ್ಲ. ಈ ರೀತಿ ಒಂದಲ್ಲ ಎರಡಲ್ಲ 2 ವರ್ಷಗಳ ಕಾಲ ಇದನ್ನ ನಾನು ಅನುಭವಿಸಿದ. ಅದಾದ್ಮೇಲೆ ಏನಾಯ್ತು ಅಂದ್ರೆ, ಇದು ಹಿಂಗಾದ್ರೆ ನಡೆಯೋದಿಲ್ಲ ಅಂತ ನನಗ್ ಗೊತ್ತಾಯ್ತು. ಈಗ ಇದ್ರಲ್ಲಿಂದ ಹೊರಗ್ ಬರ್ಬೇಕು. ನನ್ಗ್ ಸತ್ಯ ಒಪ್ಕೊಳ್ಳೋದಕ್ ನನಗ್ ಬಹಳ ಸಹಜ ಇತ್ತು. ಆದ್ರೆ ನನ್ ಮನಸ್ಸು ಸ್ವೀಕಾರ ಮಾಡೋದಿತ್ತು ನೋಡ್ರಿ, ಅದು ಕಷ್ಟದಿತ್ತು. ಮನಸ್ಸು ಒಪ್ಕೊಳ್ಳೋದಿಲ್ಲ. ಮಕ್ಕಳದು ಏನೋ ಗೊತ್ತಿಲ್ಲ, ನಮ್ಮ ಮಕ್ಕಳು ಹೋಗ್ಯಾರಂದ್ರೆ ಮನಸ್ಸು ಒಪ್ಕೊಳ್ಳೋದಿಲ್ಲ. ಆ ಜಾಗಕ್ಕೆ ಇನ್ನೊಬ್ರಿಗೆ ತರೋದಕ್ಕೆ ಅದು ಇಷ್ಟಪಡೋದಿಲ್ಲ. ಈ ಸಿಚುವೇಶನ್ ಬಹಳ ಗಂಭೀರವಾಗಿ ನನಗೆ ಚೇಂಜ್ ಆಗೋದಕ್ಕೆ ಶುರು ಆಯ್ತು. ಅದಾದ್ಮೇಲೆ ಕೋವಿಡ್ ಬಂತಿಂತ ಸಂದರ್ಭದಲ್ಲಿ, ಗೊತ್ತಲ್ಲ ನಿಮ್ಗೆ ಎಲ್ಲರಿಗೂ, ಎಲ್ಲಾರ ಜೀವನದೊಳಗೂ ಏನೇನೋ ಪರಿವರ್ತನೆ ಆದ್ಮೇಲೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲಾರ್ದೊಂದೊಂದು ಇದ್ವಲ್ಲ. ಈಗ ಕೋವಿಡ್ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ನನ್ನ ಜೀವನದಲ್ಲಿ ಇದು ಮೆಡಿಟೇಷನ್ ಅನ್ನೋದು ಎಂಟ್ರಿ ಆಯ್ತು. ಅಚಾನಕ್ಕೆ ಗೊತ್ತಿಲ್ಲ, ಕೆಲವೊಂದು ಪುಸ್ತಕಗಳನ್ನ ಓದೋಕೆ ಶುರು ಮಾಡಿದೆ ನಾನು. ಇದು ಇದೆ ನೋಡ್ರಿ, ಪರಮಹಂಸ ಯೋಗಾನಂದರ್ದು. ಈ ಪುಸ್ತಕ ನಾನು ಓದೋದಕ್ಕೆ ಶುರು ಮಾಡಿದೆ. ಬೇರೆ ಬೇರೆ ಪುಸ್ತಕಗಳು ಓದ್ತಾ ಸ್ಪಿರಿಚುವಲ್ ಓದ್ತಾ ನನಗೇನಾಯ್ತು ಅಂದ್ರೆ, ಅದು ಒಂಥರ ರುಚಿ ಹತ್ತತಿ. ಯಾವ್ದು ಅಂದ್ರೆ ಸ್ಪಿರಿಚುವಲ್ ರುಚಿ ಅಂತಾರ ನೋಡ್ರಿ, ಆ ಅಭಿರುಚಿ ನನ್ನೊಳಗೆ ಹುಟ್ಕೊಳ್ಳೋದಕ್ ಶುರು ಮಾಡ್ತು. ಮೆಡಿಟೇಷನ್ ಮಾಡೋದಕ್ ಶುರು ಮಾಡ್ದ, ಜಪ ಮಾಡೋದಕ್ ಶುರು ಮಾಡ್ದ, ಮತ್ತೊಂದು ಮಾಡ್ತಾ ಏನ್ ಪರಿವರ್ತನೆ ಆಯ್ತು ನನ್ನ ಹತ್ರ ಅಂದ್ರೆ ಹೇಳ್ತೀನಿ ನಿಮ್ಗೆ. ನನ್ನ ಹೃದಯ ಚಕ್ರದಿಂದ ಕೆಳಗಿರುವಂತ ಎಲ್ಲಾ ಚಕ್ರಗಳು ಬ್ಯಾಲೆನ್ಸ್ ಇರ್ಲಿಲ್ಲ, ಇಂಬ್ಯಾಲೆನ್ಸ್ ಇದ್ದು. ಪೂರ್ತಿ ಶಾರೀರಿಕ ತೊಂದರೆ, ನನ್ಗೆ ಮಾನಸಿಕ ತೊಂದರೆನೂ ಸಮೇತ. ನನ್ನ ಶರೀರ ಏನಿತ್ತು ನೋಡ್ರಿ, ಅದು ಪೂರಾ ರೋಗದ ಗೂಡಿತ್ತು. ರೋಗದ ಗೂಡಂದ್ರೆ ನೋಡಿದ್ರೆ ದಪ್ಪಿದ್ದ, ಹಿಂಗ್ ಕೈ ಹತ್ತಿರ ಬೀಳ್ತಿದ್ದನ, ಏನು ಶಕ್ತಿನೇ ಇಲ್ಲ, ಶಕ್ತಿಹೀನತೆ ನನ್ನ ಹತ್ತಿರ ಜಾಸ್ತಿ ಇತ್ತು. ಹಾಗಾಗಿ ನಾನು ಶಾರೀರಿಕವಾಗಿ ಬಹಳ ಬಳಲಿರುವಂತ ಸಿಚುವೇಶನ್ ನನ್ನ ಶರೀರಕ್ಕೆ ಇತ್ತು. ಯಾವಾಗ ನಾನು ಚಕ್ರ ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಶುರು ಮಾಡಿದೆ ನೋಡ್ರಿ, ನನ್ನ ಚಕ್ರಗಳು ಒಂದು ಆಕ್ಟಿವ್ ಆಗೋದಕ್ಕೆ ಶುರು ಆಯ್ತು. ನನಗ್ ಅರ್ಥ ಆಗ್ಲಕ್ ಶುರು ಮಾಡ್ತು, ನನ್ನಲ್ಲಿ ಪರಿವರ್ತನೆ ಆಗ್ತಾ ಇದೆ, ನನ್ನ ಸ್ವಭಾವದಲ್ಲಿ ಚೇಂಜಸ್ ಆಗೋದಕ್ಕೆ ಶುರು ಆಯ್ತು. ಮನೇಲಿ ಬಹಳ ಜಗಳ ಮಾಡ್ತಿದ್ದೆ, ಏನೇನೋ ಇತ್ತು ನನ್ನ ಮೈಂಡ್ ಸೆಟ್, ಅದೆಲ್ಲಾನು ಚೇಂಜ್ ಆಗಿ ಶಾಂತ ಸಮಾಧಾನ ಆಗೋದಕ್ಕೆ ಶುರು ಮಾಡ್ದ.
ಎಲ್ಲಾ ವ್ಯವಹಾರಗಳು ನನ್ಗೆ ಅರ್ಥ ಆಗೋದಕ್ ಶುರು ಅದು. ಎಲ್ಲಿಗಾದ್ರೂ ಹೋದ್ರು ಬೇಗ ಮನೆಗ್ ಬರ್ತಿಲ್ಲ ನಾನು, ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಮನೆಗ್ ಬರೋದಕ್ ಶುರು ಮಾಡ್ದ. ಕೇರಿಂಗ್ ಅಂಡ್ ಲವಿಂಗ್ ನನ್ನ ಫ್ಯಾಮಿಲಿ ಮೇಲೆ ನನಗ್ ಶುರು ಆಯ್ತು. ಅದಾದ್ಮೇಲೆ ನನ್ಗೆ ಗೊತ್ತಾಯ್ತು ಮೆಡಿಟೇಷನ್ ದಾಗ ಏನೋ ಚೇಂಜಸ್ ಆಗ್ಬೋದು ಅಂತ. ಹಾಗಾಗಿ ಚಕ್ರ ಬ್ಯಾಲೆನ್ಸಿಂಗ್ ಇಂದ ಏನಾಯ್ತಂದ್ರೆ ನಂದು ಎಲ್ಲಾ ಚಕ್ರಗಳು ಬ್ಯಾಲೆನ್ಸ್ ಆದವು. ನನಗ್ ಅದ್ರ ಮೇಲೆ ಫೇತ್ ಅಂಡ್ ಬಿಲೀವ್ ಬಾಳ ಬಂತು. ನನಗೀಗ ವಿಚಾರ ಮಾಡ್ದ ಏನಾದ್ರೂ ಸೇವೆ ಮಾಡೋಣ ಮೆಡಿಟೇಷನ್ ದೊಳಗಂತ ಕೋವಿಡ್ ನಲ್ಲಿ ಮೆಡಿಟೇಷನ್ ಮಾಸ್ಟರ್ ಅಂತೇಳಿ ನಾನ್ ಕೆಲಸ ಮಾಡೋದಕ್ ಶುರು ಮಾಡ್ದ. ಅದಾದ್ಮೇಲೆ ಮತ್ತೆ ರೇಖಿಯನ್ನ ಮಾಡೋದಕ್ ಶುರು ಮಾಡ್ದ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ 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 ಮತ್ತೆ ನನಗ್ ಗೊತ್ತಾಗಿದ್ ಏನಂದ್ರೆ ಇಡೀ ಕರ್ನಾಟಕದಲ್ಲಿ ಯಾರು ಟ್ರೈನರ್ಸ್ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇಲ್ಲ, ಸ್ಪೆಷಲಿ ಹೆಣ್ಮಕ್ಳು. ಗಂಡ್ ಮಕ್ಳು ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವರು ಇದ್ದಾರೆ, ಬಟ್ ಹೆಣ್ಮಕ್ಳಂತೂ ಯಾರು ಕಾಣ್ತಾ ಇಲ್ಲ. ಇದ್ರು ಅವ್ರದ್ದು ಥೇರಿಗಳು ಬೇರೆ ಬೇರೆನೆ ಇವೆ. ಸೋಷಿಯಲ್ ವರ್ಕ್, ಸಮಾಜಕ್ಕೆ ಏನೋ ಕೊಡ್ಬೇಕು ಅನ್ನುವಂತ ಭಾವದಿಂದ ಮಾಡೋರು ಯಾರು ಇಲ್ಲ ಅಂತ ನನ್ಗೆ ಗೊತ್ತಾಗಿ ನಾನ್ ಈ ಫೀಲ್ಡ್ ಅಲ್ಲಿ ನಾನು ಎಂಟ್ರಿ ಆಗಿ 3.5 ವರ್ಷದಲ್ಲಿ ಇವತ್ತು ನಿಮ್ಗೆ ಹೇಳ್ತೀನಿ ಸುಮಾರು 10,000 ಜನರ ಜೀವನದಲ್ಲಿ ನಾವು ಪರಿವರ್ತನೆ ಮಾಡಿ. ಮಿನಿಮಮ್, ಅದು ಮ್ಯಾಕ್ಸಿಮಮ್ ಅಂತೂ ಎಷ್ಟು ಮಾಡಿವು ನಮ್ಮಲ್ಲಿ ಉದಾಹರಣೆಗಳಿಲ್ಲ. ಆದ್ರೆ ನನ್ ಪ್ರಕಾರ ನಮ್ ಲೆಕ್ಕದ ನಮ್ ಡೈರಿ ಮೆನ್ಷನ್ ನೀವೆಲ್ಲ ಫಾರ್ಮ್ ಈಗ ಹಾಕ್ತಿವಿ, ಆ ಫಾರ್ಮ್ ತುಂಬಿದವ್ರು ಇದಾರೆ ನೋಡ್ರಿ, ಸುಮಾರು 10,000 ಜನ ಇದ್ದಾರೆ. ಸೊ ಇದಕ್ಕೆ ನೀವು ಬದಲಾವಣೆ ಅಂತೀರಿ ಅಥವಾ ಪರಿವರ್ತನೆ ಅಂತೀರಿ? ಸ್ವಲ್ಪ ಟೈಪ್ ಮಾಡ್ರಿ. ನನ್ನ ಲೈಫ್ ಅನ್ನ ನೀವು ಕೇಳಿದ್ರಿ, ಇದಕ್ಕೆ ನೀವು ಬದಲಾವಣೆ ಅಂತ ಹೇಳ್ತೀರಿ, ಪರಿವರ್ತನೆ ಅಂತ ಹೇಳ್ತೀರಿ? ಎಸ್, ಬದಲಾವಣೆ ಅಂತ ಅನ್ಸಿದ್ರ ಬಿ ಅಂತ ಹಾಕ್ರಿ, ಪರಿವರ್ತನೆ ಅನ್ಸಿದ್ರ ಪಿ ಅಂತ ಹಾಕ್ರಿ. ಹಾ, ಎಸ್. ರಶ್ಮೀಶ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾ ಹಾ, ಎಸ್ ಎಸ್. ಈಗ ನಿಮ್ಗೆ ಫಾರ್ಮ್ ಬರುತ್ತೆ. ಫಾರ್ಮ್ ಯಾರಾದ್ರೂ ಈಗ ತುಂಬಿದ್ರೆ ತುಂಬೇಡ್ರಿ. ನಿಮ್ಮ ಗ್ರೂಪ್ ನಲ್ಲಿ ಫಾರ್ಮ್ ಬಂದಾಗ ನೀವೇನಾದ್ರೂ ಫಿಲ್ಅಪ್ ಮಾಡಿದ್ರಿ ಅಂದ್ರ ನೀವು ಆ ಫಾರ್ಮ್ ತುಂಬದ್ ಬೇಕಾಗಿಲ್ಲ. ಇಲ್ಲಾಂದ್ರೆ ಈಗ ಬರುತ್ತೆ ನಿಮ್ಗೆ, ಆ ಫಾರ್ಮ್ ಅನ್ನ ನೀವು ತುಂಬಬೇಕು. ತುಂಬಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಹಿಸಾಬ್ ಇರುತ್ತೆ. ಹಿಸಾಬ್ ಕಿತಾಬ್ ಅಂತ ಗೊತ್ತಲ್ಲ, ಟ್ರಸ್ಟ್ ಇದೆ. ಇದು ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತ ಪ್ರೋಗ್ರಾಮ್. ಮತ್ತು ಟ್ರಸ್ಟ್ ಅಡಿಯಲ್ಲಿ ನಾನು ಒಬ್ಬಕ್ಕಿನೇ ಇಲ್ಲ, ಸಾಕಷ್ಟು ಜನರ ಟೀಮ್ ಇದೆ ನಮ್ದೊಂದು ಟ್ರಸ್ಟ್ ಅಡಿಯಲ್ಲಿ. ಹಾ, ತನುಜಾ ಮ್ಯಾಮ್ ಥ್ಯಾಂಕ್ ಯು. ಮಹಾಪರಿವರ್ತನೆ ಏನಿಲ್ಲ, ಆದ್ರೆ ಪರಿವರ್ತನೆ ಆದನ. ಪರಿವರ್ತನೆ ಆದ್ಮೇಲೆ ನನ್ನ ಮೈಂಡ್ ಸೆಟ್ ಅಲ್ಲಿ ಏನ್ ತಗೊಂಡಂದ್ರ ನನ್ ಮಗಳ ಹೆಸರ ಮೇಲೆ ಏನಾದ್ರೂ ಮಾಡ್ಬೇಕು. ಅವಳು ಇಲ್ಲ ಅಂತ ಕಣ್ಣೀರ್ ಹಾಕೋದ್ಕಿಂತ ಏನಾದ್ರೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಮತ್ತೆ ನನಗ್ ಸಂಪೂರ್ಣ ಸಪೋರ್ಟ್ ಮಾಡಿದವ್ರು ನನ್ನ ಮನೆಯವ್ರು, ನನ್ನ ಯಜಮಾನ್ರು, ನನ್ನ ಪಾಲಿಂದ ದೇವ್ರಂತ ಯಾರಾದ್ರೂ ಇದ್ರೆ ನನ್ನ ಯಜಮಾನ್ರು ನನ್ಗೆ ಪೂರ್ತಿ ಸಪೋರ್ಟ್ ಮಾಡಿದ್ರು. ಆಯ್ತು, ನೀ ಏನ್ ಮಾಡ್ತೀವಿ ಮಾಡು, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ 3.5 ಲಕ್ಷ ಕೊಟ್ಟು ನಾನ್ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅನ್ನ ತಗೊಂಡ್ ಬಂದು ನಿಧಾನಕ್ಕೆ ನಾವು ಶುರು ಮಾಡಿ ಇವತ್ತು ನಿಮ್ ತನಕ ಬಂದೀನಿ. ಸೊ ಹಾಗಾಗಿ ಎಲ್ಲರಿಗ್ ಹೇಳೋದೇನು ಅಂದ್ರ ಒಂದ್ ಮಾತ್ ಎಲ್ರು ಇವತ್ ಕ್ಲಿಯರ್ ಆಗಿ ತಲೆಯಾಗಿ ಇಟ್ಕೋರಿ. ಈ ಜಗತ್ತಿನ ಯಾವುದೇ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸುಖಿ ಯಾರು ಇಲ್ಲ, ನೆನ್ಪಿಟ್ಟು. ನಿಮ್ಗೆ ಗೊತ್ತಲ್ಲ ಅಂಬಾನಿ ಸುಖಿ ಇದ್ದಾರೆ ಇಲ್ಲ? ಅವ್ರಿಗೂ ಮಗನ್ ಟೆನ್ಷನ್ ಅದ. ಒಂದ್ ವಿಡಿಯೋದಾಗ ಇತ್ತು ನೋಡ್ರಿ, ಕಣ್ಣೀರ್ ಹಾಕ್ಲತ್ತಿರೋರು, ಖರ್ಚು ಪಚ್ಚು ಒರ್ಸ್ಲತ್ತಿರ್, ಗೊತ್ತಲ್ಲ ನಿಮ್ಗ? ಇಡೀ ವಿಶ್ವ ಖರೀದಿ ಮಾಡುವಂತ ವ್ಯಕ್ತಿ ಕಣ್ಣಾರ್ ನೀರ್ ಹಾಕ್ತಾನಂದ್ರ ಅವನಿಗೂ ಕಷ್ಟ ಇದೆ ಅಂತ ಅರ್ಥ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ಕಷ್ಟ, ಸಂಕಷ್ಟ, ಹೋರಾಟ ಇವೆಲ್ಲವೂ ನಮ್ ಜೊತೆಗೆ ಇರವೆ, ಅವು ನಮಗ್ ಬಿಟ್ಟು ಹೋಗೋದಿಲ್ಲ. ರೀಸನ್ ಏನು ಅಂದ್ರ ನಮ್ಮ ಕಾರ್ಮಿಕ್ ಅಕೌಂಟ್ ಅಂದ್ರೆ ನಮ್ಮ ಕರ್ಮ ಸಿದ್ಧಾಂತ ಇದೆ ನೋಡ್ರಿ, ಅದು ನಮ್ಗೆ ನೋವು ಕೊಡುತ್ತೆ, ಅದು ನಮ್ಗೆ ದುಃಖ ಕೊಡುತ್ತೆ. ಈಗ ಎರಡನೇ ಆಪ್ಷನ್ ನನ್ನ ಹತ್ರ ಇದೆ, ನಾನು ಈಗ ಅದ್ರೊಳಗೆ ಸಿಕ್ಕಿಬಿದ್ದು ಟೆನ್ಷನ್ ಮಾಡ್ಕೊಂಡು ಅಲ್ಲೇ ಸಾಯ್ಬೇಕಾ ಅಥವಾ ಅದರಿಂದ ಹೊರಗೆ ಬಂದು ಏನಾದ್ರೂ ಮಾಡ್ಬೇಕು ಅನ್ನೋದು ಯಾರ ಹತ್ರ ಆಪ್ಷನ್ ಇದೆ ಹೇಳ್ರಿ? ನಮ್ಮ ಹತ್ರ ಆಪ್ಷನ್ ಇದೆ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ಪರಮಾತ್ಮ ನಮ್ದು ಎರಡೇ ಪುಟಗಳನ್ನ ಬರ್ದಿದ್ದು, ಒಂದು ಓಪನ್ ಪೇಜು, ಒಂದು ಕ್ಲೋಸಿಂಗ್. ಪುಸ್ತಕದಲ್ಲಿ ಎರಡೇ ಪುಟಗಳು ಆಲ್ರೆಡಿ ಬರ್ದಿದ್ದಿವೆ, ಒಂದು ಜನನ, ಕೊನೆಯದು ಮರಣ. ನಡು ಏನಿದೆ ನೋಡ್ರಿ ಅದೆಲ್ಲಾನು ಖಾಲಿ ಇದೆ ಅಂತ ನಾನ್ ನಂಬಿದ್ದ. ಆ ಖಾಲಿ ಇರೋದೇನಿದೆ ನೋಡ್ರಿ ಅದು ತುಂಬ್ತಾ 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 ನಿಮ್ ಎದುರಿಗೆ ಬಂದ್ ಕುಂತೀನಿ. ಸೊ ಹಾಗಾಗಿ ಮೆಡಿಟೇಷನ್ ಏನ್ ಮಾಡುತ್ತೆ ಅಂದ್ರ ನಮ್ಮ ಲೈಫ್ ನ ಎಲ್ಲಾ ಏರಿಯಾಗಳಿವೆ ನೋಡ್ರಿ, ಅವುಗಳಿಗೆಲ್ಲವಕ್ಕೂ ಎನರ್ಜಿ ಫ್ಲೋ ಮಾಡಿಸುತ್ತೆ, ಬರ್ಕೊರ್ಬೇಕ, ಶಕ್ತಿ ತುಂಬುತ್ತೆ. ಶಕ್ತಿ ತುಂಬೋದೇನು ಅಂದ್ರೆ ನಮ್ಗೆ ಶಾರೀರಿಕವಾಗಿರುವಂತ ತೊಂದರೆಗಳಿವೆ ಅಂತ ತಿಳ್ಕೊರ್, BP ಇದೆ, ಶುಗರ್, ಮತ್ತೊಂದು. ಮೆಡಿಟೇಷನ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮಲ್ಲಿ ಹೀಲಿಂಗ್ ಮಾಡುವಂತ ಶಕ್ತಿ ಏನ್ ಮಾಡುತ್ತೆ ಅಂದ್ರೆ ಕ್ರಿಯೇಟ್ ಮಾಡುತ್ತೆ. ನಿಮ್ಗೆ ಒಂದು ಉದಾಹರಣೆಯನ್ನ ಕೊಡ್ತೀನಿ ನೋಡ್ರಿ, ನೀವು ಸರಿಯಾಗಿ ಅರ್ಥ ಮಾಡ್ಕೋರಿ. ಈಗ ನಮ್ ಶರೀರದ ಎಲ್ಲಾರಿಗ್ ಬಾಡಿ ಇದೆ ಇಲ್ಲ? ಬಾಡಿಗಳೇ ಇದ್ರೆ ಮತ್ತೇನ್ರ ಬಂದ್ ಕುಂತ್ರಿ, ಯಾರಿಗ್ ಗೊತ್ತು, ಏನ್ ಹೇಳಿಕ್ ಆಗೋದಿಲ್ಲ, ಆನ್ಲೈನ್ ಜಗತ್ತಿದು. ಹಾ, ನಮ್ಮ ಶರೀರ ಇದೆ ನೋಡ್ರಿ, ನಮ್ಮ ಶರೀರದಲ್ಲಿ ರೋಗಗಳು ಹುಟ್ಟುಕೊಳ್ತಾವಂತ ಎಲ್ಲರಿಗೂ ಗೊತ್ತಿದೆ, ಗೊತ್ತಲ್ಲ? ಜ್ವರ ಹೊರಗಿನ್ ಬರಲ್ಲ, ಒಳಗೆ ಹುಟ್ಟಿರುತ್ತೆ ಜ್ವರ. BP ಹೊರಗಿಂದ ಬಂದಿಲ್ಲ, ಒಳಗೆ. ಶುಗರ್ ಹೊರಗಿಂದಿಲ್ಲ, ಒಳಗಿಂದೆ. ಅಂದ್ರೆ ರೋಗಗಳನ್ನ ಹುಟ್ಟಾಕುವಂತ ಶಕ್ತಿ ಯಾರಿಗಿದೆ? ನಮ್ಗಿದೆ, ನಮ್ ಬಾಡಿಗಿದೆ.
ಈಗ ಸರಿಯಾಗಿ ಅರ್ಥ ಮಾಡ್ಕೊರಿ. ಯಾವುದು ರೋಗವನ್ನ ಹುಟ್ಟಾಕುತ್ತೆ ಅಂದ್ರ ಅದು ರೋಗವನ್ನ ಹೀಲ್ ಮಾಡೋ ಸಾಮರ್ಥ್ಯ ಅನ್ನೋದಕ್ಕೆ ಇರ್ಬೋದಲ್ಲ. ಇದು ತಲೆಯಾಗ ತಗೋರಿ ನೀವು. ನೋಡ್ರಿ, ರೋಗವನ್ನ ಕ್ರಿಯೇಟ್ ಮಾಡೋ ಶಕ್ತಿ ನಮ್ ಶರೀರಕ್ಕೆ ಇದೆ ಅಂತ ನಾವ್ ಯಾವಾಗ ಒಪ್ಕೊಳ್ತೀವಿ ಅಂದ್ರ ಅದೇ ಶರೀರಕ್ಕೆ ರೋಗವನ್ನ ಹೀಲ್ ಮಾಡುವಂತ, ಚಿಕಿತ್ಸೆ ಮಾಡುವಂತ ಸಾಮರ್ಥ್ಯನು ಸಮೇತ ನಮ್ಮ ಶರೀರಕ್ಕೆ ಇದೆ ಅನ್ನುವಂಥದ್ದು ಸತ್ಯತೆ ಇದೆ. ನೋಡ್ರಿ, ಇದನ್ನ ಒಪ್ಕೊಡ್ರಿ. ಟ್ರೀಟ್ಮೆಂಟ್ ಎಲ್ಲೂ ಹೊರಗೆ ಆಗೋದಿಲ್ಲ, ನೆನ್ಪಿಡ್ರಿ. ನೀವ್ ಯಾರಾದ್ರೂ ಡಾಕ್ಟರ್ಸ್ ಇದ್ರೆ ನಿಮ್ಗೆ ಚಾಲೆಂಜ್ ಕೊಡ್ತೀನಿ, ನಿಮ್ಗೆ ಗೊತ್ತಿರ್ಲಿ, 100% ಚಿಕಿತ್ಸೆಗಳು, ಟ್ಯಾಬ್ಲೆಟ್ಸ್ ಗಳಿವೆ ನೋಡ್ರಿ, ಅವುಗಳ ಹೆಸರು ಏನು ಅಂದ್ರ ಸೈಕೋಸೊಮೆಟಿಕ್ ಟ್ಯಾಬ್ಲೆಟ್ಸ್ ಅಂತ ಬರ್ಕೊರ್ಬೇಕಾದ. 100 ಗುಳಿಗೆಗಳಲ್ಲಿ 90 ಗುಳಿಗೆಗಳು ಏನ್ ಕೆಲಸ ಮಾಡ್ತಾವಂದ್ರ ಸೈಕೋಸೊಮೆಟಿಕ್ ವರ್ಕ್ ಮಾಡ್ತಾವ. ಸೈಕೋಸೊಮೆಟಿಕ್ ಅಂದ್ರ ಟ್ಯಾಬ್ಲೆಟ್ ಅನ್ನ ಹಾಕೊಂಡಿನಿ ನಾನು, ಮೈಂಡಿಗೆ ಮೆಸೇಜ್ ಹೋಗ್ಯದ ಏನು ಅಂದ್ರ ಕ್ರೋಸಿನ್ ತಗೊಂಡಿನಿ, ಜ್ವರ ಹೋಗುತ್ತೆ ಅಂತ ಮೆಸೇಜ್ ಹೋಗುತ್ತೆ. ಗೊತ್ತಾಯ್ತಾ? ಜ್ವರ ಹೋಗ್ಸಿದ್ದು ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಅಲ್ಲ, ಮೈಂಡಿಗೆ ಕೊಟ್ಟಿದ್ ಮೆಸೇಜ್ ಇರುತ್ತೆ ನೋಡ್ರಿ, ಆ ಮೆಸೇಜ್ ಲಿಂದ ಹೋಗಿರುತ್ತೆ. ಸೇಮ್ ನಾವೇನ್ ಮಾಡ್ತೀವಿ ಮೆಡಿಟೇಷನ್ ದಾಗ ಅಂದ್ರ ಅದೇ ಪ್ಯಾಟರ್ನ್ ಅನ್ನ ಮೆಡಿಟೇಷನ್ ಜೊತೆಗೆ ಕನೆಕ್ಟ್ ಮಾಡ್ತೀವಿ. ಈಗ ಇದು ಮೆಡಿಟೇಷನ್ ಮಾಡಿನಿ, ನನಗೆ ಆರಾಮಾಗುತ್ತೆ ಮೆಡಿಟೇಷನ್ ಮಾಡಿದ್ಮೇಲೆ. ಆ ಎನರ್ಜಿ ಇದೆ ನೋಡ್ರಿ, ಮೆಡಿಟೇಷನ್ ಏನ್ ಮಾಡುತ್ತೆ ಅಂದ್ರ ನಮ್ಗೆ ನೀಡುತ್ತೆ. ಎಸ್, ಉದಯ್ ಕುಮಾರ್ ಸರ್, ಥ್ಯಾಂಕ್ ಯು. ಸೊ ಹಾಗಾಗಿ ಈ ಸೈನ್ಸ್ ಅನ್ನ ಅರ್ಥ ಮಾಡ್ಕೊರಿ. ಚಿಕಿತ್ಸೆ ಕೇವಲ ಆಸ್ಪತ್ರೆಗಳಲ್ಲಿ ಇದ್ರ ಡಾಕ್ಟರ್ಸಿಗೆ ರೋಗನೇ ಬರ್ಬಾರ್ದಿತ್ತಲ್ಲ. ಗೊತ್ತಾಗ್ಲತ್ತಲ್ಲ. ಚಿಕಿತ್ಸೆ ಒಂದ್ ವೇಳೆ ಹಾಸ್ಪಿಟಲ್ನಾಗೆ ಇರ್ತಿತ್ತು ಎಲ್ಲಾ ರೋಗದಂದ್ರ ಡಾಕ್ಟರ್ಸಿಗೆ ರೋಗ ಬರ್ಬಾರ್ದಿತ್ತಲ್ಲ, ಡಾಕ್ಟರ್ಸಿಗೆ ಸಾವು ಬರ್ಬಾರ್ದಿತ್ತು. ಇವತ್ ನೋಡ್ಲತ್ತೀವಲ್ಲ, ನಿಮ್ಗೆ ಗೊತ್ತಲ್ಲ. ಅಂದ್ರ ಅವ್ರು ಇನ್ನೊಂದ್ ಕಡೆ ಟ್ರೀಟ್ಮೆಂಟ್ ತಗೊಳತ್ತಾರ. ಇದ್ರ ಅರ್ಥ ಏನು ಅಂದ್ರ ಚಿಕಿತ್ಸಕ ಶಕ್ತಿ ಇದೆ ನೋಡ್ರಿ, ಅದನ್ನ ಸರಿಯಾಗಿ ನಾವು ಬಳಸ್ಕೊಳ್ತಾ ಇಲ್ಲ ಅಂತ. ಹಾಗಾಗಿ ನಮ್ಮ ಒಳಗೆ ಬರ್ಕೋರಿ, ನಮ್ಮ ಒಳಗೊಂದು ಇನ್ನರ್ ಪವರ್ ಇದೆ, ಆಂತರಿಕ ಶಕ್ತಿ ಇದೆ. ಆ ಶಕ್ತಿ ಏನ್ ಮಾಡುತ್ತೆ ಅಂದ್ರ ನಾನು ಏನ್ ಮೆಸೇಜ್ ಅನ್ನ ಕೊಟ್ಟಿನಿ ನೋಡ್ರಿ, ಆ ಮೆಸೇಜ್ ಮೇಲೆ ಅದು ವರ್ಕ್ ಮಾಡುತ್ತೆ. ಏನ್ ಮಾಡುತ್ತೆ ನನ್ನೊಳಗ ನಾನು ಏನ್ ಮೆಸೇಜ್ ಕೊಟ್ಟಿರ್ತೀನಿ ನೋಡ್ರಿ, ಆ ಮೆಸೇಜ್ ಮೇಲೆ ಏನ್ ಮಾಡುತ್ತೆ ಅಂದ್ರ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಇವತ್ತಿನಿಂದ ನಿಮ್ಮ ಮೈಂಡಿಗೆ ಮೆಸೇಜ್ ಕೊಡ್ರಿ, ನಾನ್ ಹೆಲ್ದಿ ಆಗಿದ್ದೀನಿ. ಏನ್ ಕೊಡ್ರಿ ಇವತ್ತಿನದು ಮೆಸೇಜ್? ಬೆಳಗಾಗಿ ಹೇಳ್ತೀರಿ ನೋಡ್ರಿ, ಎದ್ಮೇಲೆ ನಾಳೆ ಹಿಡಿದು ಒಂದು ಆಕ್ಟಿವಿಟಿ, ಬೆಳಗಾಗಿ ಹೇಳ್ರಿ ನಾನ್ ಸಂಪೂರ್ಣ ಆರೋಗ್ಯವಾಗಿದ್ದೀನಿ ಅಂತ ಮೆಸೇಜ್ ಕೊಡ್ರಿ. ಬಹಳ ನಾನ್ ಖುಷಿಯಾಗಿದ್ದೀನಿ ಅಂತ ಮೆಸೇಜ್ ಕೊಡ್ರಿ. ನಾವು ಬೆಳಗಾಗಿ ಎದ್ದ ತಕ್ಷಣಕ್ಕೆ ಡ್ಯೂಟಿ ಟೆನ್ಷನ್ ಮಾಡ್ಕೊಳಕ್ ಶುರು ಮಾಡ್ತೀವಿ, ಫ್ಯಾಮಿಲಿ ಟೆನ್ಷನ್ ಮಾಡ್ಕೊಳಕ್ ಶುರು ಮಾಡ್ತೀವಿ, ಫೈನಾನ್ಸಿಯಲ್ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡ್ತೀವಿ. ಬೆಳಗಾಗಿ ಎದ್ದ ತಕ್ಷಣಕ್ಕೆ ನಾವ್ ಏನ್ ಮೆಸೇಜ್ ಕೊಡ್ತೀವಿ ನೋಡ್ರಿ, ಇಡೀ ದಿನ ಏನ್ ಮಾಡುತ್ತೆ ಅಂದ್ರೆ ಅದೇ ವೈಬ್ರೇಷನ್ ನಮ್ ಜೊತೆಗೆ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರೆ, ಯಾವತ್ತು ಗಲತ್ ಇನ್ಫಾರ್ಮೇಶನ್ ಇದೆ ನೋಡಿ ನಿಮ್ಮ ಮೈಂಡಿಗೆ ಕೊಡ್ಬೇಡ್ರಿ ಅಂತ ಹೇಳ್ತಾ, ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಮ್ಮ ಸೆಷನ್ ಇರುತ್ತೆ ನೋಡ್ರಿ, ಇವು ಎಲ್ಲ ಲೈವ್ ಸೆಷನ್ಗಳು. ಯಾವುದು ನನ್ನ ಹತ್ರ ರಿಕಾರ್ಡಿಂಗ್ ಇದೆ ನೋಡ್ರಿ, ಅದು ಅವೈಲೇಬಲ್ ಇಲ್ಲ. ರಿಕಾರ್ಡಿಂಗ್ ಸಿಗುತ್ತೆ ವಾರಕ್ಕೊಂದ್ಸಲ, 8 ಒಂದೇ ಸಲ ಕೊಡ್ತೀವಿ. ಬಟ್ ಡೈಲಿ ನೀವು ನನ್ನ ಎದುರಿಗೆ ಇವತ್ತು ಹೆಂಗ್ ಲೈವ್ ಕುಂತೀರಿ ನೋಡ್ರಿ, ಪ್ರತಿ ದಿನಾನು ಸಮೇತ ಇದು ಲೈವ್ ಸೆಷನ್ ಇರುತ್ತೆ. ಮತ್ತೆ ಲೈವ್ ಸೆಷನ್ಗೆ ರಿಕಾರ್ಡಿಂಗ್ ವ್ಯತ್ಯಾಸ ಇರ್ಬೋದು ಅಂತ ಅನ್ಕೊಂಡಿನಿ, ಎಲ್ಲರಿಗೂ ಗೊತ್ತಲ್ಲ. ನೀವು ರಿಕಾರ್ಡೆಡ್ ಯಾವ್ದೋ ಕೋರ್ಸ್ ಅನ್ನ ಚಾಲೂ ಮಾಡಿರಿ, ಖರೆ ಹೇಳ್ರಿ, 1 ತಾಸು ಅದ್ರ ಮುಂದೆ ಕೂಡ್ತ್ರಿ? ಹಾ, ಅದ್ರದ್ದು ಅದು ನಡೀತಾ ಇರುತ್ತೆ, ನೀವೇನೋ ಕೆಲಸ ಮಾಡ್ತಾ ಇರ್ತೀರಿ. ಏಕಾಗ್ರತೆ ಇರೋದಿಲ್ಲ, ಪೇಶನ್ಸ್ ಇರೋದಿಲ್ಲ ಅದು ಕೂಡೋದಕ್ಕೆ. ಅದೇ ಲೈವ್ ನಾಗ ಏನಾಗುತ್ತೆ ಅಂದ್ರ ಆ ಶಕ್ತಿ ಮತ್ತು ಸಾಮರ್ಥ್ಯ ಇದೆ ನೋಡ್ರಿ, ಅದು ನಮ್ಮ ಹತ್ರ ಬೆಳೆಯುತ್ತೆ. ಸೊ ಹಾಗಾಗಿ ಸೈನ್ಸ್ ನನಗೆ ಗೊತ್ತಿದೆ ಅನ್ನೋ ಕಾರಣಕ್ಕಾಗಿ ನಾವೇನ್ ಮಾಡಿದೇವ, ರಿಕಾರ್ಡೆಡ್ ಕೋರ್ಸ್ ಗಳನ್ನ ಡಿಲೀಟ್ ಮಾಡಿ ಓನ್ಲಿ ಲೈವ್ ಕೋರ್ಸ್ ಇದೆ ನೋಡ್ರಿ, ಅದನ್ನ ನಾವು ತಯಾರು ಮಾಡಿದೇವು. ಈಗ ಬರ್ಕೋರಿ, ವಾಟ್ ಈಸ್ ಮೆಡಿಟೇಷನ್? ಮೆಡಿಟೇಷನ್ ಅಂದ್ರೆ ಏನು ಅಂತ ನಿಮ್ ಪ್ರಕಾರ, ಧ್ಯಾನ ಅಂದ್ರೆ ಏನು, ನೀವ್ ಏನ್ ಅನ್ಕೊಂಡಿರಿ ಅಂತ. ಅಟ್ಲೀಸ್ಟ್ ನನ್ಗೆ ಇಷ್ಟ ಆದ್ರೂ ಗೊತ್ತಾಗ್ಲಿ ಮೆಡಿಟೇಷನ್ ಬಗ್ಗೆ ನಿಮಗೆ ಆಸಕ್ತಿ ಇದೇನಾ ಇಲ್ಲ ಅಂತ. ಎಸ್, ಮೆಡಿಟೇಷನ್ ಅಂದ್ರೆ ಏನು? ಒಂದ್ ವರ್ಡ್ ಬರೀರಿ, ಯಾರ್ಯಾರಿಗೆ ಏನ್ ಗೊತ್ತಿದೆ. ನಮ್ ಸೀನಿಯರ್ಸ್ ಎಲ್ಲ ಬರೀತಾರ, ಟ್ರೈನರ್ಸು ಸೀನಿಯರ್ಸು, ಅವ್ರಿಗೆ ಗೊತ್ತಿದೆ, ಬರೀತಾರ. ಹಾ ಸರ್, ಝೂಮ್ ಯೂಸರ್ ಸರ್, ನೀವು ಯಾವಾಗ ಬಿ ಝೂಮ್ ದಾಗೆ ಇದ್ದಿರ್ತೀರಿ, ನಿಮ್ ಹೆಸರು ಬರೀರಿ ದಯವಿಟ್ಟು. ಝೂಮ್ ಯೂಸರ್. ಹಾ ಎಸ್, ಹಾ, ಪೀಸ್ ಆಫ್ ಮೈಂಡ್. ಭೋಜೇಗೌಡ ಸರ್ ಹೇಳ್ತಾರೆ ಮನಃಶಾಂತಿ. ಎಸ್, ಮನಸ್ಸಿಗೆ ಸಂಬಂಧಪಟ್ಟಿದ್ದು ಮೆಡಿಟೇಷನ್ ಅಂದ್ರೆ ಮನಸ್ಸಿಗೆ. ಎಸ್. ಹಾ, ಪ್ರತೀಕ್ ಸರ್, ನಿಮ್ ಹೆಸರು ಬರೀರಿ. ಅಲ್ಲಿ ಹೋಗಿ ನೀವು ಪಾರ್ಟಿಸಿಪೆಂಟ್ ಇದೆ ನೋಡ್ರಿ, ಅದ್ರೊಳಗೆ ಹೋಗಿ ರೀನೇಮ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರಾಗ ಹೋದ್ರೆ ನಿಮ್ ಹೆಸರು ಬರೆಯೋದಕ್ಕೆ ಬರುತ್ತೆ. ಇಲ್ರಿ ನಾ ಕೊಟ್ಟಿಂದ ಎನರ್ಜಿ ಎಲ್ಲ ಝೂಮಿಗೆ ಹೋಗ್ಲತ್ತು, ನೀವು ಹಿಂಗೆ ಝೂಮ್ ಮಾಡ್ಕೋತ ಕೂಡ್ರಿ. ಹಾ ಎಸ್, ಹಾ, ಮನಸ್ಸನ್ನ ಸುಮ್ಮನಾಗಿಸೋದು. ಓಕೆ. ನಾಲೆಜ್ ಮುತ್ತುರಾಜ್ ಸರ್, ಮಂಜುನಾಥ್ ಸರ್, ಪೀಸ್ ಆಫ್ ಮೈಂಡ್, ಇನ್ನರ್ ಜರ್ನಿ ರೇಷ್ಮಾ, ಡೆಫಿನೆಟ್ಲಿ. ಎಸ್, ಯಾವಾಗ್ಲೂ ಮನಸ್ಸಿಗೆ ಶಾಂತಿಯಾಗಿರೋದು. ಯಾರು? ಪಕ್ರುಮಾ. ಎಸ್ ಎಸ್. ಜಗದೀಶ್ ಸರ್, ನಮ್ಮ ಮನಸ್ಸು ಜಾಗೃತ ಮಾಡೋದು. ಎಸ್.
ರೇಖಾ ಹೇಳ್ತಾರೆ ನಮ್ಮ ಮನಸ್ಸು ಅಲ್ಫಾ ಲೆವೆಲ್ಗೆ ತಗೊಂಡು ಹೋಗೋದು. ಎಸ್, ರಿಲೇಟೆಡ್ ಮೈಂಡ್ ಸೆಟ್. ಹರ್ಷಿತಾ, ಎಸ್, ನೆಮ್ಮದಿಯಾಗಿರೋದು. ಓಕೆ ಓಕೆ ತನುಜ, ಮೆಡಿಟೇಷನ್ ಮೀನ್ಸ್ ನನ್ನ ನಾನು ಕಂಡುಕೊಳ್ಳೋದು. ಹಾ, ಎಸ್, ಜಾಗೃತವಾಗೋದು. ಎಸ್ ರಾಘವೇಂದ್ರ, ಎಸ್ ಎಸ್ ಎಸ್. ಯಾರ್ಯಾರು ಬರ್ದಿರಿ ನೋಡ್ರಿ, ಅವ್ರೆಲ್ಲರೂ ಕರೆಕ್ಟ್ ಬರ್ದಿರಿ. ನನಗ್ ಒಂದ್ ಕನ್ಫರ್ಮ್ ಆಯ್ತು, ಎಲ್ಲಾರು ಡೈಮಂಡ್ಸ್ ಇದ್ದೀರಿ ಅಂತ. ನಿಮ್ಗೆ ನೀವು ಒಂದ್ ಕ್ಲಾಪ್ಸ್ ಅನ್ನ ಹಾಕ್ರಿ, ನನ್ಗೂ ಖುಷಿ ಆಗುತ್ತೆ. ಡೈಮಂಡ್ಸೇ ಬಂದಾರ ಅಟ್ಲೀಸ್ಟ್ ಅಂತೇಳಿ. ಸುಮಾರು ಮತ್ತೆ 10-15 ದಿವಸ ಆಯ್ತು ನಾನು ಯಾವ್ದು ಕ್ಲಾಸ್ ಅನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ 10-15 ದಿವಸದ ನಂತರ ಮತ್ತೆ ಇವತ್ ಮಾಡ್ತಾ ಇದ್ದೀನಿ, ಸಂಡೇ ಹೀಗೆ ಮಾಡೋಣ ಅಂತ ಹೇಳಿ. ಸೊ ಎಲ್ಲಾ ಡೈಮಂಡ್ಸ್ಗೂ ಹೇಳೋದೇನು ಅಂದ್ರ, ಮೆಡಿಟೇಷನ್ ಅಲ್ಲಿ ಏನ್ ಪವರ್ ಇದೆ ಅಂದ್ರ, ನಾವು ಮಾನವನಿಂದ ದೇವ ಮಾನವನಾಗುವ ಆಪ್ಷನ್ ಇದೆ ನೋಡ್ರಿ, ಅದು ಅಲ್ಲಿ ಸಾಧ್ಯ ಇದೆ. ನೀವು ದೇವ ಮಾನವನಾಗೋದಕ್ಕೆ ಎಷ್ಟೋ ಭಾಷಣಗಳ ಕೇಳ್ರಿ, ಏನ್ ಕೆಲ್ಸಕ್ ಬರೋದಿಲ್ಲ. ಅವು ಬರೀ ಬದಲಾವಣೆ ಮಾಡುತ್ತೆ. ಹೇಳ್ದಲ್ಲ, ನೀವು ಭಾಷಣ ಕೇಳ ತನಕ ಚಂದ ಇರ್ತ್ರಿ, ಮನಿಗ್ ಬಂದ್ರೆ ಅದೇ ಆಗಿರ್ತ್ರಿ. ಆದ್ರೆ ಯಾವಾಗ ನಾವು ಮೆಡಿಟೇಷನ್ಗೆ ಬಂದಿರ್ತೀವಿ ನೋಡ್ರಿ, ನಮ್ಮಲ್ಲಿ ಏನಾಗುತ್ತೆ ಅಂದ್ರ ಪರಿವರ್ತನೆ ಆಗೋದಕ್ಕೆ ಶುರು ಆಗುತ್ತೆ. ಎಸ್, ಚಕ್ರಗಳು ಸಮೇತ ಬ್ಯಾಲೆನ್ಸ್ ಮಾಡೋದು. ಇಲ್ಲಿ ಸೈಂಟಿಫಿಕ್ ವರ್ಡ್ ಇದೆ ನೋಡ್ರಿ, ನಮ್ಮ ರೇಖಾ ಹಾಕಿದ್ರು. ನಮ್ಮ ಮೈಂಡ್ ಇದೆ ನೋಡ್ರಿ, ಅದನ್ನ ಅಲ್ಫಾ ಲೆವೆಲ್ಗೆ ತಗೊಂಡು ಹೋಗೋದಿದೆ ನೋಡ್ರಿ, ಅದಕ್ಕೆ ನಾವು ಮೆಡಿಟೇಷನ್ ಅಂತ ಕರಿತೀವಿ. ಅಂದ್ರ ಕಾನ್ಸಿಯಸ್ ಜಾಗೃತ ಮನಸ್ಸಿನಿಂದ ಅರ್ಧ ಜಾಗೃತ ಮನಸ್ಸಿನ ಕಡೆಗೆ ಕರ್ಕೊಂಡು ಹೋಗ್ತೀವಿ ನೋಡ್ರಿ, ನಮ್ಮ ಮೈಂಡ್ಗೆ, ವೇವ್ಸ್ ಗಳಿಗೆ, ವೈಬ್ರೇಷನ್ಗೆ. ಅದನ್ನ ನಾವು ಸೈಂಟಿಫಿಕ್ ಆಗಿ ಮೆಡಿಟೇಷನ್ ಅಂತ ಕರಿತೀವಿ. ಸೊ ನಾವು ಮೆಡಿಟೇಷನ್ ಇಂದ ನಮ್ಮ ಕಾನ್ಸಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ಅನ್ಕಾನ್ಸಿಯಸ್ ಮೈಂಡ್, ಮೂರು ಮೈಂಡ್ ಗಳು ಸಮೇತ ಏನಾಗುತ್ತೆ ಅಂದ್ರೆ ಆಕ್ಟಿವ್ ಆಗುತ್ತೆ ಮತ್ತೆ ಎನರ್ಜೆಟಿಕ್ ಆಗುತ್ತೆ. ಮತ್ತೆ ಈಗ ಬಹಳ ಬಹಳ ಇಂಪಾರ್ಟೆಂಟ್ ಇದೆ ನೋಡ್ರಿ. ಮತ್ತೆ ಯಾರು ಕೊನೆ ತನಕ ಇದ್ದಿರ್ತ್ರಿ, ಲಾಸ್ಟ್ 56 ಮೆಂಬರ್ಸ್ ಇದ್ರಿ, ನೋಡೋಣ ಅದೃಷ್ಟವಂತರು ಯಾರಿದ್ರಿ. ಯಾರ್ ಲಾಸ್ಟ್ ತನಕ ಇರ್ತೀರಿ ನೋಡ್ರಿ, ಇವತ್ ಸಾಕಷ್ಟು ಬೋನಸ್ ಗಳಿವೆ. ಮತ್ತೆ ಹೊಸ ಹೊಸ ಒಂದೆರಡು ಕೋರ್ಸ್ ಗಳನ್ನ ಮತ್ತೆ ಹೊಸದಾಗಿ ಈ ಸಲ ನಾನು ಆಡ್ ಮಾಡ್ತಾ ಇದ್ದೀನಿ. ಸೊ ಈಗ ಬರ್ಕೋರಿ, ಬೆನಿಫಿಟ್ಸ್ ಆಫ್ ಮೆಡಿಟೇಷನ್. ಒಂದ್ ಮಾತನ್ನ ನಿಮ್ಗೆಲ್ಲರಿಗೆ ಹೇಳ್ತೀನಿ ನೋಡ್ರಿ. ನಾವು ಮನುಷ್ಯರಿದ್ದೀವಿ ನೋಡ್ರಿ, ಎಲ್ಲಾರು ಮನುಷ್ಯರು ಇದ್ದೀವ. ನಾವು ಮನುಷ್ಯರು ಫಾಯ್ದಾ ಇಲ್ಲ ಅಂದ್ರೆ ಏನು ಮಾಡಲ್ಲ ನಾವು. ಫಾಯ್ದಾಕ್ ಏನಂತ್ರಿ ನೀವು? ಲಾಭ. ಬೀದರ್ ಭಾಷೆ ಫಾಯ್ದಾ ಅಂದ್ರೆ ಲಾಭ. ಲಾಭ ಇಲ್ಲದೇನೆ ನಾವ್ ಏನು ಕೆಲಸ ಮಾಡೋದಿಲ್ಲ. ಒಪ್ತೀರಿ ಇಲ್ಲ? ಯಾರ್ಯಾರಿದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ವಿಡಿಯೋ ಆನ್ ಇದ್ದವರು. ಲಾಭ ಇದ್ರ ಮಾತ್ರ ನಮ್ಗೆ ಏನಾಗುತ್ತೆ ಅಂದ್ರ ಅದನ್ನ ಮಾಡೋದಕ್ಕೆ ಆಸಕ್ತಿ ಬರುತ್ತೆ. ಲಾಭ ಇಲ್ಲಂದ್ರ ನಾವು ಆಸಕ್ತಿ ತೋರ್ಸೋದಿಲ್ಲ. ಈಗ ಒಂದ್ ಮಾತನ್ನ ನಿಮ್ಗೆ ಹೇಳ್ತೀನಿ ನೋಡ್ರಿ, ಎಕ್ಸಾಂಪಲ್. ಯಾರ್ಯಾರಿಗ್ ನಿದ್ರೆ ಜಾಸ್ತಿ ಇದೆ ಸ್ವಲ್ಪ ಹಿಂಗ್ ಮೀ ಅಂತ ಹಾಕ್ರಿ, ಟೈಪ್ ಮಾಡಿ. ಇವತ್ ನಿದ್ರೆ ಓಡ್ಸೋದ್ ಹೆಂಗಂತ ಕಲಿಸ್ತೀನಿ. ಯಾರ್ಯಾರಿಗೆ ಅನಿಸೋದು ನಿದ್ದಿ ಬಹಳ ಅದರಿ ಮೇಡಮ್, ನಾವ್ ಹೇಳ್ಬೇಕಂದ್ರೆ ಆಗ್ತಾನೆ ಇಲ್ಲ. ರೇಷ್ಮಾ, ಎಸ್ ಎಸ್, ಎಲ್ಲರೂ ಯಾರ್ಯಾರಿಗ್ ನಿದ್ರೆ ಇದೆ ನೋಡ್ರಿ, ಅವ್ರೆಲ್ಲಾರು ಹಾಕ್ರಿ ಮೀ ಅಂತ ಹೇಳಿ ಟೈಪ್ ಮಾಡ್ರಿ. ಮತ್ ಖರೆ ಹೇಳ್ರಿ, ಸುಳ್ಳು ಹೇಳ್ಬಾರ್ದು. ಕೆಲವ್ರು ಇದ್ದಿರ್ತಾರೆ ನಿದ್ದೆ ಬಹಳ ಕಡಿಮೆ ಇರುತ್ತೆ, ನಿಮ್ಗೆ ಬೈ ಬರ್ತಿರುತ್ತೆ. ಗಾಡ್ ಗಿಫ್ಟೆಡ್ ನೀವು ನಿದ್ದೆ ಕಡಿಮೆ ಇದ್ದವ್ರು. ನಿಮ್ ಎದುರಿಗೆ ನಾನ್ ಕುಂತೀನಿ ನೋಡ್ರಿ, ನನ್ಗೂ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನನ್ ನಿದ್ದೆ ಹೆಂಗಂದ್ರೆ ನಾ ಡಿಸೈಡ್ ಮಾಡಿದ್ರೆ ಮಲಗ್ತೀನಿ, ಇಲ್ದ್ರೆ ಮಲ್ಗೋದಿಲ್ಲ. ನಂದು ಹಿಂಗ್ ತಲೆ. ಒಂದ್ ವೇಳೆಗೆ ಇವತ್ ನಾ ಡಿಸೈಡ್ ಮಾಡದ ಬೆಳಗಾಗತ್ತಕ ಕೂಡ್ತೀನಿ ಅಂದ್ರೆ ಕೂಡ್ತೀನಿ ನಾನು, ನಂಗೆ ನಿದ್ದೆ ಬರೋದಿಲ್ಲ. ಮತ್ ಮಲಗ್ಬೇಕು ಅಂದ್ರೆ ಸಂಜೆಗೆ 7ಕ್ಕೆ ನಿದ್ದೆ ಬರುತ್ತೆ. ನನ್ ಮೈಂಡ್ ಸೆಟ್ ಸ್ಲೀಪ್ ಇದೆ, ನನ್ ಮೈಂಡ್ ನಾಗ ಮೆಸೇಜ್ ಹೆಂಗ ಹಾಕ್ತೀನಿ ಹಂಗ್ ಕೆಲಸ ಮಾಡುತ್ತೆ. ಎಸ್, ಎಲ್ಲಾರಿಗೂ ನಿದ್ರೆ ಇದೆ, ಹೆಚ್ಚು ಕಡಿಮೆ. ಎಲ್ಲಾರು ಹೆಚ್ಚು ಕಮ್ಮಿ ಗೊತ್ತಲ್ಲ. ಹಾ, ಕುಂಭಕರ್ಣನ್ ವಂಶಾವಳಿಗಳು ನಾವೆಲ್ಲರೂ ಇದ್ದೀವಿ, ಇರೋಣ, ಏನ್ ಫರಕ್ ಬೀಳೋದಿಲ್ಲ. ಈಗ ಅದ್ರದ್ದು ಸೊಲ್ಯೂಷನ್. ಈಗ ಯಾರ್ಯಾರಿಗ್ ನಿದ್ರೆ ಬರುತ್ತೆ ನೋಡ್ರಿ, ಇವತ್ತು ನಾನ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು 3 ದಿನದ ಒಳಗೆ, ಎಷ್ಟು ದಿನದೊಳಗ? 3 days ನ ಒಳಗೆ ನಿಮ್ಮ ಮನೆಗೆ 1 ಕೋಟಿ ರೂಪಾಯಿ ನಾನು ಕಳಿಸ್ಲತ್ತೀನಿ. ಎಲ್ಲಾರ್ದು ಅಡ್ರೆಸ್ ಅವ ನಮ್ಮ ಹತ್ರ, ಇಲ್ಲ ಅಂತ ತಿಳ್ಕೊಬೇಡ್ರಿ. ಬಟ್ ಯಾವಾಗ ಬರ್ತದ ಹೇಳಕ್ ಆಗೋದಿಲ್ಲ. ಅದು 3 days ನಲ್ಲಿ 1 CR ನಿಮ್ ಮನೆಗ್ ಬರುತ್ತೆ, ನೆಟ್ ಅಮೌಂಟ್. ಆನ್ಲೈನ್ ಇಲ್ಲ, ಆನ್ಲೈನ್ ಮತ್ GST ಎಲ್ಲಿ ಕಟ್ತೀರಿ, ಮತ್ ಅದ್ರ ಟ್ಯಾಕ್ಸ್ ಎಲ್ಲಿ ಕಟ್ತೀರಿ, ಹಂಗೇನ್ ಕಟ್ಬೇಡ್ರಿ. ಪೂರಾ ನೆಟ್ ಬರುತ್ತೆ ನಿಮ್ ಮನೆಗೆ, ಪೂರಾ ಬಂಡಲಿಗೆ ಬಂಡಲ್. ನಾವ್ ಹಿಂದಿದೊಳಗ್ ಖೋಖಾ ಅಂತೀವ್ ನಾವು, ಖೋಖಾ ಅಂದ್ರೆ 1 CR. 1 CR ನಿಮ್ ಮನೆಗ್ ನಾನ್ ಕಳ್ಸಕ್ಕಿದ್ದೀನಿ. ಎಷ್ಟು ದಿನದಾಗ? 3 ದಿನದಾಗ. ಬಟ್ ಯಾವಾಗ ಬರ್ತದ ನನಗ್ ಗೊತ್ತಿಲ್ಲ. ಈಗ ಹೇಳ್ರಿ, ನಿದ್ದಿ ಬರ್ತದ? ಈಗ ಮಲ್ಕೋರಿ, ಈಗ ನಿದ್ದಿ ಮಾಡ್ರೆ ಬರುತ್ತಾ? ಬರೋದಿಲ್ಲ. 1 ನಿಮಿಷದ ಹಿಂದೆನೆ ನನ್ ಮೈಂಡಿಗೆ ನಿದ್ದೆ ಬರುತ್ತೆ ಅಂತ ಡಿಸೈಡ್ ಮಾಡಿ ಮೀ ಅಂತ ನಾನ್ ಟೈಪ್ ಮಾಡೀನಿ. ಈಗ 1 ನಿಮಿಷದ ನಂತರ ಅದೇ ಮೈಂಡ್ ಹೇಳ್ತದ ನಿದ್ದೆ ಬರಲ್ಲ. ಎಸ್ ಆರ್ ನೋ? ಖರೆ ಹೇಳತ್ತೀನಲ್ಲ. ಇದ್ರ ಅರ್ಥ ಏನು ಅಂದ್ರ, ಎಲ್ಲಿ ಬೆನಿಫಿಟ್ ಇದೆ ಅಂತ ಹೇಳಿ ಅನಿಸ್ತದ ನೋಡ್ರಿ ಮನಸ್ಸಿಗೆ, ಅಲ್ಲಿ ನಿದ್ರೆ ಬರೋದಿಲ್ಲ, ಆಲಸ್ಯ ಬರೋದಿಲ್ಲ, ಸುಸ್ತಿ ಬರೋದಿಲ್ಲ. ನೆನ್ಪಿಟ್ಕೋರಿ ನೀವು, ಬರ್ಕೋರಿ. ಎಲ್ಲಿ ಬೆನಿಫಿಟ್ ಇದೆ, ಎಲ್ಲಿ ನನಗ್ ಫಾಯ್ದಾ ಇದೆ ಅಂತ ಅನಿಸ್ತದ ನೋಡ್ರಿ, ಎಲ್ಲಿ ಲಾಭ ಇದೆ ಅಂತ ಅನಿಸ್ತದಲ್ಲ, ಅಲ್ಲಿ ನಿದ್ರೇನೂ ಬರೋದಿಲ್ಲ, ಆಲಸ್ಯನೂ ಬರೋದಿಲ್ಲ, ಸುಸ್ತಿ ಅಂತೀವ್ ನೋಡ್ರಿ, ಸುಸ್ತಿ ಬರಲ್ಲ, ಏನೂ ಬರೋದಿಲ್ಲ. ಅಲ್ಲಿ ಮನುಷ್ಯ ಏನಾಗ್ತಾನಂದ್ರ ಆಕ್ಟಿವ್ ಆಗ್ತಾನ.
ಎನರ್ಜೆಟಿಕ್ ಆಗ್ತಾನೆ, ಏನೋ ಒಂದ್ ಚಟುವಟಿಕೆಯಲ್ಲಿ ಇದ್ದಿರ್ತಾನೆ. ಸೇಮ್ ಅದೇ ರೀತಿ ಮೆಡಿಟೇಷನ್ ಒಳಗೂ ಸಮೇತ ನಿಮ್ಗೆ ಬೆನಿಫಿಟ್ ಇದೆ ಅಂತೇಳಿ ಏನಾದ್ರೂ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ನೀವು ಮೆಸೇಜ್ ಕಳಿಸಿದ್ರ ಅದು ಗಪ್ಚಿಪ್ 5 ಗಂಟೆಗೆ ಹೇಳುತ್ತೆ. ಡೈಲಿ ಡೈಲಿ 5ಕ್ಕೆ ನಾವ್ ಎಬ್ಸದತ್ತಲ್ಲ. ಬಟ್ 3 ದಿನ ನಮ್ ಪ್ರಯತ್ನ ಇದೆ. ನಮ್ ಟೀಮ್ನವ್ರು ನಿಮ್ಗೆ 3 ದಿನ ಸಪೋರ್ಟ್ ಮಾಡ್ತಾರೆ. 3 ದಿವಸ ಯಾರಾದ್ರೂ ಕಾಣಿಸಿಲ್ಲ ಅಂದ್ರೆ ಅವಾಗಿಂದ ಅವಾಗ ಕಾಲ್ ಹೋಗುತ್ತೆ. ಕೆಲವೊಂದ್ಸಲ ಅವ್ರು ಬೆಳಗಾಗಿ ಎದ್ದು 6ಕ್ಕೆ ನೋಡಿರ್ತಾರ, ಅದು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ 3 ದಿವಸ ನಮ್ಮವ್ರ ಪ್ರಯತ್ನ ಇರುತ್ತೆ. 3 ದಿವಸ ಆದ್ಮೇಲೆ ಮುಂದಿನ 100 ದಿನ ಇದೆ ನೋಡ್ರಿ, ಅದು ಗಪ್ ಚಿಪ್ ನೀವ್ ಹೇಳೋದಕ್ಕೆ ಶುರು ಮಾಡ್ತೀರಿ. ಇದ್ರ ಅರ್ಥ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅಥವಾ ನಮ್ಮ ಮನಸ್ಸು ಎಲ್ಲಿ ನಮ್ಗೆ ಫಾಯ್ದಾ ಇದೆ, ಬೆನಿಫಿಟ್ ಇದೆ ನೋಡ್ರಿ, ಅಲ್ಲಿ ಅದು ಏನಾಗುತ್ತೆ ಅಂದ್ರೆ ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಈಗ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ನೀವು ನೋಟ್ ಮಾಡ್ತಾ ಹೋಗ್ರಿ. ಅದರಲ್ಲಿ ಯಾವುದು ಅಂದ್ರ ಮೆಡಿಟೇಷನ್ ನ ಬೆನಿಫಿಟ್ ಗಳು ಏನು ಅಂತ, ಏನೇನ್ ಲಾಭಗಳಿದೆ. ನಾನ್ ಯಾಕೆ ಮೆಡಿಟೇಷನ್ ಮಾಡ್ಬೇಕು? ಸುಮ್ನೆ ಮಾಡ್ಬೇಕಾ ನಿದ್ದೆ ಬಿಟ್ಟು? ಅಲ್ಲಿ ಏನಾದ್ರೂ ಫಾಯ್ದಾ ಬೇಕಲ್ಲ. ಹಾಗಾಗಿ ಈ ಯಾವ ಬೆನಿಫಿಟ್ಸ್ ಗಳಿವೆ ಅನ್ನುವಂಥದ್ದು ಒಂದೊಂದು ಬರ್ಕೋರಿ. ಮೊದಲನೇದು ಬರ್ಕೋರಿ, ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಆಗುತ್ತೆ ನಮ್ಗೆ. ಹಾ, ಎಸ್, 1 ನಿಮಿಷ. ಬಂತ? ಬಂದಿಲ್ಲ. ಸೊ ಮೊದ್ಲು ಬರ್ಕೋರಿ, ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಬರುತ್ತೆ ನಮ್ದು. ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಅಂದ್ರೆ ಏನು ಅಂದ್ರ ನಮ್ಮ ಒಳಗ್ ಒಂದು ಧನ್ಯತಾ ಭಾವ ಪ್ರಕಟ ಆಗುತ್ತೆ. ನಾವ್ ಏನ್ ಮಾಡ್ತಾ ಇದ್ದೀವಿ, ನಮ್ಮ ಮೈಂಡ್ ಹೆಂಗ್ ಮಾಡ್ಕೊಂಡಿವಿ ಅಂದ್ರೆ ಎಲ್ಲರಿಗ್ ಬೈಯೋದಕ್ ಶುರು ಮಾಡ್ತೀವಿ. ಹೆಣ್ಮಕ್ಳು ಯಾರು ತವ್ರ ಮನೆಯವ್ರಿಗೆಲ್ಲ ಬೈಯೋದು, ಯಾಕಂದ್ರೆ ಹಿಂಗ್ ಸರಿ ನೋಡ್ಕೊಟ್ಟಿಲ್ಲ, ನಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ, ತವ್ರ ಮನೆಯವ್ರು ಏನು ಕೆಲ್ಸದಿಲ್ಲ. ಹೆಣ್ಮಕ್ಳು ಏಸ್ ಮಂದಿರ 90% ಅವ್ವ ಅಪ್ಪಗ್ ಮಾಡದೇ ವ್ಯವಸ್ಥೆ, ಅವ್ರದ್ದು ಬೈಯೋದೆ. ಇದೇನ್ ಬ್ಲೇಮಿಂಗ್ ಮೈಂಡ್ ಸೆಟ್ ಇದೆ ನೋಡ್ರಿ. ನೀವ್ ಯಾವಾಗ ಮೆಡಿಟೇಷನ್ ದೊಳಗ್ ಬರ್ತೀರಿ, ಪ್ರತಿ ದಿನಾನು ನಿಮ್ಮೊಳಗೆ ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಬರುತ್ತೆ, ಧನ್ಯತಾ ಭಾವ ಬರುತ್ತೆ. ಅವಾಗ ನಮ್ಮ ರಿಲೇಶನ್ ಇದೆ ನೋಡ್ರಿ, ಅದು ಸರಿಯಾಗಿ ಕೆಲಸ ಮಾಡುತ್ತೆ. ಅದಾದ್ಮೇಲೆ ನಿಮ್ಗೆ ಒಂದು 3 ನಿಮಿಷದ್ದು ಟೈಮ್ ಕೊಡ್ತೀನಿ, ಮತ್ತೆ ಇದು ಕಂಪಲ್ಸರಿ ಇದೆ ಎಲ್ಲರಿಗೂ. ಹಾ, ಸುಷ್ಮಿತಾ ಕಳಿಸ್ತೀನಿ ನಾನು. ಹಾ, ಎಸ್, ಇಲ್ಲಿ ಒಂದು ಫಾರ್ಮೆಟ್ ಬಂದಿದೆ. ಇದು ನಮ್ ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತ ಫ್ರೀ ಸೆಷನ್ ಇರೋ ಕಾರಣಕ್ಕೆ ಒಂದು ಫಾರ್ಮೆಟ್ ಇದೆ. ಈ ಫಾರ್ಮೆಟ್ ಏನ್ ಮಾಡುತ್ತೆ ಅಂದ್ರ ನಿಮ್ಮ ಸಮಸ್ಯೆ ಅಥವಾ ನಾವು ನಿಮ್ಗೆ ಏನ್ ಸಪೋರ್ಟ್ ಮಾಡ್ಬೇಕು ಅನ್ನೋದು ನಮಗ್ ಮೆಸೇಜ್ ಕೊಡುತ್ತೆ. ಈಗ ಎಕ್ಸಾಂಪಲ್, ಈಗ ಮಂಜುನಾಥ್ ಸರ್ ಇದ್ದಾರೆ ಅಂತ ತಿಳ್ಕೊರಿ. ಈಗ ಮಂಜುನಾಥ್ ಸರ್ ಈ ಪ್ರಾಬ್ಲಮ್ ಏನದಂತ ನನಗೆ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗ್ತದೇನ್ ಮಂಜುನಾಥ್ ಸರ್? ನಾರಾಯಣ್ ಸಾಯಿಬಾಬಾ ಇಲ್ಲ, ನಾ ಹಿಂಗ್ ಕೈ ಮಾಡತೀನಿ ನಿಮ್ದು ಎಲ್ಲಾ ಸಮಸ್ಯೆ ತಿಳಿಲತ್ತವ, ಹಂಗಿಲ್ಲ. ನಾನು ಮನುಷ್ಯಳಿದ್ದೀನಿ, ಒಂದಿಷ್ಟು ಚೂರ್ ಶಕ್ತಿಗಳು ಹೆಚ್ಚು ಕಮ್ಮಿ ಇರ್ಬೋದಿಲ್ಲ ಅಂತಿಲ್ಲ. ಹಾಗಾಗಿ ನಿಮ್ಮನ್ನ ಬಹಳ ಸಮೀಪದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಫಾರ್ಮ್ ನಮ್ಗೆ ಹೆಲ್ಪ್ ಮಾಡುತ್ತೆ ಟ್ರಸ್ಟಿಂಗ್. ಸೊ ಹಾಗಾಗಿ ಯಾರಿಗ ಅನಿಸ್ತದ ನೋಡ್ರಿ, ನನ್ಗೆ ಇವ್ರದ್ದು ಸಪೋರ್ಟ್ ಬೇಕು, ಇವರಿಂದ ಏನೋ ನನ್ ಒಳ್ಳೇದಾಗ್ಬಹುದು ಅಂತ ವಿಶ್ವಾಸ ಇದ್ದವ್ರು ಮಾತ್ರ ಇದು ತಲೆಗಿಟ್ಕೋರಿ. ಫೇತ್ ಅಂಡ್ ಬಿಲೀವ್ ಯಾರಿಗಿದೆ ನೋಡ್ರಿ ನಮ್ಮ ಮೇಲೆ, ಅವ್ರು ಮಾತ್ರ ಈ ಫಾರ್ಮ್ ಅನ್ನ ತುಂಬಬೇಕು. ಮತ್ತೆ ಮುಂದಿನ ಸಲಾನು ಈ ಫಾರ್ಮ್ ಯಾರು ತುಂಬಿದ್ರಿ ಅವ್ರಿಗೆ ಮಾತ್ರ ಲಿಂಕ್ ಬರುತ್ತೆ. ಯಾಕಂದ್ರೆ ನಮ್ಮಲ್ಲಿ ವಿಶ್ವಾಸ ಇಲ್ಲ ಅಂದ್ರೆ ಬರೋದ್ ಬೇಡ ಅಂತೀನಿ. ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ, ಮಾಡ್ಬೇಡ್ರಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಈ ಫಾರ್ಮ್ ಅನ್ನ ಏನ್ ಮಾಡ್ಬೇಕಂದ್ರೆ ಕ್ಲಿಕ್ ಮಾಡ್ರಿ, ಅದ್ರಲ್ಲಿ ಕೆಲವೊಂದು ಮಾಹಿತಿ ಕೇಳಿರ್ತಾರ. ಹಾ, ಶ್ರೀನಿವಾಸ್ ಸರ್, ಅದು ಇದನ್ನೇ ಫಾರ್ಮ್ ತುಂಬ್ರಿ ದಯವಿಟ್ಟು. ಇಲ್ಲಿ ಏನು ಹಾಕ್ಬೇಡ್ರಿ, ಫಾರ್ಮ್ ನಾಗ ಹಾಕಿದ್ರೆ ಸಾಕು. ಫಾರ್ಮ್ ತುಂಬಿದ್ಮೇಲೆ ಏನ್ ಮಾಡ್ಬೇಕಂದ್ರೆ ಡನ್ ಅಂತ ಮೆಸೇಜ್ ಹಾಕ್ಬೇಕು. ಒಂದ್ ವೇಳೆ ಕೆಲವ್ರು ಏಜ್ ಇದ್ದಿರ್ತ್ರಿ, ವಯಸ್ಸಾಗಿರುತ್ತೆ, ಬರೋದಿಲ್ಲ, ನೀವು ತಲೆ ಕೆಡ್ಸ್ಕೊಳ್ಬೇಡ್ರಿ. ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರು ಮತ್ತೆ ನಿಮ್ಗೆ ಸಂಬಂಧಪಟ್ಟಿರುವಂತ ನಿಮ್ ಜಾಬ್ ಒಂದ್ 2-3 ಮಾಹಿತಿ ಕೊಟ್ರೆ ನಮ್ ಟೀಮ್ನವ್ರು ಏನ್ ಮಾಡ್ತಾರಂದ್ರ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ ದಯವಿಟ್ಟು ಬೇಗ ತುಂಬ. 3 ನಿಮಿಷ ನಾನ್ ಸ್ವಲ್ಪ ನೀರ್ ಕುಡಿತೀನಿ, ನೀವು ಅದನ್ನ ತುಂಬ್ರಿ. ಎಸ್, ಇದು ಯಾರಿಗಾದ್ರೂ ಬರ್ತಾ ಇಲ್ಲ ಅಂದ್ರೆ ನಿಮ್ದು ನೆಟ್ವರ್ಕ್ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು ಅಷ್ಟೇ. ಎಲ್ಲರಿಗೂ ಬರ್ತಾ ಇದೆ, ಎಲ್ಲರೂ ತುಂಬ್ತಾ ಇದ್ದಾರೆ. ವೇರ್ ಇಸ್ ಫಾರ್ಮ್? ಇಲ್ಲೇ ಇದೆ, ಮೇಲ್ ಹೋಗ್ರಿ ಸ್ವಲ್ಪ ಇನ್ನೊಂದ್ಸಲ. ಹಾ, ಬ್ಲೂ ಕಲರ್ ಇದೆ ನೋಡ್ರಿ, ಇಲ್ಲೊಂದು ಕೆಳಗಿನ ಫಾರ್ಮ್ ಅನ್ನ ಕಡ್ಡಾಯವಾಗಿ ಭರ್ತಿ ಮಾಡ್ರಿ ಅಂತ ಬ್ಲೂ ಕಲರ್ ಒಂದು ಲಿಂಕ್ ಇದೆ ನೋಡ್ರಿ. ನೀವು ಕ್ಲಿಕ್ ಮಾಡಿದ್ರೆ ಸಾಕದು ಓಪನ್ ಆಗುತ್ತೆ. ಸ್ವಲ್ಪ ಕಲೀರಿ. ಮಹಾಲಕ್ಷ್ಮಿ ಬರ್ತಾ ಇಲ್ಲ, ಬರುತ್ತೆ. ನಾವು ಬೆಳಿಗ್ಗೆನೆ ಅದನ್ನ ಟ್ರೈ ಮಾಡಿದ್ವಿ, ಹೊಸ ಫಾರ್ಮೆಟ್ ಇದೆ ಅದು. ಕೆಲವ್ರು ಬರ್ತಾ ಇದಾರೆ ನೋಡ್ರಿ, ಯಾರ್ಯಾರು ತುಂಬ್ದಾರ ನೋಡ್ರಿ. ಹಾ, ಚೇತನ, ನಾಗಪ್ಪ, ರಾಮಚಂದ್ರ ಅವ್ರದೆಲ್ಲ ಬರ್ತಾ ಇದೆ ನೋಡ್ರಿ. ಇನ್ನೊಂದ್ಸಲ ಮಾಡ್ರಿ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡ್ರಿ, ನೀವು ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಸ್ವಿಚ್ ಆನ್ ಮಾಡಿ ಮತ್ತೆ ವಾಪಸ್ ಬಂದು ತುಂಬಬಹುದು.
ಇಲ್ಲಾಂದ್ರೆ ಒಂದ್ ಆಪ್ಷನ್ ಇದೆ, ನಿಮ್ ಹೆಸರು, ಮೊಬೈಲ್ ನಂಬರು ಮತ್ತೆ ನಿಮ್ ವರ್ಕ್, ಇವೇನ್ ಕೆಲಸ ಮಾಡ್ತೀರಿ ಇದು ತುಂಬಿದ್ರೆ ನಮ್ ಟ್ರೈನರ್ಸ್ ತುಂಬಿಕೊಡ್ತಾರೆ ನಿಮ್ಗೆ. ಇಲ್ಲ ಮತ್ತೆ ಅದೇ ಆ ಗ್ರೂಪಿಗೆ ಬಂದ್ರಿ ಸಿಗ್ತದ್ರಿ ಲಿಂಕ್. ಬರ್ಲಿಲ್ಲ ಅಂದ್ರೆ ಅದು ಒಂದು ಆಪ್ಷನ್ ಇದೆ. ಇಲ್ಲಾಂದ್ರೆ ನಿಮ್ ಹೆಸರು ಮೊಬೈಲ್ ನಂಬರ್ ಅನ್ನ ತುಂಬಿದ್ರು ಕಳಿಸಿದ್ರು ನಮ್ ಟೀಮ್ನವರು ತುಂಬ್ತಾರ. ತುಂಬಿ ನಿಮ್ಗೆ ಅದ್ರ ಮಾಹಿತಿಯನ್ನ ಕೊಡ್ತಾರೆ, ನಿಮ್ಮ ಗ್ರೂಪಿಗೆ ಬರುತ್ತೆ ಅದು. ಎಸ್, ತುಂಬಿದವ್ರು ಡನ್ ಅಂತ ಹೇಳಿ ಮೆಸೇಜ್ ಮಾಡ್ರಿ. ಟ್ವೆಂಟಿ ಮೆಂಬರ್ಸ್ ತುಂಬ್ತಾರೆಲ್ಲ. ಎಸ್, ಹಾ, ತುಂಬಿದವ್ರು ಡನ್ ಅಂತ ಹೇಳಿ ಹಾಕ್ರಿ. ಹ್ಮ್ ಎಸ್, ಇದ್ರ ನಂತರ ಒಂದು ಆಕ್ಟಿವಿಟಿಯನ್ನ ಮಾಡೋಣ. ಕ್ಲಾಸ್ ಅಂತೂ ಎಲ್ಲರಿಗೂ ತಿಳಿತಾ ಇದೆ ಅಂತ ಅನ್ಕೊಂಡಿನಿ. ಫಸ್ಟ್ ಟೈಮ್ ಯಾರ್ಯಾರು ಬಂದಿದ್ರಿ ಒಂದ್ಸಲ ಹಿಂಗ್ ಮಾಡ್ರಿ. ಫಸ್ಟ್ ಟೈಮ್ ದುನಿಯಾದಾಗ ಬಂದ್ಮೇಲೆ ಹೀಗೆ ನೋಡಿವ್ರಿ, ನಾವು ನಿಮ್ಗ ಅದಕ್ಕೆ ಮುಂಚೆ ನೋಡಿಲ್ಲ. ಹಾ, ಫಸ್ಟ್ ಟೈಮ್ ತನುಜಾ ಮ್ಯಾಮ್ ಹೀಗೆ ನೋಡ್ತಾ ಇದ್ದೀನಿ. ಹಾ, ಸಾಕಷ್ಟು ರಾಘವೇಂದ್ರ ಮ್ಯಾಮ್, ನೀವು ನಿಮ್ ಹೆಸರು ಹಾಕ್ರಿ. ಕವಿತಾ ಅನ್ನೋರು ಇವತ್ತೇ ನೋಡ್ತಾ ಇದ್ದೀನಿ ನಾನು. ಸಾಕಷ್ಟು ಜನ ಹೊಸಬ್ರು ಇದ್ದೀರಿ, ಎಲ್ಲ ಡೈಮಂಡ್ಸ್ ಗಳು ಬಂದಿದ್ರಿ. ಎಸ್, ಓಕೆ. ಇಲ್ಲ, ನೋಡಿದನ ಫೋಟೋ ಚೇಂಜ್. ಓಕೆ, ಎಸ್. ಸೊ ಎಲ್ಲಾರು ತುಂಬಿದ್ರಿ ಎಲ್ಲಾರು? ಹಾ, ಎಸ್. ಸೊ ಈಗ ಒಂದು ಆಕ್ಟಿವಿಟಿಯನ್ನ ಮಾಡೋಣ. ಸೆಕೆಂಡ್ ಟೈಮ್ ಬಂದಿರಿ. ಹಾ, ಭೋಜೇಗೌಡ ಸರ್ ಅವ್ರ ಫೋನ್ ನಂಬರ್ ಹಾಕ್ಯಾರ ನೋಡ್ರಿ, ಒಂದ್ಸಲ ಫಾರ್ಮ್ ತುಂಬ್ರಿ. ರಜನಿ ಬಂದಿದೆ, ಒಂದ್ ವೇಳೆ ಬರಲ್ದವ್ರದ್ದು ಹೆಲ್ಪ್ ಮಾಡ್ರಿ ದಯವಿಟ್ಟು. ಓಕೆ, ಎಸ್. ಸೊ ಒಂದು ಆಕ್ಟಿವಿಟಿಯನ್ನ ಮಾಡೋಣ. ಎಲ್ಲಾರು ರೆಡಿ ಇದ್ದೀರಿ? ಎಲ್ಲಾರು? ಎಸ್. ಸೊ ಎಲ್ರು ನೇರವಾಗಿ ಕುಳಿತುಕೊಳ್ರಿ ಮತ್ತೆ ಎರಡು ಕಣ್ಣನ್ನ ಮುಚ್ಚಿ. ಒಂದು ಬಹಳ ಅದ್ಭುತವಾಗಿರುವಂತ ಒಂದು ಆಕ್ಟಿವಿಟಿ ಇದೆ. ಮತ್ತೆ ಎಲ್ಲರೂ ವಿಡಿಯೋ ಆಫ್ ಇದ್ದವರು ಎಲ್ಲಿದ್ದೀರಿ ಅಲ್ಲೇ ಕಣ್ಣು ಮುಚ್ಚ್ರಿ. ಒಂದ್ 2 ನಿಮಿಷದ ಮಾತ್ರ ಇದೆ, ಜಾಸ್ತಿ ಇಲ್ಲ ಇದೆ ಆಕ್ಟಿವಿಟಿ. ಎಸ್, ಎರಡು ಕಣ್ಣನ್ನ ಮುಚ್ಚಿ ಮತ್ತೆ ನೇರವಾಗಿ ಕುಳಿತುಕೊಳ್ರಿ, ಸಂಪೂರ್ಣ ನೇರವಾಗಿ. ರಶೀದಾ ಬೇಗಂ ಮ್ಯಾಮ್, ಹಿಂಗ್ ನೇರವಾಗಿ ಕೊಡ್ರಿ. ಎಸ್, ಸಂಪೂರ್ಣ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನ ತೆಗೆದುಕೊಂಡು ಬನ್ನಿ. ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನ ಗಮನಿಸುತ್ತಾ ಇದೀಗ ನೀವು ನಿಮ್ಮ ಮನೆಯಲ್ಲಿದ್ದೀರಿ. ಆ ಮನೆಯನ್ನ ಸಂಪೂರ್ಣ ನೋಡಿ. ನಿಮ್ಮ ಮೇನ್ ಡೋರ್ ಇದೀಗ ಹೊರಗೆ ಯಾರೋ ಬಂದಿರುವಂತ ಸದ್ದು ಬರ್ತಾ ಇದೆ. ಕಣ್ಮುಚ್ಚ್ರಿ ಭೋಜೇಗೌಡ ಸರ್, ಮೆಡಿಟೇಷನ್ ಇದೆ. ಯಾರೋ ಬಂದಿರುವಂತ ಸದ್ದು ಬರ್ತಾ ಇದೆ. ಇದೀಗ ನೀವು ಎದ್ದು ನಿಮ್ಮ ಡೋರ್ ಅನ್ನ ಓಪನ್ ಮಾಡಿದ್ರಿ, ತೆಗ್ದಿರಿ. ನೋಡಿದರೆ ಆಶ್ಚರ್ಯ ಏನು ಅಂದ್ರ, ಸಣ್ಣ 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 ಬಿಳಿಯಾದ ಆನೆಗಳೆಲ್ಲ ನಿಮ್ ಮನೆಯೊಳಗ್ ಬರ್ತಾ ಇವೆ. ಬಹಳ ಸಣ್ಣ ಆನೆಗಳು, ಬಿಳಿಯಾದ ಸಣ್ಣ ಸಣ್ಣ ಆನೆಗಳು, ಸಾಕಷ್ಟು ನೂರಾರು ಸಾವಿರಾರು ಗಟ್ಲೆ ಆನೆಗಳೆಲ್ಲ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡ್ತಾ ಇವೆ, ಒಳಗ್ ಬರ್ತಾ ಇವೆ. ಅವುಗಳಿಗೆ ನೋಡ್ರಿ. ಈಗ ನೀವು ನಿಮ್ಮ ಮನೆಯ ಸೋಫಾ ಮೇಲೆ ಕುಳಿತುಕೊಂಡಿರಿ. ಆ ಆನೆಗಳೆಲ್ಲ ನಿಮ್ಮ ಸೋಫಾ ಮೇಲೆ ಬರ್ತಾ ಇವೆ. ನಿಮ್ಮ ಮೈ ಮೇಲೆಲ್ಲಾ ತಿರುಗಾಡ್ತಾ ಇವೆ, ನಿಮ್ ತಲೆ ಮೇಲೆ, ಕೈ ಕಾಲ್ ಮೇಲೆ, ಹೊಟ್ಟೆ ಮೇಲೆ, ಹೃದಯದ ಮೇಲೆ, ಕಣ್ ಮೇಲೆ, ಮೂಗಿನ ಮೇಲೆ, ಎಲ್ಲಾ ಕಡೆಗೆ ಆ ಸಣ್ಣ 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 ಆನೆಗಳು ತಿರುಗಾಡ್ತಾ ಇವೆ. ಆ ಕಚ್ಚಗುಳಿಯನ್ನ ನೀವು ಫೀಲ್ ಮಾಡ್ತಾ ಇದ್ದೀರಿ. ಎಲ್ಲಾ ಕಡೆಗೂ ಮನೆಯಲ್ಲಿ ಯಾವುದು ಪ್ಲೇಸ್ ಖಾಲಿ ಇಲ್ಲ, ಅಷ್ಟು ಎಲ್ಲಾ ಕಡೆಗೂ ಬಿಳಿ ಆನೆಗಳು ತಿರುಗಾಡ್ತಾ ಇವೆ ಮನೆಯಲ್ಲಿ. ಎಸ್. ಸೊ ನಿಧಾನಕ್ಕೆ ಕಣ್ತೆರೀರಿ ಎಲ್ಲಾರು. ಎಲ್ಲಾರು ಕೈ ಹಿಂಗ್ ಮಾಡ್ರಿ, ನಿಧಾನಕ್ಕೆ ಕಣ್ತೆರೀರಿ. ಎಸ್, ಮುತ್ತುರಾಜ್ ಸರ್, ಆನೆಗಳು ಹೋದು ಕಣ್ತೆರೀರಿ. ಹಾ, ಎಸ್. ಯಾರ್ಯಾರಿಗೆ ರಿಯಲ್ದೊಳಗ್ ಫೀಲ್ ಆಗಿದೆ
ನಮ್ಮ ಮನೆಯಲ್ಲಿ ಆನೆಗಳು ಬಂದಿವು ನನ್ ಮೇಲೆ ತಿರ್ಗಾಡಿವಂತ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಯಾರ್ಯಾರಿಗೆ ರಿಯಲ್ದೊಳಗ ಅನ್ಸ್ಬೇಕು, ಸುಮ್ ಭ್ರಮೆ ಅಲ್ಲ. ರಿಯಲ್ದೊಳಗ ಅದ್ ಕಚಗುಳಿ ಅನ್ಸಿದ್ದಿರ್ಬೋದು, ಅವ್ ತಿರ್ಗಾಡಿರುವಂತ ಫೀಲ್ ಇರ್ಬೋದು, ಸೋಫಾ ಮೇಲೆ ತಿರ್ಗಾಡಿದ್ದು, ಮನೆ ತುಂಬಾ ಎಲ್ಲ ತಿರ್ಗಾಡ್ತಾ ಇವೆ, ಒಂದ್ ಎಲ್ಲೂ ಪ್ಲೇಸ್ ಬಿಟ್ಟಿಲ್ಲ ಅವು ಎಲ್ಲಾ ಕಡೆಗೆ. ಎಲ್ಲರಿಗೂ ಇದು ಫೀಲಿಂಗ್ ಆಗಿದೆನಾ? ಹಾ. ಈಗ ನಾನ್ ಕ್ವಶನ್ ಮಾಡ್ತೀನಿ, ನಿಜವಾಗೂ ನಿಮ್ ಮನೆಗೆ ಆನೆಗಳು ಬಂದಿವ? ಬಂದಿವ? ಇಲ್ಲ. ಆಯ್ತು ಹೋಗ್ಲಿ, ಬಂದಿವಂತೂ ಒಪ್ಕೊಳ್ಳೋಣ, ಅದು ಸತ್ಯ ಇರ್ಬೋದು, ಒಪ್ಕೊಳ್ಳೋಣ. ಬಿಳಿಯಾದ ಆನೆಗಳು ಬರೋದಕ್ ಸಾಧ್ಯ ಇದೆನಾ? ಇಡೀ ಜಗತ್ತಲ್ಲಿ ಯಾವ್ದೋ ಒಂದ್ ಖಂಡ ಇದೆ, ಅಲ್ಲಿ ಮಾತ್ರ ಬಿಳಿ ಆನೆ ಇವೆ, ಇಲ್ದ್ರ ಜಗತ್ತಲ್ಲಿ ಪೂರಾ ಬ್ಲಾಕ್ ಕಲರ್ ಆನೆಗಳೇ ಇವೆ, ವೈಟ್ ಕಲರ್ ಇಲ್ಲೇ ಇಲ್ಲ. ಆದ್ರೂ ವೈಟ್ ಕಲರ್ ನಿಮ್ ಮನಿಗ್ ಬಂದಿವು. ಬಂದಿವ ತನುಜ ಮೇಡಮ್? ಬಂದಿವು. ಎರಡನೇದು ಎಸ್. ಅದಾದ್ಮೇಲೆ ಮೂರನೇದು ಹೋಗ್ಲಿ, ಆನೆಗಳು ಇರ್ಬೋದು, ಬಂದಿತ್ತು, ಇಟ್ಸ್ ಓಕೆ. ಸಣ್ಣ ಆನೆಗಳು ಹೆಂಗ್ ಬರ್ತಾವೆ ಹೇಳ್ರಿ ನೀವು? ಆನೆ ಅಂದ್ರೆ ಮಿನಿಮಮ್ 20ರಿಂದ 25 kg, ಪ್ರಾರಂಭನೇ 25 kg ಇದೆ ಅದ್ರದ್ದು. ಬರ್ತ್ ದಿನಾನೇ ಅದು 25 to 30 kg ಇರುತ್ತೆ ಒಂದ್ ಆನೆ, ಸಣ್ಣ ಆನೆ. ಆದ್ರೆ ನಮ್ ಮನೆಗೆ ಎಂತೋ ಆನೆ ಬಂದಿವಂದ್ರೆ ಸಣ್ಣ 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 ಆನೆಗಳು ಬಂದಿವ್. ಇದನ್ನು ಸುಳ್ಳ? ಇದನ್ನು ಸತ್ಯ ಇರ್ಲ? ಆಯ್ತು, ಅದನ್ನು ಒಪ್ಕೊಳ್ಳೋಣ. ಮೈ ಮೇಲೆಲ್ಲಾ ತಿರುಗಾಡ್ತಾ ಇದ್ದೀವಿ, ಸ್ಕಿನ್ ಮೇಲೆಲ್ಲಾ ತಿರುಗಾಡಿರುವಂತ ಫೀಲಿಂಗ್ ಯಾರ್ಯಾರಿಗಾಗಿದೆ ಹೇಳ್ರಿ? ಎಲ್ಲರಿಗೂ ಆಗಿದೆ. ಇದಕ್ಕೇನಂತಾರಂದ್ರ, ನಮ್ಮ ಮನಸ್ಸೇನಿದೆ ನೋಡ್ರಿ, ನಮ್ಮ ಮನಸ್ಸಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದು ಸಾಮರ್ಥ್ಯ ಇದೆ. ಇಲ್ಲದನ್ನೂ ಸಮೇತ ಇದೆ ಅನ್ನುವಂತ ಕಲ್ಪನೆಯನ್ನ ಮಾಡ್ಕೊಂಡು ಅದ್ರ ಜೊತೆಗೆ ಬದುಕೋ ಸಾಮರ್ಥ್ಯ ಅದಕ್ಕಿದೆ, ನೆನ್ಪಿಡ್ರಿ ಇದು. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಲ್ಲದನ್ನ ಇದೆ ಅನ್ನುವಂಥದ್ದು ಕಲ್ಪನೆಯನ್ನ ಮಾಡ್ಕೊಂಡು ಅದೇ ರೀತಿ ಬದುಕೋ ಸಾಮರ್ಥ್ಯ ಇದೆ. ಸೊ ಮೆಡಿಟೇಷನ್ ದೊಳಗೆ ಏನಾಗುತ್ತೆ ಅಂದ್ರ, ಇಲ್ಲೂ ಸಮೇತ ಇಲ್ಲದನ್ನ ನಮಗ್ ಸುಖ ಇಲ್ಲ ಅಂತ ತಿಳ್ಕೊರಿ. ಗೊತ್ತಾಗ್ಲತ್ತದ? ನಮಗ್ ಸುಖ ಇಲ್ಲ, ನಮಗ್ ಶಾಂತಿ ಇಲ್ಲ, ನಮಗ್ ನೆಮ್ಮದಿ ಇಲ್ಲ, ನಮ್ಮ ಮನೆಯಲ್ಲಿ ಹಣಕಾಸು ಇಲ್ಲ, ದುಡ್ಡಿನ ಸಮಸ್ಯೆ ಇದೆ, ನನ್ ರಿಲೇಶನ್ ಸರಿ ಇಲ್ಲ, ನನ್ ಸಕ್ಸಸ್ ಆಗ್ತಾ ಇಲ್ಲ. ಇವೆಲ್ಲ ಇಲ್ಲವುಗಳನ್ನ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ಅಂತ ಒಂದ್ಸಲ ಫೀಲ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರ, ಅದೆಲ್ಲಾನು ಏನ್ ಮಾಡುತ್ತೆ ಅಂದ್ರ ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ, ವರ್ಕ್. ಹಾಗಾಗಿ ಈಗ ನಾವು 90 days ಅಲ್ಲಿ ಏನ್ ಮಾಡ್ತೀವಿ ಅಂದ್ರ, ನನ್ ಜೀವನದಲ್ಲಿ ಏನ್ ಇಲ್ಲ ನೋಡ್ರಿ, ಅದನ್ನ ಇದೆ ಅನ್ನುವಂತ ಭಾವದೊಂದಿಗೆ ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡಿದ್ರ, ಆ ವೈಬ್ರೇಷನ್ ಏನ್ ಮಾಡುತ್ತೆ ಅಂದ್ರೆ ನನ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಐಡಿಯಾ ಬೆಸ್ಟ್ ಇದೆನಾ? ಈ ಟೆಕ್ನಿಕ್ ಯಾರು ಹೇಳೋದಿಲ್ಲ. ಹಾ, ಎಲ್ಲಾರು ಜೀವನ ಅಂದ್ರೂ ಕಷ್ಟ ಅದ, ಜೀವನ ಅಂದ್ರೂ ಸಂಘರ್ಷ ಅದ, ಹಂಗಿಲ್ಲೇ ಇಲ್ಲ. ಜೀವನ ಅಂದ್ರೂ ಸುಖಿಯಾಗಿದೆ, ಜೀವನ ಅಂದ್ರೂ ಶಾಂತಿ ಇದೆ, ಜೀವನ ಅಂದ್ರೆ ನೆಮ್ಮದಿ ಇದೆ, ನನ್ ಕೈ ತುಂಬಾ ದುಡ್ಡಿವೆ. ಈ ಫೀಲಿಂಗ್ ಯಾವಾಗ ನಿಂಬಲ್ ತಗೋತ್ರಿ ನೋಡ್ರಿ, ಅವಾಗ ಏನಾಗುತ್ತೆ ಅಂದ್ರ ಅಟ್ರಾಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಅದೇ ಸಬ್ ಕಾನ್ಶಿಯಸ್ ಮೈಂಡಿಗೆ, ಹಾ ಕವಿತಾ ಮ್ಯಾಮ್ ಕೊಡ್ತೀನಿ, ಅದೇ ಸಬ್ ಕಾನ್ಶಿಯಸ್ ಮೈಂಡಿಗೆ ನಾನು ಗುಡ್ ಮೆಸೇಜ್ ಅನ್ನ, ಅಂದ್ರೆ ನನಗೆ ಬೇಕಾಗುವಂತ ಮೆಸೇಜ್ ಅನ್ನ ಮೆಡಿಟೇಷನ್ ನಲ್ಲಿ ಅಂದ್ರೆ ಅಲ್ಫಾ ಲೆವೆಲ್ ದೊಳಗೆ ನಾನು ಏನಾದ್ರೂ ಸೇವ್ ಮಾಡ್ದಂದ್ರ ಅದು ಏನ್ ಮಾಡುತ್ತೆ ಅಂದ್ರೆ ಅಕ್ಸೆಪ್ಟ್ ಮಾಡುತ್ತೆ, ನನ್ನ ಜೀವನದಲ್ಲಿ ಪರಿವರ್ತನೆ ಆಗೋದಕ್ಕೆ ಅದು ನನಗೆ ಸಪೋರ್ಟ್ ಮಾಡುತ್ತೆ. ಎಲ್ಲರಿಗೂ ಅರ್ಥ ಆಯ್ತಾ ಉದಾಹರಣೆ? ಹಾ, ಆನೆಗಳು ಬಂದಿಲ್ಲ ಅಂದ್ರೆ ಆನೆಗಳಿಗೆ ತರ್ತೀವಿ ನಾವು. ಆನೆ ಬಿಡ್ರಿ, ಹುಲಿಗಳು ಬರ್ಬೋದು ನಮ್ಮ ಮನೆಗೆ, ಬರ್ತಾವ? ಹಾ, ಹುಲಿ ಬಂದ್ರೆ ನಿಮ್ ವೈಬ್ರೇಷನ್ ಚೇಂಜ್ ಆಗುತ್ತೆ ಅಂತ ಹುಲಿ ಕಳ್ಸಿಲ್ಲ, ಆನೆ ಬೇಡ ಪಾಪ ಹೋಗ್ಲಿ, ಆನೆಗಳೇ ಹೋಗ್ಲಿ ಇವತ್ತೊಂದಿನ. ಮುಂದಿನ ಸಲ ಬಂದಾಗ ಹುಲಿಗಳು ಬರ್ತಾವ, ಬರುತ್ತೆ. ಆ ಫೀಲಿಂಗ್ ಜೊತೆಗೆ ಕನೆಕ್ಟ್ ಇದೆ ನಮ್ಮ ಮೈಂಡ್. ಸೊ ಹಾಗಾಗಿ ಮೆಡಿಟೇಷನ್ ಏನ್ ಮಾಡುತ್ತೆ ಅಂದ್ರ, ಇಂತಹ ಒಂದು ಅದ್ಭುತವಾಗಿರುವಂತ ನಮ್ಮ ಕಲ್ಪನಾ ಸಾಮರ್ಥ್ಯ ಇದೆ ನೋಡ್ರಿ, ಅದು ಹೆಚ್ಚು ಮಾಡುತ್ತೆ. ಮತ್ತೆ ನಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಅನ್ನ ಇನ್ಕ್ರೀಸ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಇಲ್ಲಿ ಬರ್ಕೋರಿ, ಮತ್ತೆ ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ತಗೋರಿ ನೀವು, ನಿಮ್ಗೆ ಹೆಲ್ಪ್ ಮಾಡುತ್ತೆ ಏನೇನ್ ಬೆನಿಫಿಟ್ಸ್ ಇವೆ. ಅದಾದ್ಮೇಲೆ ನಮ್ಗೆ ಎಂಗ್ಸೈಟಿ ಇದೆ ಅಂತ ತಿಳ್ಕೊ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತೀವಿ, ಅದು ಕಂಟ್ರೋಲ್ ನಲ್ಲಿ ಬರುತ್ತೆ. ಮತ್ತೆ ಸ್ಲೀಪ್ ಮ್ಯಾನೇಜ್ಮೆಂಟ್ ಹೇಳ್ದಲ್ಲ, ಎಲ್ಲಾರ ಮನಿಗ್ 1 ಕೋಟಿ ರೂಪಾಯಿ ಬರಾವ್ ಅಂತ ಎಲ್ಲಾಗಿಟ್ಕೋರಿ. 90 days ಯಾರ್ಯಾರು ಬರೋರ್ ಇದ್ರಿ ಮೈಂಡ್ ಇವತ್ ಮೆಸೇಜ್ ಕೊಡ್ರಿ, 90 ದಿನ ಕ್ಲಾಸ್ ಮಾಡಿದ್ರೆ 1 ಕೋಟಿ ರೂಪಾಯಿ ಸಿಗ್ತಾವಂತ. ನಿಮ್ಗೊಂದ್ ಮಾತ್ ಹೇಳಿ, ಈ ಮಾತನ್ನ ನನಗೆ ನನ್ ಕೋಚ್ ಹೇಳಿದ್ರು 4 ವರ್ಷದ ಹಿಂದೆ. ಏನ್ ಹೇಳಿದ್ರಂದ್ರ, ಡೈಲಿ ಯಾರ್ ನೀವು ನಸ್ಕಿನಾರ್ಗ್ ಹೇಳ್ತೀರಿ, ನಿಮ್ಗೆ 1 ಕೋಟಿ ರೂಪಾಯಿ ಯಾರೋ ಒಬ್ರು ಬಂದ್ ಕೊಡ್ತಾರ ಅಂತ ಹೇಳಿರು. ನಿಮ್ ಡೋರ್ ಏನಾಗುತ್ತೆ, ನಿಮ್ ಡೋರಿಗೆ ಯಾರೋ ಬಂದ್ ಬಡಿತಾರ, ನಿಮ್ ಬಾಗಿಲ್ ನೀವು ತೆರೆದ್ರ 1 ಕೋಟಿ ರೂಪಾಯಿ ಕೊಟ್ಟು ಹೋಯ್ತಾರ. ಬಟ್ ಯಾವಾಗ ಕೊಡ್ತಾರ ಗೊತ್ತಿಲ್ಲ, ಮಿನಿಮಮ್ 1 ವರ್ಷರ ನೀವು ಜಾಗೃತವಾಗಿ ಇರ್ಬೇಕು, ನಿಮ್ಗೆ ಗೊತ್ತಾಗುತ್ತೆ. ನಸ್ಕಿನಾರ್ಗ್ ಯಾರು ಹೇಳ್ತ್ರಿ 1 ಕೋಟಿ ರೂಪಾಯಿ ಸಿಗ್ತಾವಂತ. ಸೊ ಇವತ್ ಹೇಳ್ತೀನಿ, ಸುಮಾರು 4 ವರ್ಷದ ಹಿಂದೆ ಈ ಟೆಕ್ನಿಕ್ ಅನ್ನ ಕಲ್ತ, ಬೆಳಗ್ಗೆ ಬೇಗ ಹೇಳೋದಂತ. ಇವತ್ತಿಗೆ ಹೇಳ್ತೀನಿ, 1 ಕೋಟಿ ಬರೋದು ಬಿಡೋದು ಸೆಕೆಂಡ್ರಿ, ಬಂದಿವೇ ಇಲ್ಲ ಅಂತ ಹೇಳ್ತಾ ಇಲ್ಲ.
ಆದ್ರೆ 1 ಕೋಟಿಗಿಂತನೂ ಆಚೆ ಇರುವಂತ ನನ್ನ ಮನಸ್ಥಿತಿ ಇತ್ತು ನೋಡ್ರಿ, ಅದು ಪರಿವರ್ತನೆ. ನನ್ನ ಪರ್ಸನಾಲಿಟಿ ಡೆವಲಪ್ ಆಯ್ತು. ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ದ. ಯಾವಾಗ ನಾವು ಸ್ವಪರಿವರ್ತನೆ ಆಗ್ತೀವಿ ಅವಾಗ ಯಾವ ಕೋಟಿಗಿಂತ ಕಮ್ಮಿ ಇರ್ತೀವಿ ನಾವು, ಹೇಳ್ರಿ ನನ್ಗ. ಒಂದ್ ಯಾವ್ದೋ ಸ್ವಭಾವ ಇದೆ, ನಂಗೆ ಬಹಳ ಭಯಂಕರ ಸಿಟ್ಟಿದೆ, ನಾನ್ ಸಿಟ್ಟು ಬಿಟ್ಟಂದ್ರೆ 1 ಕೋಟಿ ರೂಪಾಯಿ ಗಳಿಸಿನಂಗೆ ನಾನ್ ಸಿಟ್ಟು ಬಿಟ್ಟ ತಕ್ಷಣ ನನ್ನ ರಿಲೇಶನ್ ಎಲ್ಲ ಸರಿ ಆಗೋದಕ್ ಶುರು ಆಗುತ್ತೆ, ಸಕ್ಸಸ್ ಆಟೋಮೆಟಿಕ್ ಬರುತ್ತೆ. ನಾನ್ ಶಾಂತಿ ಸಮಾಧಾನದಿಂದ ಇದ್ದೀನಿ ಅಂದ್ರ ಎಲ್ಲರೂ ನನ್ಗೆ ಸಪೋರ್ಟ್ ಮಾಡೋದಕ್ಕೆ ಬರ್ತಾರ. ನನ್ನಾನೇ ಸಿಡಿಪಿಡಿ ಮಾಡತೀನಿ, ನನ್ನಾನೇ ಟೆನ್ಷನ್ ಮಾಡ್ಕೊಳತೀನಿ ಅಂದ್ರೆ ಯಾರು ಮಾಡೋದಿಲ್ಲ. ಹಾಗಾಗಿ ನಂದು ಒಂದು ಸ್ವಭಾವನು ಚೇಂಜ್ ಆದ್ರ 1 ಕೋಟಿ ರೂಪಾಯಿ ಗಳಿಸಿದಂಗಿದೆ ನೋಡ್ರಿ. ಇದು ಕಲಿಯುಗದಲ್ಲಿ. ಕಲಿಯುಗದಲ್ಲಿ ಎಲ್ಲಾ ಈಸಿ ಇದೆ, ಒಳ್ಳೆಯವ್ರಾಗೋದೇ ಕಷ್ಟ ಇದೆ, ಗೊತ್ತಲ್ಲ. ಕಲಿಯುಗದಲ್ಲಿ ಎಲ್ಲಾ ಈಸಿ ಅದ, ನೀವು ಒಳ್ಳೆಯವ್ರ ಆಗೋದಿದೆ ನೋಡ್ರಿ, ಅದು ಬಹಳ ಕಷ್ಟ ಇದೆ. ಯಾಕಂದ್ರೆ ಸಮಸ್ಯೆ ಇರೋದೆಲ್ಲ ಯಾರಿಗೆ ಅಂದ್ರ ಒಳ್ಳೆಯವ್ರಿಗೆ. ಸೊ ಹಾಗಾಗಿ ಈ ಎಲ್ಲಾ ಬೆನಿಫಿಟ್ಸ್ ಗಳು ನಿಮ್ಗೆ ಇಲ್ಲಿ ಆಗುತ್ತೆ. ಅದಾದ್ಮೇಲೆ ಬರ್ಕೋರಿ, ನಿಮ್ಮ ಮೈಂಡ್ಫುಲ್ನೆಸ್, ಮನಸ್ಸು ಯಾವಾಗ್ಲೂ ಸಮಾಧಾನದಿಂದ ಇರುತ್ತೆ. ಅದಾದ್ಮೇಲೆ ಸೆಲ್ಫ್ ಅವೇರ್ನೆಸ್ ಬರುತ್ತೆ, ನಿಮ್ ಮೇಲೆ ನೀವು ಗಮನ ವಹಿಸ್ತ್ರಿ. ಸೆಲ್ಫ್ ಲವ್ ಅಂತೇಳಿ ಬಹಳ ದೊಡ್ಡ ಆಕ್ಟಿವಿಟಿಗಳು ಹೇಳ್ತೀನಿ ನಾನು. ಅದಾದ್ಮೇಲೆ ಪೀಸ್ ಆಫ್ ಮೈಂಡ್ ಬರುತ್ತೆ. ಮತ್ತೆ ವಿಷನ್ ಬೋರ್ಡ್ ಅನ್ನ ನಿಮಗ್ ಮಾಡಿಸ್ತೀವಿ. ಈ ಸಲ ವಿಷನ್ ಬೋರ್ಡ್ ಪ್ಲಾನ್ ಇದೆ, ಹೋದ್ ಸಲ ಇರ್ಲಿಲ್ಲ, ಬಟ್ ಈ ಸಲ ಮಾಡ್ತಾ ಇದೀವಿ. ಅದಾದ್ಮೇಲೆ ಬರ್ಕೋರಿ, ನಿಮ್ಮ BP ಮತ್ತು ಶುಗರ್ ಇದೆ ನೋಡ್ರಿ, ವಿದೌಟ್ ಮೆಡಿಸಿನ್ ಕಂಟ್ರೋಲ್ ಆಗುತ್ತೆ. ಇದು ಬೇಕಾದ್ರೆ ನಂದು ಓಪನ್ ಚಾಲೆಂಜ್ ಇದೆ, ಬಟ್ ನೀವು 90 ಡೇಸ್ ಕೂಡ್ಬೇಕು. ನಾನು ಕತೆ ಹೇಳಂಗಿಲ್ಲ. ನೀವು 90 ದಿನ ನೀವೇನಾದ್ರೂ ನಾನು ಎದ್ರಿ ಕೂಡೋದಕ್ಕೆ ರೆಡಿ ಇದ್ರಿ, 1 ದಿನಾನೂ ನೀವು ಮೈನಸ್ ಆಗೋದಿಲ್ಲ ಅಂದ್ರೆ ಆಬ್ಸೆಂಟ್ ಆಗೋದಿಲ್ಲ, ಶಾಲೆ ಬಿಟ್ಟ ಮಗು ನೀವು ಆಗೋದಿಲ್ಲ, 90 ದಿನ ನಾನು ಎದ್ರಿ ಕೂಡ್ತ್ರಿ ಅಂದ್ರ ಬೇಕಾದ್ರೆ ಇವತ್ತೇ ಹಾಸ್ಪಿಟಲ್ದಾಗ ಹೋಗಿ BP ಶುಗರ್ದು ಎರಡ್ರದ್ದು ಏನನ್ನದ ತೆಕ್ಕೊಂಡ್ ಬರ್ರಿ. 90 ದಿನ ಆದ್ಮೇಲೆ ತೆಕ್ಕೊಂಡ್ ಬರ್ರಿ. 100% ಹೇಳ್ತೀನಿ, 100% ಹೇಳ್ತೀನಿ, ನೀವು ವಿದೌಟ್ ಮೆಡಿಸಿನ್ 2 ಕಂಟ್ರೋಲ್ ಮಾಡ್ಬೋದು ನೀವು. ಅದಕ್ಕೆ ಒಂದು ವರ್ಡ್ ಅನ್ನ ಬರ್ಕೋರಿ, ರೆಡ್ ಪೆನ್ ಇದ್ರ ಬರೀರಿ. ನೀವು ನಿಮ್ಮ ಲೈಫ್ ನಲ್ಲಿ ಮೆಡಿಸಿನ್ ತಗೋಬಾರ್ದು ಅಂತ ಏನಾದ್ರೂ ಡಿಸೈಡ್ ಮಾಡಿದ್ರೆ ಬರ್ಕೋರಿ, ಹಿಂಗ್ ಬರ್ಕೋರಿ, ನಾನು ನನ್ನ ಜೀವನದಲ್ಲಿ ಮೆಡಿಸಿನ್ ಅಂದ್ರೆ ಟ್ಯಾಬ್ಲೆಟ್ಸ್ ಗಳು ತಗೋಬಾರ್ದು ಅಂತ ಏನಾದ್ರೂ ನೀವು ಡಿಸೈಡ್ ಮಾಡಿದ್ರ ಒಂದೇ ಒಂದು ಆಪ್ಷನ್ ಇದೆ, ಮೆಡಿಟೇಷನ್ ಮಾಡ್ರಿ. ಮತ್ ನಾನ್ ನಿಮ್ಗೆ ಹಿಂಗ್ ಹೇಳತ್ತಿಲ್ಲ ನಂದೇ ಮೆಡಿಟೇಷನ್ ಮಾಡ್ರಿ, ನೋ, ಎಲ್ಲಾರ ಮಾಡ್ರಿ 90 ದಿನ ಮಾಡ್ರಿ ಕಂಟಿನ್ಯೂ. ನಿಮ್ಗೆ ಫೀಸ್ ತುಂಬೋದಕ್ಕೆ ಆಗೋದಿಲ್ಲ, ಬಹಳ ಕಷ್ಟದ ಕೆಲಸ ಇದೆ, ಎನ್ರೋಲ್ ಆಗ್ಬೇಡ್ರಿ, ಆದ್ರ ಮಾಡ್ರಿ. ನೀವು ಯೂಟ್ಯೂಬಿನಾಗ ಮಾಡ್ರಿ, ಎಲ್ಲಾರ ತಗೋರಿ, ಹೆಂಗಾರ ಮಾಡ್ರಿ, 90 ದಿನ ಮಾಡ್ ನೋಡ್ರಿ. ವಿದೌಟ್ ಮೆಡಿಸಿನ್ ನಿಮ್ಗೆ 100% ಏನಾಗುತ್ತೆ ಅಂದ್ರ ಮೆಡಿಟೇಷನ್ ಇಂದ ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ಇದೆಲ್ಲ ಬೆನಿಫಿಟ್ ಇದೆ ನೋಡ್ರಿ. ಇದು ನಿಮ್ ಒಳಗ್ ಎನ್ರೋಲ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಏನೇನಿದೆ ಅಂತ. ಅದಾದ್ಮೇಲೆ ಬರ್ಕೋರಿ, ಪಾಸ್ಟ್ ಲೈಫ್ ಹೀಲಿಂಗ್ ಆಗುತ್ತೆ. ಪಾಸ್ಟ್ ಲೈಫ್ ಅಂದ್ರೆ ನಿಮ್ಗೆ ಹೇಳ್ತೀನಿ ನೋಡ್ರಿ, ಪಾಸ್ಟ್ ಲೈಫ್ ಹೆಂಗ್ ಗುರುತಿಸ್ಬೇಕು ಅಂತ. ನಾವು ನಮ್ ಜೀವನದಲ್ಲಿ ಎಲ್ಲಾ ರೀತಿಯಿಂದನೂ ಪ್ರಯತ್ನ ಮಾಡ್ತಾ ಇದೀವಿ, ಆದ್ರೂ ಸಕ್ಸಸ್ ಆಗ್ತಾ ಇಲ್ಲ. ಯಾರ್ಯಾರಿಗೆ ಸಮಸ್ಯೆ ಇದೆ ಮೀ ಅಂತ ಟೈಪ್ ಮಾಡಿ ಒಂದ್ಸಲ. ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಹರ್ ಒಂದ್ ಏನ್ ಬೇಕು ಎಲ್ಲಾನು ಮಾಡ್ತಾ ಇದ್ದೀನಿ, ಆದ್ರೂ ನಾನ್ ಸಕ್ಸಸ್ ಆಗ್ತಾ ಇಲ್ಲ. ಸೊ ಈಗ ಸರಿಯಾಗಿ ಅರ್ಥ ಮಾಡ್ಕೊರಿ, ಎಲ್ಲಾ ಪ್ರಯತ್ನದ ನಂತರನು ನಾನ್ ಸಕ್ಸಸ್ ಆಗ್ತಾ ಇಲ್ಲ ಅಂದ್ರ ನಂದು ಯಾವ್ದೋ ಒಂದು ಕಾರ್ಮಿಕ್ ಅಕೌಂಟ್ ಪಾಸ್ಟ್ ಲೈಫ್ ಇದೆ ನೋಡ್ರಿ, ಅದು ಬಹಳ ಗಟ್ಟಿ ಆಗಿದೆ. ಅದು ನಾನು ಬೆಂಬಿಡದೆ ಕಾಡ್ತಾ ಇದೆ. ಅದು ವ್ಯಕ್ತಿಗಳ ರೂಪದಲ್ಲಿರ್ಬೋದು, ಸಮಸ್ಯೆಗಳ ರೂಪದಲ್ಲಿರ್ಬೋದು, ಪರಿಸ್ಥಿತಿಯ ರೂಪದಲ್ಲಿರ್ಬೋದು, ಯಾವುದೋ ಒಂದು ಪ್ರಕಾರದಿಂದ ನನ್ನ ಜೀವನದಲ್ಲಿ ಅದು ಎಂಟ್ರಿ ಆಗಿ ನನಗ್ ಮುಂದೆ ಹೋಗೋದಕ್ಕೆ ಅದು ಬಿಡ್ತಾ ಇಲ್ಲ ಅಂತ ಅರ್ಥ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಪಾಸ್ಟ್ ಲೈಫ್. ನನ್ಗೆ ನನ್ ಮಗಳದು ನನ್ ಪಾಸ್ಟ್ ಲೈಫ್ ಕರ್ಮ, ನಾನೇನೋ ಒಂದ್ ಕರ್ಮ ಮಾಡಿರ್ಬೇಕು, ಅದಕ್ಕೆ ನನ್ ಮಗಳದು. ನನ್ಗೆ ಯಾವಾಗ ಅರ್ಥ ಆಯ್ತು, ನಾನ್ ಚೇಂಜ್ ಆಗೋದಕ್ಕೆ ಶುರು ಆದ. ಸೊ ಹಾಗಾಗಿ ಮೆಡಿಟೇಷನ್ ದೊಳಗೆ ಏನಾಗುತ್ತೆ ಅಂದ್ರ ನಿಮ್ಮ ಪಾಸ್ಟ್ ಲೈಫ್ ಏನ್ ಕರ್ಮಗಳಿವೆ ನೋಡ್ರಿ, ಅವು ಮೆಡಿಟೇಷನ್ ಇಂದ ಏನಾಗುತ್ತೆ ಅಂದ್ರ ಹೀಲ್ ಆಗುತ್ತೆ. ಅದು ನಿಮ್ಮನ್ನ ಬಿಟ್ಟು ಹೋಗುತ್ತೆ, ಡಿಲೀಟ್ ಆಗುತ್ತೆ, ರಿಮೂವ್ ಆಗುತ್ತೆ. ಅದಾದ್ಮೇಲೆ ಬರ್ಕೋರಿ, ನಮ್ಮ ಅಲ್ಫಾ ಲೆವೆಲ್ ಹೀಲಿಂಗ್ ಆಗುತ್ತೆ. ಸ್ವಲ್ಪ ಈ ವರ್ಡ್ಸ್ ಗಳು ಬರ್ಕೋರಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಮೆರಿಡಿಯನ್ ಪಾಯಿಂಟ್ಸ್ ಹೀಲಿಂಗ್. ಮೆರಿಡಿಯನ್ ಪಾಯಿಂಟ್ಸ್ ಅನ್ನ ಮೊನ್ನೆ 2 ದಿನ ಕೋರ್ಸ್ ಅನ್ನ ಮಾಡಿವಿ. ನಮ್ಮ ಮನೆಯಲ್ಲಿ ಮೂಲೆಗೆ ಏನಾಗುತ್ತೆ, ಜಾಳಗಟ್ತದೆ. ಎಲ್ಲಾರ ಮನೆಗ ಜಾಳಿಗೆ ಏನಂತ್ರಿ ನೀವು, ಜೇಡ. ಹಾ, ಮನೆಯಲ್ಲಿ ಮೂಲೆಗೆ ಏನ್ ಮಾಡುತ್ತೆ ಅಂದ್ರ ಜೇಡ ಬಂದ್ ಏನ್ ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ನೇರವಾಗಿರೋದಕ್ ಮಾಡಲ್ಲ, ನಮ್ ಕಣ್ಣು ಎಲ್ಲಿ ಹೋಗ್ತಾವ ಅಲ್ಲಿ ಮಾಡಂಗಿಲ್ಲ, ನಮ್ಮ ಗಮನ ಎಲ್ಲಿ ಹೋಗೋದಿಲ್ಲ ನೋಡ್ರಿ, ಅಲ್ಲಿ ಜೇಡ ಏನ್ ಮಾಡುತ್ತೆ ಅಂದ್ರ ಬಲೆ ಹಣಿಯುತ್ತೆ. ಜೇಡ ಅಂದ್ರ ಮೀನ್ಸ್ ನೆಗೆಟಿವ್ ಎನರ್ಜಿ. ಸೊ ಯಾವ ರೀತಿ ಮನೆಯ ಮೂಲೆಗೆ ನೆಗೆಟಿವ್ ಎನರ್ಜಿ, ಆ ಜೇಡ ಹೆಂಗ್ ಯಾವ ರೀತಿ ಬರುತ್ತೆ ನೋಡ್ರಿ, ಸೇಮ್ ಅದೇ ರೀತಿ ನಮ್ಮ ಶರೀರದಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳಲ್ಲಿ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಅಂದ್ರೆ ಸೇವ್ ಆಗಿರುತ್ತೆ, ಹಿಡ್ಕೊಂಡ್ ಬಿಟ್ಟಿರುತ್ತೆ. ಅದ್ರಲ್ಲಿ ಒಂದ್ ಯಾವ್ದು ಅಂದ್ರೆ ಸಹಸ್ರಾರ ಒಂದು. ಈ ರೀತಿ ಸಾಕಷ್ಟು ಪಾಯಿಂಟ್ಸ್ ಗಳಿವೆ, ಅದನ್ನ ಹೀಲಿಂಗ್ ಮಾಡೋದಿದೆ ನೋಡ್ರಿ, ಈ ಮೆಡಿಟೇಷನ್ ದೊಳಗೆ ನಿಮ್ಗ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಮತ್ತೆ ಸ್ವಲ್ಪ ಸ್ಪೀಡ್ ಹೋಗೋಣ. ಅದಾದ್ಮೇಲೆ ಚಕ್ರ ಹೀಲಿಂಗ್ ಬರುತ್ತೆ ಈ ಸಲ. ಮತ್ತೆ ಅಡ್ವಾನ್ಸ್ ಚಕ್ರ ಹೀಲಿಂಗ್ ಇದೆ, ಕುಂಡಲಿನಿ ಜಾಗೃತ ಅಂತೇಳಿ.
ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಫರ್ಗಿವ್ ಅಂಡ್ ಫಾರ್ಗೋಟ್ ಮೈಂಡ್ ಸೆಟ್ ಆಗುತ್ತೆ. ಅಂದ್ರೆ ನಾವು ನಮ್ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲ ಕೆಲವ್ರಿಗೆ ಕ್ಷಮಿಸೋದಿಲ್ಲ. 10 ವರ್ಷ 15 ವರ್ಷ 20 ವರ್ಷ ಕಳೆದು ಹೋಗಿವೆ, ಆದ್ರೂ ಅವ್ರ ಬಗ್ಗೆ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಹಂಗೆ ಇದೆ. ಸೊ ಯಾವಾಗ ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಇರುತ್ತೆ ನೋಡ್ರಿ, ನನಗೆ ಪಾಸಿಟಿವ್ ಆಗಿ ಮುಂದುವರಿಯೋದಕ್ಕೆ ಅದು ಬಿಡೋದಿಲ್ಲ, ನೆನ್ಪಿಡ್ರಿ. ಹಾಗಾಗಿ ಮೆಡಿಟೇಷನ್ ದೊಳಗೆ ನಾವು ಸ್ಪೆಷಲ್ ಆಗಿ ನಾನು ಕಲಿಸೋದು ಯಾವ್ದು ಅಂದ್ರೆ ಕ್ಷಮೆ ಮಾಡೋದನ್ನ ಕಲೀರಿ, ನೀವು ಮುಂದ್ ಹೋಗೋದನ್ನ ಕಲೀರಿ. ನೀವು ಎಲ್ಲಿಯವರೆಗೆ ಕ್ಷಮಿಸೋದಿಲ್ಲ ನೋಡ್ರಿ, ಅಲ್ಲಿಯವರೆಗೆ ನೀವು ಮುಂದೆ ಹೋಗೋದಿಲ್ಲ. ರೀಸನ್ ಏನು? ಅವ್ರು ಏನಾದ್ರೂ ಮಾಡಿರ್ಬೇಕು, ನಾನು ಒಪ್ತೀನಿ ನಿಮ್ಗೆ ಬಹಳ ಮನಸ್ಸಿಗೆ ನೋವಾಗಿರ್ಬೇಕು, ಬಹಳ ದುಃಖ ಆಗಿರ್ಬೇಕು, ಆ ಸಂದರ್ಭದಲ್ಲಿ ನಿಮ್ಗೆ ಬಹಳಷ್ಟು ತೊಂದರೆಗಳಾಗಿರ್ಬೋದು, ಅವಮಾನ ಆಗಿರ್ಬೋದು, ಅಪಮಾನ ಆಗಿರ್ಬೋದು, ಬಹಳ ಲಾಸ್ ಮಾಡ್ಕೊಂಡಿರ್ಬೋದು, ಏನಾದ್ರೂ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಆ ಎನರ್ಜಿಯನ್ನ ಎಲ್ಲಿ ತನಕ ನೀವು ಹಿಡ್ಕೊಂಡಿರ್ತೀರಿ ನೋಡ್ರಿ, ಅಲ್ಲಿ ತನಕ ಯಾರಿಗ್ ಹಾನಿ ಆಗ್ತಾ ಇದೆ? ಯಾರಿಗ ಆಗ್ತಾ ಇದೆ ಹೇಳ್ರಿ? ಈ ನಮ್ ಮನೆಯಲ್ಲಿರುವ ಕಸ ಇದೆ ನೋಡ್ರಿ, ನಮ್ ಮನೆಯಲ್ಲಿ ಕಸ ಹಾಕ್ತಿವಿ, ಬೆಳಗಿಂದ ಎಲ್ಲಾ ಹುಡುಗಿ ಮಾಡಿ ಎಲ್ಲಾ ಮಾಡಿ ಒಂದ್ ಕಡೆಗೆ ಕಸ ಹಾಕ್ತಿವಿ. ಆ ಕಸವನ್ನ 4 ದಿನ ಎತ್ತು ಹೊರಗ್ ಹಾಕ್ಬೇಡ್ರಿ. ಏನಾಗುತ್ತೆ? ಮನೆಯೆಲ್ಲ ದುರ್ವಾಸನೆ ಬರೋದಕ್ಕೆ ಶುರು ಮಾಡುತ್ತೆ, ವಾಸನೆ ಇಲ್ಲ ದುರ್ವಾಸನೆ. ಹಾಗಾದ್ರೆ ನಮ್ಮ ಶರೀರದಲ್ಲೂ ಸಮೇತ ಆ ಕಸ ಏನ್ ಮಾಡಿವಿ, 10 ವರ್ಷ 20 ವರ್ಷಲಿಂದ ಒಳಗಿಟ್ಟಿವಿ. ಏನಾಗ್ಬಾರ್ದು ಹೇಳ್ರಿ? ನಮ್ ಮೈಂಡ್ ಸೆಟ್ ಶರೀರ ಹೆಂಗ್ ಹೆಲ್ದಿ ಆಗಿರುತ್ತೆ ಹೇಳ್ರಿ? ಮೈಂಡ್ ಹೆಂಗ್ ಕೂಲ್ ಆಗಿ ಕೆಲಸ ಮಾಡಂದ್ರೆ ಮಾಡುತ್ತೆ? ಆತ್ಮಕ್ ಶಾಂತಿ ಸಿಗು ಅಂದ್ರೆ ಎಲ್ಲಿಂದ ಸಿಗುತ್ತೆ? ಏಕಾಗ್ರತೆ ಬಾ ಅಂದ್ರೆ ಎಲ್ಲಿಂದ ಬರುತ್ತೆ? ಇಷ್ಟು ಕಸ ಕಡ್ಡಿ ಎಲ್ಲ ನಾವು ತುಂಬ್ಕೊಂಡ್ ಬಿಟ್ಟಿವಿ. ಸೊ ಹಾಗಾಗಿ ನೀವು ಕ್ಷಮಿಸೋದ್ರಿಂದ ಆ ಕಸ ಕಡ್ಡಿ ಏನಾಗುತ್ತೆ ಅಂದ್ರೆ ಸುಟ್ಟು ಹೋಗುತ್ತೆ, ಹೊರ ಹೋಗುತ್ತೆ. ಇದು ನೀವು ಸ್ಪೆಷಲಿ ಇಲ್ಲಿ ಕಲಿತ್ರಿ. ಮತ್ತೆ ನಮ್ಮ ಉದ್ದೇಶನೂ ಇದೆ. ನಮ್ಮ ಉದ್ದೇಶ ಬರೀ ನಿಮ್ ಕಣ್ ಮುಚ್ಚಿಸ್ ಧ್ಯಾನ ಮಾಡಿಸ್ಬೇಕಂತ ಇಲ್ಲ. ನೀವ್ ಯಾರ್ಯಾರು ಜಾಯ್ನ್ ಆಗಿದ್ರೆ ನಿಮ್ಗೆ ಗೊತ್ತಿದೆ. ನಮ್ಮ ಉದ್ದೇಶ ಏನು ಅಂದ್ರ, ನೀವು ಮಾನವರಿದ್ದೀರಿ ನೋಡ್ರಿ, ನೀವು ಮಾನವರಿಂದ ದೇವ ಮಾನವರಾಗ್ಬೇಕು, ನೀವೆಲ್ಲರೂ ಒಳ್ಳೆಯವ್ರಾಗ್ಬೇಕು ನೋಡ್ರಿ. ಕೆಟ್ಟವ್ರು ಕೆಟ್ಟದ್ ಎಷ್ಟಾದ್ರೂ ಮಾಡ್ಲಿ, ಏನ್ ಫರಕ್ ಬೀಳೋದಿಲ್ಲ. ಆದ್ರೆ ನಾವು ಒಳ್ಳೆಯವ್ರಾಗ್ಬೋದಲ್ಲ? ಆಪ್ಷನ್ ಇದೆಯಲ್ಲ ನನ್ನ ಹತ್ರ. ಈಗ ಅವ್ರು ಹಂಗ ಆಗ್ಯಾರಂತ ನಾನು ಹಂಗೆ ಅದ ಅಂತ ತಿಳ್ಕೊರ್, ನಮ್ಗ ಅವ್ರಿಗೆ ಏನ್ ವ್ಯತ್ಯಾಸ ಇರುತ್ತೆ? ಏನು ವ್ಯತ್ಯಾಸ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಹೋಲ್ ಅಂದ್ರೆ ಇಡೀ ವ್ಯಕ್ತಿತ್ವದ ಮೇಲೆ ಏನಾಗುತ್ತೆ ಅಂದ್ರ ಈ ಸೆಷನ್ಗಳು ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಇದನ್ನ ನೀವು ತಲೆಯೊಳಗಿಟ್ಕೋರಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಮ್ಮ ಹೆಲ್ತ್ ಇದೆ ನೋಡ್ರಿ, ಅದಂತೂ ಗ್ಯಾರಂಟಿ ಇದೆ. ಅದಾದ್ಮೇಲೆ ನಿಮ್ಮ ಗೋಲ್ಸ್ ಗಳಿವೆ ನೋಡ್ರಿ, ಅದನ್ನ ನಿಮ್ಗೆ ಅಚೀವ್ ಮಾಡೋದಕ್ಕೆ ನಿಮ್ಗೆ ಸಪೋರ್ಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಮತ್ತೆ ಒಂದು ಮನೆಯಲ್ಲಿ ನೀವು ಬೇಕಾದ್ರೆ 10 ಜನ ಕೊಡ್ರಿ, ನನಗೆ ಏನ್ ಫರಕ್ ಬೀಳೋದಿಲ್ಲ. ಎಲ್ಲಾರು ಮೆಡಿಟೇಷನ್ ಮಾಡ್ರಿ ಅಂತೀನಿ, ಬಟ್ ಫೋನ್ ಮಾತ್ರ ಒಂದೇ ಬಳಸ್ಬೇಕು. ಒಂದ್ ಫೋನಿಗೆ ಒಂದ್ ಫೀಸ್ ಇರುತ್ತೆ ನಮ್ದು, ಗೊತ್ತಾಯ್ತಾ? ಗಂಡ ಹೆಂಡತಿ ಒಂದೇ ಫೋನ್ ನಾಗ ಕೂಡ್ಬೇಕು, ರಾತ್ರಿ ಜಗಳ ಆಡಿದ್ರೆ ಮುಂಜಾನೆ ಗಪ್ಚಿಪ್ ಒಂದಾಗಿರ್ತೀರಿ ನೀವು. ಈಗ ಒಂದೇ ಫೋನಿಗೆ ಕುಂತಿರ್ತಾರಲ್ಲ, ಆಪ್ಷನ್ ಇರೋದಿಲ್ಲ ನಿಮ್ಗೆ. ಹಿಂಗಾರ ಆಗ್ರಿ, ಸುಧಾರಿಸ್ರಿ ಅಂತಿನ್ನ. ಏನಾರ ಮಾಡ್ರಿ, ಸುಧಾರಣೆ ಆಗ್ರಿ. ಯಾಕಂದ್ರೆ ನಮ್ಮನ್ನ ನೋಡ್ ನಮ್ ಮಕ್ಳು ಬೆಳಿತಾ ಇವೆ. ನಾವ್ ಹೆಂಗ್ ಕಾವಾ 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 ಕಾಗಿ ಹೆಂಗ್ ಮಾಡ್ದೇವ ಅಂದ್ರೆ ನಮ್ಮ ಮಕ್ಳು ಏನ್ ಮಾಡ್ತಾವ ಹೇಳ್ರಿ? ಅವು ಅದೇ ಕಲಿತಾವ್. ಸರ್ಕಾರಿ ಶಾಲೆಗಳಲ್ಲಿ ಹಂಗೆ ಆಗಿದೆ. ಮಕ್ಕಳು ಮನೆಯಲ್ಲಿ ಪೇರೆಂಟ್ಸ್ ಸರಿ ಇರೋದಿಲ್ಲ, ಅವೆಲ್ಲ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಬಡತನ ಜಾಸ್ತಿ ಇರುತ್ತೆ, ಜಗಳ ಕಿರಿಕಿರಿ ಮಾಡ್ಕೊಂಡಿರ್ತಾವ. ಮಕ್ಕಳು ಬೆಳಗ್ಗೆ ಎದ್ದು ಉಪವಾಸ ಬಂದಿರ್ತಾವ, ಮನ್ಯಾಗ ಇಲ್ಲಿ ಬಂದ್ ಗ್ರೌಂಡಿನ ಕುಸ್ತಿ ಆಡ್ತಾವ ಮಕ್ಕಳು. ನಮ್ ರೀಸನ್ ಮನೆಯಲ್ಲಿ ಇರುವಂತ ಸಂಸ್ಕಾರ. ಸೊ ಹಾಗಾಗಿ ಹೇಳ್ತೀನಿ, ನಮ್ಮ ರಿಲೇಶನ್ ಸುಧಾರಣೆ ಆದ್ರೆ ಮಾತ್ರ ನಮ್ಮ ಮನೇಲಿ ಲಕ್ಷ್ಮಿ ಇರ್ತಾಳೆ ನೋಡ್ರಿ, ನೆನ್ಪಿಡ್ರಿ. ಪಾಯಿಂಟ್ ಹಾಕೋರು. ಮುಂದಿನ ಕೋರ್ಸಿಗೆ ಬರ್ಲಿ ಬಿಡ್ಲಿ ಸೆಕೆಂಡ್ರಿ. ನೀವು ಯಾರ ಮನೆಯಲ್ಲಿ ರಿಲೇಶನ್ ಬೆಸ್ಟ್ ಅದ ನೋಡ್ರಿ, ಅವ್ರ ಮನೆಯಲ್ಲಿ ಲಕ್ಷ್ಮಿ ಬರ್ತಾಳ. ಲಕ್ಷ್ಮಿ ಬರ್ತಾಳ ಅಂದ್ರೆ ಏನು ಕಡಿಮೆ ಬೀಳೋದಿಲ್ಲ ಅಂತ, ನಿಮ್ದು ಎಲ್ಲಾ ಕೆಲಸಗಳು ಸಿದ್ಧಿ ಆಗುತ್ತೆ. ಯಾಕಂದ್ರ ಇಬ್ಬರ ಶಕ್ತಿ ಕೆಲಸ ಮಾಡುತ್ತೆ, ನಿಮ್ದು ಇಬ್ಬರ ಪಾಸಿಟಿವ್ ಎನರ್ಜಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನಾನು ಎದ್ರಿಗೆ ಕೂಡೋರ್ಗೆ ಹೇಳ್ತೀನಿ, ನೀವ್ ಎನ್ರೋಲ್ ಆದ್ಮೇಲೆ ನಿಮ್ ಜೋಡಿಗೆ ಬಿಡೇಬೇಡ್ರಿ. ಜೋಡಿಗೆ ಬಿಡೇಬೇಡ್ರಿ ಅಂದ್ರೆ ಏನಾರ ಮಾಡ್ರಿ, ಎಬ್ಬಸ್ರಿ, ನಿಮ್ ಜೊತೆ ಕೂಡ್ಸುವಂತ ಪ್ರಯತ್ನ ಮಾಡ್ರಿ. ಸುಧಾರಣೆ ಆಗ್ಲಿ, ಫ್ರೀದಾಗ ಸುಧಾರಣೆ ಆಗ್ಲಿ, ಯಾಕಾಗ್ಬಾರ್ದು ಹೇಳ್ರಿ? ಯಾರು ಹೇಳಾರ ನೀವ್ ಒಬ್ರೇ ಸ್ವರ್ಗಕ್ಕೆ ಹೋಗ್ಬೇಕಂತ? ಅವ್ರಿಗೆ ಇಲ್ಲೇ ಬಿಟ್ಟು ಹೋಗೋರಿದ್ರಿ. ಮತ್ತೆ ಇವತ್ ನಿಮ್ ಜಗಳ ಆಡ್ತಾರ, ಮತ್ ನಾಳೆ ಇನ್ನೊಬ್ರು ಜಗಳ ಆಡ್ಲಾ ಶುರು ಮಾಡ್ತಾರ ಅವ್ರು. ಅವ್ರಿಗೆ ತಕೊಂಡೇ ಹೋಗೋದ್, ಎಲ್ಲಿಗೆ ಹೋಗೋದಲ್ಲಿ. ಸೊ ಹಾಗಾಗಿ ಇವತ್ತು ಡಿಸೈಡ್ ಮಾಡ್ರಿ, ಇಡೀ ನನ್ನ ಹೋಲ್ ಫ್ಯಾಮಿಲಿ, ನನ್ನ ಇಡೀ ಕುಟುಂಬ ಪರಿವರ್ತನೆ ಯಾವಾಗ ಆಗುತ್ತೆ ಅಂದ್ರ ನಾನ್ ಪರಿವರ್ತನೆ ಆದಾಗ. ನೆನ್ಪಿಡ್ರಿ, ನಾನೇ ಚೇಂಜ್ ಆಗಿಲ್ಲ ಅಂದ್ರ ನನ್ ಕುಟುಂಬ ಹೆಂಗ್ ಚೇಂಜ್ ಆಗುತ್ತೆ ಹೇಳ್ರಿ? ಮತ್ತೆ ಸ್ಪೆಷಲಿ ಮಕ್ಕಳದ್ ಬೇಕಾದ್ರೆ ಬರ್ಕೋರಿ. 20 ಇಯರ್ಸ್ ನಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ ಸರ್ವಿಸ್ ಇದೆ. ನಮ್ಮ ಮಕ್ಕಳು ನಾವ್ ಹೇಳಿದ್ದು ಕೇಳಿ ಬೆಳೆಯೋದಿಲ್ಲ, ನಾವ್ ಮಾಡಿದ್ದನ್ನ ನೋಡಿ ಬೆಳಿತಾರ ಅವ್ರು. ನಾನ್ ಮಕ್ಳಿಗೆ ಹೇಳತ್ತೀನಿ, ನಸ್ಕಿನಾಗ ಹೇಳು ನಸ್ಕಿನಾಗ ಹೇಳು ಅಂತ. ನಾನು 8 ಗಂಟೆ ತನಕ ಹೇಳತ್ತಿಲ್ಲ, ಹೇಳ್ತಾವು? ಹೇಳಲ್ಲ. ನಾನು 5 ಗಂಟೆಗೆ ಎದ್ದ ಅಂತ ತಿಳ್ಕೊರೋ, ನೋಡ್ತಾವ 1 ದಿವಸ 2 ದಿವಸ 3 ದಿವಸ. ಅದಾದ್ಮೇಲೆ 4ನೇ ದಿನ ನೀವ್ ಏನು ಹೇಳ್ಬೇಡ, ಗಪ್ಚಿಪ್ ಎದ್ದು ನಿಮ್ ಸೈಡಿಗೆ ಬಂದು ಕೂಡ್ತಾರ. ಸೊ ಹಾಗಾಗಿ ನಾವು ಏನನ್ನ ಮಾಡ್ತೀವಿ ನೋಡ್ರಿ, ಅದನ್ನ ನೋಡಿ ನಮ್ ಮಕ್ಕಳು ಬೆಳಿತಾರಂದ್ರ ಅವ್ರಿಗೆ ಸಂಸ್ಕಾರಗಳು ಕೊಡುವವರು ಜವಾಬ್ದಾರಿ ಯಾರ್ದಿದೆ ಅಂದ್ರೆ ನಮ್ದಿದೆ. ಎಜುಕೇಶನ್ ಸಿಸ್ಟಮ್ ಇದೆ ಅಂತ ತಿಳ್ಕೊಬೇಡ್ರಿ. ಎಜುಕೇಶನ್ ಸಿಸ್ಟಮ್ ಎಜುಕೇಶನ್ ಕೊಡುತ್ತೆ, ಸಂಸ್ಕಾರಗಳು ನಾವೇ ಕೊಡ್ಬೇಕಾ ಮಕ್ಕಳಿಗೆ.
ಅದಾದ್ಮೇಲೆ ನಿಮ್ಮ ಒಳಗೊಂದು ಸೋಷಿಯಲ್ ಸರ್ವಿಸ್ ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಆಗುತ್ತೆ 90 ಡೇಸ್ ಅಲ್ಲಿ. ಅದಾದ್ಮೇಲೆ ಬರ್ಕೋರಿ ವೆಲ್ತ್ ಕ್ರಿಯೇಟ್ ಆಗುತ್ತೆ. ನನಗೆ ಈಗ ನಾನು ಇಲ್ಲೊಂದು ಕ್ಲಿಯರ್ ಮಾಡ್ತೀನಿ, ಮೇಡಮ್ 90 ದಿನ ಧ್ಯಾನ ಮಾಡಿದ್ಮೇಲೆ ಬಹಳ ರೊಕ್ಕ ಬರ್ತಾವೇನ್ರಿ? ಬರಲ್ಲ ಅವು, ಬರೋದಿಲ್ಲ. ಮೆಡಿಟೇಷನ್ ಮಾಡೋದ್ ದುಡ್ಡು ಬರುತ್ತೆ ಅಂತ ನಾನು ಎಲ್ಲೂ ಹೇಳೋದಿಲ್ಲ. ಆದ್ರೂ ಒಂದು ಬೆನಿಫಿಟ್ ಏನು ಅಂದ್ರೆ, ನೀವು ಮೆಡಿಟೇಷನ್ ಮಾಡುವಾಗ ನಿಮ್ಮ ಮೈಂಡ್ ಏನಿರುತ್ತೆ ನೋಡ್ರಿ, ಅದು ಕ್ಲಿಯರ್ ಇರುತ್ತೆ. ನಿಮ್ಗೆ ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಖರ್ಚು ಮಾಡ್ತೀರಿ, ಎಲ್ಲಿ ಖರ್ಚು ಮಾಡಬಾರ್ದು ಅದನ್ನ ಹಿಡಿತೀರಿ ನೀವು. ಇಲ್ಲಿ ಏನಾಗುತ್ತೆ ಅಂದ್ರೆ ಉಳಿತಾಯದ ಮೈಂಡ್ ಸೆಟ್ ಬರುತ್ತೆ. ಮೆಡಿಟೇಷನ್ ಮಾಡೋದ್ರೆ ಲಕ್ಷ್ಮಿ ಬರೋದಿಲ್ಲ, ಬರ್ಬೋದು, ಬರೋದಿಲ್ಲ ಅಂತಿಲ್ಲ, ಮನೇಲಿ ರಿಲೇಷನ್ ಎಲ್ಲ ಸುಧಾರಣೆ, ಆದ್ರೆ ಅದಕ್ಕೆ ಗ್ಯಾರಂಟಿ ಕೊಡೋದಿಲ್ಲ. ಆದ್ರೆ ಒಂದಂತೂ ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಹತ್ರ ಉಳಿತಾಯ ಇರುತ್ತೆ ನೋಡ್ರಿ, ಅದು ಜಾಸ್ತಿ ಆಗುತ್ತೆ. ಖರ್ಚು ವೆಚ್ಚಗಳ ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಂಟ್ರೋಲ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂಥದ್ದಿದೆ ನೋಡ್ರಿ, ಅದು ನಿಮ್ಗೆ ಗೊತ್ತಾಗಿರುತ್ತೆ. ಅದಾದ್ಮೇಲೆ ನೀವು ಒಬ್ಬ ಸರ್ಟಿಫೈಡ್ ಮೆಡಿಟೇಷನ್ ಮಾಸ್ಟರ್ ಆಗಿ ಹೊರಗೆ ಬರ್ಬೋದು. ಮಾಸ್ಟರ್ ಆದ್ಮೇಲೆ ಬೇಕಾದ್ರೆ ನೀವು ನಿಮ್ದೇ ಕ್ಲಾಸ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನಿಮ್ಗೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಅದಾದ್ಮೇಲೆ ಬರ್ಕೋರಿ, ನಾವು 100 ಇಲ್ಲ, ಇದು 90 ಡೇಸ್ ಅಂತ ಮಾಡ್ಕೋರಿ. ನಾವು 90 ಡೇಸ್ ನ ಕೋರ್ಸ್ ಅನ್ನ ನಿಮ್ಮ ಎದುರಿಗೆ ಲಾಂಚ್ ಮಾಡ್ತಾ ಇದೀವಿ. ಅದ್ರಲ್ಲಿ ಕೆಲವೊಂದು ಬರ್ಕೋರಿ ಯಾವ ಯಾವ ಕೋರ್ಸ್ ಇದೆ ಅಂತ ಹೇಳಿ. ಈಗ ನಾನು ಬಹಳ ಇಂಪಾರ್ಟೆಂಟ್, ನನ್ನ ಹತ್ರ 2 ಪ್ರಕಾರದ ಸ್ಟೂಡೆಂಟ್ಸ್ ಗಳು ಬಂದಿರ್ತಾರೆ. 2 ಪ್ರಕಾರ. ಒಂದಿದೆ ಇಂಟ್ರೆಸ್ಟೆಡ್ ಪರ್ಸನ್ ಅಂತ ಬರ್ಕೋರಿ ನಿಮ್ ಡೈರಿಯಲ್ಲಿ. ಇಂಟ್ರೆಸ್ಟೆಡ್ ಪರ್ಸನ್ ಅಂದ್ರೆ ಏನು ಅಂದ್ರೆ ಆಸಕ್ತಿದಾಯಕ ವ್ಯಕ್ತಿಗಳು, ಬಹಳ ಇಂಟ್ರೆಸ್ಟ್ ಇರುತ್ತೆ, ಬಹಳ ಆಸಕ್ತಿ. ಈಗ ಇದು ಕ್ಲಾಸ್ ನ ಸಂಜೆ ತನಕ ಮಾಡ್ತೀನಿ ಅಂದ್ರೆ ಕೂಡ್ತೀರಿ ನೀವು, ಕೂಡ್ಬೋದಲ್ಲ ಎಲ್ಲಾರು? ಯಾರ್ಯಾರಿದ್ರಿ? ನಾನ್ ಅಹುಜಾ ಮ್ಯಾಮ್ ಹೇಳ್ತೀನಿ, ಅಹುಜಾ ಮೇಡಮ್ ಸಂಜೆ ತನಕ ಮಾಡಂಬ್ರಿ ಇವತ್ ಕ್ಲಾಸ್. ಆಯ್ತು, ಯಾಕಾಗಲ್ ನಡೀರಿ, ವಿಡಿಯೋ ಆಫ್ ಇಟ್ಟು ಒಂದ್ ಅರ್ಧ ತಾಸು ಊಟ ಮಾಡ್ಲಾಕ್ ಬರ್ತದ, ಅವ್ರ ಕ್ಲಾಸ್ ನಡೀಲಿ ಪೂರಾ ಸಂಜೆ ತನಕ. ಎಲ್ಲರಿಗ ಅನಿಸ್ತಾ ಇದೆಯಲ್ಲ ಸಂಜೆ ತನಕ ಮಾಡೋದಿದ್ರು ಮಾಡ್ಬೋದು. ಹಾ, ಇದಕ್ಕೆ ಏನಂತ ಕರೀತಾರಂದ್ರ ಆಸಕ್ತಿದಾಯಕ ವ್ಯಕ್ತಿಗಳು. ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ, ಬಹಳ ಆಸಕ್ತಿ ಇರುತ್ತೆ, ಕಲಿಕೆ ಮಾಡ್ಬೇಕಂತ ಹೇಳಿ ಅವ್ರ ಹತ್ರ ಒಂದು ಭಾವ ಇರುತ್ತೆ, ಮೈಂಡ್ ಸೆಟ್ ಇರುತ್ತೆ. ಇವ್ರ ಆಸಕ್ತಿದಾಯಕ ವ್ಯಕ್ತಿಗಳು 1ನೇ ಕ್ಯಾಟಗರಿ. ಮತ್ತೆ 2ನೇ ಕ್ಯಾಟಗರಿ ಯಾರು ಅಂದ್ರ ಕಮಿಟೆಡ್ ವ್ಯಕ್ತಿಗಳು. ಕಮಿಟೆಡ್ ಅಂದ್ರೆ ಇವ್ರ ಆಸಕ್ತಿದಾಯಕ ವ್ಯಕ್ತಿಗಳದ ಮೈಂಡ್ ಸೆಟ್ ಏನಾಗುತ್ತೆ ಅಂದ್ರೆ, ಯಾವಾಗ ಫೀಸ್ ಬರ್ತದ, ಯಾವಾಗ ದುಡ್ಡು ಕಟ್ಟೋದ್ ಬರುತ್ತೆ, ಯಾವಾಗ ಚಾಲೆಂಜ್ ಬರುತ್ತೆ ನೋಡ್ರಿ. ನಸ್ಕಿನಾಗ ಹೇಳೋ ದೊಡ್ಡ ಚಾಲೆಂಜ್ ಅವ್ರಿಗೆ, ಅವ್ರ ಮನ್ಸಿಗೆ ಒಪ್ತಾ ಇಲ್ಲ, ನಾವು ಈ ವರ್ಷ ಮಕ್ಕೊಂಡಿವ್, ಇನ್ನೊಂದ್ 10 ವರ್ಷ ಹಿಂಗೆ ಮಲ್ಗಮಂತ ವಿಚಾರ ಮಾಡಿರ್ತಾರೆ. ಇವ್ರು ಏನ್ ಮಾಡ್ತಾರೆ, ಇಂಟ್ರೆಸ್ಟೆಡ್ ಪರ್ಸನ್ ಒಂದ್ ಹೆಜ್ಜೆಯನ್ನ ಹಿಂದಿಡ್ತಾರೆ. ಯಾವಾಗ ಅಂದ್ರ ಯಾವಾಗ ಫೀಸ್ ಬರುತ್ತೆ, ಡಿಸಿಷನ್ ತಗೊಳೋದ್ ಬರುತ್ತೆ ನೋಡ್ರಿ, ನಿರ್ಧಾರ ಕೈಗೊಳ್ಳುವಂತ ಸಮಯದಲ್ಲಿ ಕ್ವಿಟ್ ಮಾಡ್ಕೊಂಡು ಹೊರಗೆ ಹೋಗ್ತಾರೆ. ಯಾರು ಅಂದ್ರೆ ಇವ್ರು ಇಂಟ್ರೆಸ್ಟೆಡ್ ಇರೋ. ಆದ್ರ ಅದ್ರಲ್ಲೇ ಕೆಲವೊಂದು ಡೈಮಂಡ್ಸ್ ಇರ್ತಾರ, ಅವ್ರಿಗೆ ಏನಂತಾರ ಅಂದ್ರ ಕಮಿಟೆಡ್ ವ್ಯಕ್ತಿಗಳಂತಾರ. ಬರ್ಕೋರಿ, ಕಮಿಟೆಡ್ ವ್ಯಕ್ತಿ ಅಂದ್ರ ಕರೋ ಯಾ ಮರೋ, ಈ ಡಿಸೈಡ್ ಮಾಡಿದ್ರ ಮೈಂಡ್ ಅಲ್ಲಿ ಇದು ಮಾಡ್ಬೇಕಂದ್ರ ಮಾಡ್ಬೇಕು, ಅದು ಏನಾದ್ರೂ ಆಗ್ಲಿ ಮಾಡೋಣ, ಬಿಡೋದಿಲ್ಲ. ಮತ್ತೆ ಇವತ್ ಯಾರು ಎನ್ರೋಲ್ ಆಗಿರ್ತ್ರಿ, ನಾಳೆ ಬೆಳಿಗ್ಗೆನೆ ನಿಮ್ಗೆ ಸೆಷನ್ ಸಿಗುತ್ತೆ. ನಾಳೆ ಮುಂಜಾನೆ ನಿಮ್ಗೆ ಡೇ 1 ನಿಮ್ದು ಏನೇ ಅದ ನೋಡ್ರಿ, ಅದನ್ನ ಶುರು ಆಗುತ್ತೆ. ಸೊ ಹಾಗಾಗಿ ಲೈಫ್ ನಲ್ಲಿ ನೀವೇನಾದ್ರೂ ಚೇಂಜಸ್ ಆಗ್ಬೇಕು ಅಥವಾ ಪರಿವರ್ತನೆ ಆಗ್ಬೇಕು ಅಂದ್ರ ನೀವು ಕಮಿಟೆಡ್ ಇದ್ರೆ ಮಾತ್ರ ಸಾಧ್ಯ ಇದೆ, ಗೊತ್ತಿರ್ಲಿ ನಿಮ್ಗೆ. ಕಮಿಟ್ಮೆಂಟ್ ಇಲ್ಲದ ವ್ಯಕ್ತಿ ಯಾವತ್ತೂ ಸಕ್ಸಸ್ ಆಗಿರುವ ಒಂದೂ ಉದಾಹರಣೆಗಳು ಇಲ್ಲ. ಕಮಿಟ್ಮೆಂಟ್ ಇಲ್ಲದ ವ್ಯಕ್ತಿ ಅಂದ್ರೆ ಇವತ್ ಮಾಡ್ತಾರ, ನಾಳೆಗ್ ಮಾಡೋದಿಲ್ಲ. ನಿಮ್ಗೆ ಗೊತ್ತಲ್ಲ, ಈಗ ಡಿಸೆಂಬರ್ ಬರುತ್ತೆ ನೋಡ್ರಿ, ಡಿಸೆಂಬರ್ ಟೈಮಿಗೆ ಬಹಳ ನಗ್ತೀನಿ. ಡಿಸೆಂಬರ್ 31st ಎಲ್ಲರೂ ಅಡ್ಡೆ ಕೇಳ್ಬೇಡ್ರಿ, ಎಲ್ಲರ ಡೈರಿ ಬರೆಯದೇ ಬರೆಯೋದು, ಡಿಸಿಷನ್ ತಗೊಂಬದ್ ರಾತ್ರಿ ಕುಂತು. ಈ ವರ್ಷ ಮನೆ ಕಟ್ತೀನಿ, ಈ ವರ್ಷ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ತೀನಿ, ಈ ವರ್ಷ ಬೆಳಿಗ್ಗೆ ಬೇಗ ಹೇಳ್ತೀನಿ, ಈ ವರ್ಷ ನಾ ವಾಕಿಂಗ್ ಮಾಡ್ತೀನಿ, ಜಿಮ್ ನಾಗ ಹೋಗಿ ಜಾಯಿನ್ ಆಯ್ತೀನಿ, ಎಲ್ಲಾ ಬರ್ದ್ ಡೈರಿ ಎಲ್ಲಾ ತುಂಬಿ ಇಟ್ಟವ್ರು ಇದ್ದೀರಿ ನೀವು. ಎಲ್ಲರೂ ನನ್ ಕ್ಯಾಟಗರಿದವ್ರು ಇದ್ರಿ, ನನ್ಗೆ ಗೊತ್ತದ, ಎಲ್ಲರೂ ಬರ್ದೇವು. ಒಂದು ಸಂಶೋಧನೆ ಹೇಳುತ್ತೆ, 5 ದಿನದ ನಂತರ, 5 days ನ ನಂತರ 90% ಜನರದ ಡೈರಿ ಎಲ್ಲದಂತ ಅವರಿಗೆ ಗೊತ್ತಿರಲ್ಲಂತ. 5 ದಿನ ನಂತರ, 5 ದಿನಕ್ಕೆ ಫ್ಲಾಪ್ ಆಯ್ತು ಗಾಡಿ ಅವ್ರದ್ದು. ರೀಸನ್ ಏನು ಅಂದ್ರ 5 ದಿನ ಏನ್ ಮಾಡ್ತಾರಂದ್ರ ಮಾಡೋದೇ ಮಾಡೋದು ಮಾಡೋದೇ ಮಾಡೋದು ಮಾಡೋದೇ ಮಾಡೋದು, ಮೈಂಡಿಗೆ ಪ್ರೆಷರ್ ಕೊಡ್ಲಕ್ ಶುರು ಮಾಡ್ತಾರ 5 ದಿನ ಅವ್ರು. ಈ ಮೈಂಡಿಗೆ ಪಾಪ ಏನು ಗೊತ್ತಿರೋದಿಲ್ಲ, ಇದಕ್ ವಾಕಿಂಗ್ ಮಾಡೇ ಗೊತ್ತಿಲ್ಲ, ವಾಕಿಂಗ್ ಮಾಡಿಸ್ತಾರೆ ಇದಕ್ ಮರ್ದಿನ ಮುಂಜಾನೆ ಅಂತ. ಇದು ಕನ್ಫ್ಯೂಷನ್ ದಾಗೆ ವಾಕಿಂಗ್ ಮಾಡುತ್ತೆ, ಏನಾಗ್ಲತ್ತದ, ಯಾಕೋ ವಾಕಿಂಗ್ ಮಾಡ್ಲತ್ತ ನೀವು, ಆಯ್ತು ಹೋಗ್ಲಿ ವಾಕಿಂಗ್ ಮಾಡ್ಲತ್ತೆ. ಬರಣ ಬಿಟ್ಟಿಗೆ ಏನ್ ಮಾಡ್ತಾರ, ಪುಸ್ತಕ ಓದ್ಲಕ್ ಶುರು ಮಾಡ್ತಾರೆ. ಇದು ಪುಸ್ತಕ ಓದೋದ್ ಬಿಟ್ಟು 20 ವರ್ಷ ಆಗದ, ಈ ಪುಸ್ತಕ ಕೈದಾಗ ಗಾಬರಾಸ್ಲಕ್ ಶುರು ಮಾಡ್ತದ ಮೈಂಡ್, ಅದು ಮತ್ತು ಅಡ್ಜಸ್ಟ್ ಮಾಡ್ಕೊಳ್ತು. ಅದಾದ್ಮೇಲೆ ಮತ್ ನೆಕ್ಸ್ಟ್ ಒಂದು ಇಡೀ ದಿನ ಅದಕ್ಕೆಲ್ಲಾ ನಿಯಮದ ಮೇಲೆ ನಡೆಸ್ತಾರೆ. ಎಷ್ಟು ದಿನ? 5 ದಿನ. 5 ದಿನ ಆದ್ಮೇಲೆ ನಾ ಮೈಂಡ್ ಹಿಂಗ್ ಗೇಮ್ ಆಡುತ್ತೆ, ನೀವು ಮತ್ 6ನೇ ದಿನ ಹೇಳಲ್ಲೇ. 6ನೇ ದಿನ ಹೇಳೋದಿಲ್ಲ, ಸಾಧ್ಯನೂ ಇಲ್ಲ.
ರೀಸನ್ ಏನು ಅಂದ್ರೆ ಈಗ ಬರ್ಕೋರಿ, ನಾವು ತೆಗೆದುಕೊಂಡಿರುವಂತಹ ನಿರ್ಧಾರಗಳನ್ನ ನಾವೇ ಯಾಕೆ ಕ್ವಿಟ್ ಮಾಡ್ತೀವಿ, ಕಾರಣ ಇದೆ ಇಲ್ಲಿ. ನಿಮ್ ತಪ್ಪಿದೆ ಅಂತ ಹೇಳ್ತಾ ಇಲ್ಲ ನಾನಿಲ್ಲಿ. ನಿಮ್ಗೆ ಹೇಳಿದೆಲ್ಲ ನಾನ್ ಮಾಡಿದವಳೆ ಇದ್ದೀನಿ ಒಂದ್ ಕಾಲಕ್ಕೆ. ಈಗ ಟ್ರೈನರ್ ಆದ್ಮೇಲೆ ಭಾಷಣ ಹೊಡಿಲತ್ತೀನಿ, ಅದು ಎರಡನೇ ಮಾತು. ಬಟ್ ಇಂಥವೆಲ್ಲ ನಾನು ಮಾಡಿ ಕತಿಗಳು ಬಹಳ ಒಂದೊಂದು ನನ್ನ ಹತ್ರ ಒಂದ್ 100 ಡೈರಿಗಳವ, ಬರೆದೇ ಬರೋದು ಮತ್ತೆ ನೆನ್ಪು ಹೋಗೋದು ನನಗೆ ಆಗಿದೆ. ರೀಸನ್ ಏನು ಅಂದ್ರೆ ಹೇಳ್ತೀನಿ ನೋಡ್ರಿ, ನಮ್ಮ ಮೈಂಡ್ ಇದೆ ನೋಡ್ರಿ, ಅದಕ್ಕೆ ಜಾಸ್ತಿ ಚಾಲೆಂಜಸ್ ಗಳನ್ನ ಕೊಟ್ರ ಅದು ಸೈಲೆಂಟ್ ಆಗುತ್ತೆ. ಜಾಸ್ತಿ ನೋಡ್ರಿ, ಒಂದೇ ಸಲಕ್ಕೆ ಅದಕ್ಕೆ ವಾಕಿಂಗ್ ಹಚ್ಚದ್ರಿ, ಒಂದೇ ಸಲಕ್ಕೆ ಓದೋದ್ ಮಾಡ್ಲಕ್ ಶುರು ಮಾಡಿದ್ರಿ, ಒಂದೇ ಸಲಕ್ಕೆ ಯಾವ್ದೋ ಮತ್ತೆ ಹೊಸದೊಂದ್ ಏನೋ ಕೆಲಸ ಮಾಡ್ಲಕ್ ಶುರು ಮಾಡಿದ್ರಿ, 5, 6, 7, 8 ಎಲ್ಲ ಒಂದೇ ಸಲಕ್ಕೆ ಅದಕ್ಕೆ ಪ್ರೆಷರ್ ಮಾಡಿದ್ರ ಅದು ಯಾವ್ದು ಮಾಡಂಗಿಲ್ಲ, ಯಾವ್ದು ಮಾಡೋದಿಲ್ಲ. ಸೈನ್ಸ್ ಹೇಳ್ತಾ ಇದೀನಿ. ಸೊ ಹಾಗಾಗಿ ನಾನ್ ಹೇಳೋದು ಏನು ಅಂದ್ರೆ, ಇವತ್ತಿನಿಂದ ನೆನ್ಪಿಡ್ರಿ, ಚಾಲೆಂಜಸ್ ಗಳನ್ನ ಸಿಂಗಲ್ ತಗೋಬೇಕು, ಒಂದೊಂದೇ ತಗೋಬೇಕು. ಮೊದ್ಲು ವಾಕಿಂಗ್ ದೇ ಚಾಲೆಂಜ್ ತಗೋರಿ, 21 ದಿನ ಸುಮ್ ವಾಕಿಂಗ್ ಮಾಡ್ರಿ, ಏನು ಮಾಡ್ಬೇಡ್ರಿ ಒಟ್ಟೆ ಟೋಟಲಿ. 21 ದಿನ ಆದ್ಮೇಲೆ ಇನ್ನ ಜೀವ ಇರುತ್ತೆ, ಒಂದೇ ಸಲಕ್ ಬದಲಾವಣೆ ಆಗ್ರಿ, ಏನ್ ಶರಣ್ ರಾಗವ್ರು ಇದ್ರೆ ಹೋಗ್ ಮಠದಾಗ ಇರ್ತ್ರೆ, ಮನೆಗೆ ಇರೋದಿದೆ ನಮ್ಗೆಲ್ಲ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅನ್ನ ಮಾಡ್ರಿ, ಪರಿವರ್ತನೆ ಆಗುತ್ತೆ. ನೀವು ಒಂದೇ ಸಲಕ್ಕೆ ಪ್ರೆಷರ್ ಕೊಟ್ರ ಮೈಂಡಿಗೆ ಅದು ವರ್ಕ್ ಮಾಡೋದಿಲ್ಲ. ಗೊತ್ತಾಗ್ಲತ್ತದಲ್ಲ ಎಲ್ಲರಿಗೂ? ಇಲ್ಲಿ ತನಕ ಎಲ್ಲರಿಗೂ ಕನ್ನಡ ತಿಳಿದದ ಅಂತ ಅನ್ಕೊಂಡಿನಿ. ಸೊ ಹಾಗಾಗಿ ನಮ್ಮ ಉದ್ದೇಶ ಏನು ಅಂದ್ರ, ಒಂದೊಂದಾಗಿ ಒಂದೊಂದು ಕೋರ್ಸ್ ಗಳ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಪರಿವರ್ತನೆ ಮಾಡ್ತೀವಿ. ಈಗ ಯಾರ್ಯಾರು ಕಮಿಟೆಡ್ ಇದ್ದೀರಿ ಮತ್ತೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ, ಕಮಿಟೆಡ್ ಅಂದ್ರೆ ಕರೋಯ ಮರು ಮಾಡೇ ಮಾಡ್ತೀನಿ ಅನ್ನುವಂಥವ್ರು ಏನಿದ್ದೀರಿ ನೋಡ್ರಿ, ಅವ್ರು ನನ್ಗೆ ಸಿ ಅಂತ ಹೇಳಿ ಟೈಪ್ ಮಾಡ್ಬೇಕು. ಸಿ ಅಂತ ಟೈಪ್ ಮಾಡಿದ್ರೆ ನಾನು ಫೀಸು ಹಾಕ್ತೀನಿ, ಅದ್ರ ಮಾಹಿತಿನೂ ಕೊಡ್ತೀನಿ. ಸಿ ಅಂತ ಟೈಪ್ ಮಾಡಿಲ್ಲ ಅಂದ್ರೆ ಇಲ್ಲೇ ನಾನು ಕ್ವಿಟ್ ಮಾಡ್ತೀನಿ, ನಾನು ಮುಗಿದ್, ನಾನು ಹೇಳಿದ ಟೈಮ್ ಮುಗಿತಾ ಬಂದಿದ್ದೀನಿ, ಒಂದ್ 10 ನಿಮಿಷ ಮುಗಿಯುತ್ತೆ. ಹಾ, ಸೊ ಯಾರ್ಯಾರು ಮಿನಿಮಮ್ 10 ಜನರ ನನಗೆ ಸಿ ಬೇಕು, 10 ಜನ ಇದ್ದಾರಂದ್ರ, ಇಲ್ಲಾಂದ್ರೆ ನಂದು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ಇವಾಗ ಸಂಡೇ ಅದ, ನಾನು ಒಂದ್ ರೌಂಡ್ ಬೀದರ್ ಓಡಾಡ್ ಬರ್ತೀನಿ, ಬಹಳ ದಿನ ಆಯ್ತು ಬೀದರ್ ತಿರುಗಾಡಿ. ಎಸ್ ಎಸ್ ಎಸ್, ಓಕೆ 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 ಓಕೆ, ಎಸ್. ಸೊ ಕಮಿಟೆಡ್ ಅಂದ್ರೆ ಗೊತ್ತಲ್ಲ, ಕರೋಯ ಮರು ಮಾಡೇ ಮಾಡ್ತೀನಿ ಒಂದು. ಅದಾದ್ಮೇಲೆ ಎರಡನೇದು ಹೇಳ್ತೀನಿ, ನಮ್ಮ ಮೈಂಡ್ ಇದೆ ನೋಡ್ರಿ, ಯಾವಾಗ್ಲೂ ಒಂಟಿಯಾಗಿ ಪರಿವರ್ತನೆ ಆಗೋದಿಲ್ಲ. ಅದು ಅಂದ್ರೆ ಒಂದೊಂದೇ ಆಗೋದಿಲ್ಲ, ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಯಾರಾದ್ರೂ ಒಬ್ರು ಬೇಕೇ ಬೇಕು. ನಿಮ್ಗೆ ಗೊತ್ತಲ್ಲ, ಇಡೀ ಜಗತ್ತಿನ ಇತಿಹಾಸ ನಿಮ್ಗೆಲ್ಲರಿಗೂ ಗೊತ್ತದ. ನಾವು ರಾಮನಿಗೆ ದೇವ್ರ ಅಂತ ಕರಿತೀವಿ, ರಾಮನಿಗೂ ಗುರು ಇದ್ರು, ಗೊತ್ತಲ್ಲ ನಿಮ್ಗೆ? ವಶಿಷ್ಠರು. ಕೃಷ್ಣನಿಗೂ ಗುರು ಇದ್ರು, ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಗುರು ಇದ್ರು, ವಿವೇಕಾನಂದರಿಗೆ ಇದ್ರು. ಈವನ್ ಬಾಳ್ ಹೋಗ್ಬೇಡ್ರಿ, ಸಚಿನ್ ತೆಂಡೂಲ್ಕರ್ ಹೋಗ್ರಿ ನೀವು, ಪ್ರತಿಯೊಬ್ಬರಿಗೂ ಸಮೇತ ಒಬ್ರು ಗುರು ಇದ್ರು, ಈಗ್ಲೂ ಇದ್ದಾರೆ ಬಹಳಷ್ಟು ಜನರಿಗೆ, ಕೋಚ್ಗಳಿದ್ದಾರೆ. ನಮ್ಗೆ ಯಾರ? ಏನಿಲ್ಲ, ನಮ್ದೇ ಕಾರ್ಬಾರ್ ಅದ, ಯಾವಾಗ್ರ ಹೇಳ್ರಿ, ಯಾವಾಗ್ರ ಮಲಗ್ರಿ, ಯಾವಾಗ್ರ ಊಟ ಮಾಡ್ರಿ. ಹೆಂಗ್ ಸಕ್ಸಸ್ ಆಗ್ತೀರಿ ಹೇಳ್ರಿ ನೀವು? ನಮ್ಗೂ ಒಬ್ರು ಬೇಕಲ್ಲ, ದಿಕ್ಕು ದಿವಾಳಿ ಕೇಳೋರ್, ಹೇಳೋರ್, ಬೈಯೋರ್, ಮಾಡೋರ್. ಅದಕ್ಕೆ ನಾನ್ ಸಣ್ಣಾಗಿದ್ದಾಗ ನಮ್ಮ ಅಜ್ಜಿ ಹೇಳ್ತಿಳು, ಯಾರ್ ಬೈದ್ ಹೇಳ್ತಾರಲ್ಲ ನಮ್ ಚಂದಂದಕ್ ಹೇಳ್ತಾರದ್. ಯಾರು ಬೈದ್ ಹೇಳ್ತಾರ ಚಂದಂದಕ್, ಗುರುಗಳು ಏನ್ ಮಾಡ್ತಾರ? ಬೈದೆ ಹೇಳ್ತಾರ, ನಗ್ತಾ ಹೇಳೋದಿಲ್ಲ. ಬಾಳ್ ಸೀರಿಯಸ್ ಆಗ್ತೀನಿ, ನನ್ಗೆ ಹೇಳ್ತೀನಿ, ಕ್ಲಾಸ್ ಅಂದ್ರೆ ಕ್ಲಾಸ್, ಮಾಡೋದಂದ್ರೆ ಮಾಡೋದು. ಇದೇ ಆಕ್ಟಿವಿಟಿ ಮಾಡ್ಬೇಕಂದ್ರೆ ನಾವ್ ಮಾಡ್ಬೇಕು. ಸೊ ಹಾಗಾಗಿ ನೀವ್ ಯಾರ್ಯಾರು ಕಮಿಟೆಡ್ ಇದ್ರಿ ಅವ್ರು ಮಾತ್ರ ಪರಿವರ್ತನೆ ಆಗ್ತ್ರಿ, ಅದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ. ಸೊ ಕಮಿಟೆಡ್ ಇದ್ದವ್ರು ಎಲ್ಲರೂ ಇದನ್ನ ನೋಟ್ ಮಾಡ್ತಾ ಹೋಗ್ರಿ, ಎಷ್ಟು ಕೋರ್ಸ್ಗಳು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ. ಸೊ ಮೊದಲು ಬರುತ್ತೆ 15 ದಿನಗಳ ಕುಂಡಲಿನಿ ಜಾಗೃತ ಮೆಡಿಟೇಷನ್. ಒಂದು ನೋಟ್ ಮಾಡ್ಕೊರಿ, ಕಮಿಟೆಡ್ ಸಿ ಅಂತ ಟೈಪ್ ಮಾಡಿದವ್ರು ಯಾರ್ಯಾರು ಇದ್ದೀರಿ, ಹಾ ಅವರೆಲ್ಲರೂ 15 ದಿನಗಳ ಕುಂಡಲಿನಿ ಜಾಗೃತ ಇದೆ ನೋಡ್ರಿ, ಅದು ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ರೇಖಿಯನ್ನ ಇದ್ರಲ್ಲೇ ಪ್ಲಸ್ ಮಾಡಿ. ನಿಮ್ಗೆ ಗೊತ್ತಿರ್ಲಿ, ಸುಮಾರು 7 ಕೋರ್ಸ್ಗಳು ಆಫರ್ ನಲ್ಲಿ ಇವೆ ಈ ಸಲ. ಗೊತ್ತಾಗ್ಲತ್ತದ ಎಲ್ಲರಿಗೆ? ಟೋಟಲ್ 10 ಕೋರ್ಸ್ಗಳನ್ನ ನಾವು ಲಾಂಚ್ ಮಾಡಿವಿ. 10ರಲ್ಲಿ ನೀವು ಫೀಸ್ ಕಟ್ತಾ ಇರೋದು ಓನ್ಲಿ 3 ಕೋರ್ಸ್ ಇದ್ದೆ. 7 ಕೋರ್ಸ್ಗಳನ್ನ ನಮ್ ಕಡೆಯಿಂದ ಆಫರ್ ನಲ್ಲಿ ಇವೆ, ಪೂರ್ತಿ ಫ್ರೀ ಇವೆ ನಿಮಗೆ 7 ಕೋರ್ಸ್ಗಳು. ನೀವು ಫೀಸ್ ನನ್ಗೆ ಕೇವಲ 3 ಮಾತ್ರ ಕಟ್ಟೋದಿದೆ. ಅದು ಯಾವ್ದು ಅಂತೇಳಿ ನಾನ್ ನಿಮ್ಗೆ ಹೇಳಕ್ಕ ಗೊತ್ತಿತ್ತು. ಸ್ಕೂಲಲ್ಲಿ ಏನ್ ಹೇಳ್ತಿದ್ರಂದ್ರೆ ಧ್ಯಾನ ಮಾಡ್ಬೇಕು ಅಷ್ಟೇ, ಬೇರೆ ಏನ್ ಅದ್ರ ಬಗ್ಗೆ ಏನು ಕೂಡ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ ಒಂದು ದಿನ ಏನಾಯ್ತಂದ್ರೆ, ಒಂದು ಕೋರ್ಸ್ ಮೇಡಮ್ ಮಾಡಿದ್ರು, ಮಿಲಿಯನಿಯರ್ ಮೈಂಡ್ ಸೆಟ್ ಆ ತರದ್ದು ಒಂದು ಕೋರ್ಸ್ ಮಾಡಿದ್ರು. ಅವಾಗ ನಾನು ಜಾಯಿನ್ ಆದೆ. ನಂದು ಉದ್ದೇಶ ಏನಿಲ್ಲ, ಆ ಮಿಲಿಯನಿಯರ್ ಮೈಂಡ್ ಸೆಟ್ ಅಂದ್ರೆ ಏನೋ ಒಂದು ಹಣ ಮಾಡುವಂತದ್ದು ಇರಬಹುದು ಅಂತೇಳಿ. ಅದರ ಕೇಳಿದ ನಂತರ ಅದರಲ್ಲಿ 7 ದಿನದಲ್ಲಿ ಒಂದೊಂದು ದಿನ ಒಂದೊಂದು ತರದ ನಾಲೆಜ್ ಅನ್ನು ಕೊಡ್ತಿದ್ರು ಮೇಡಮ್. ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆದ ನಂತರ ಮತ್ತೆ ಯಾವೆಲ್ಲ ಕೋರ್ಸ್ ಮಾಡ್ತಾ ಇದ್ದಾರೆ ಅದರ ನಂತರ ಬಂದ ಪ್ರತಿ ಒಂದು ಕೋರ್ಸ್ ಅನ್ನು ಕೂಡ ನಾನು ಜಾಯಿನ್ ಆಗ್ತಿದ್ದೆ. ಅದರಲ್ಲಿ ನನ್ಗೆ ಯೂಸ್ಫುಲ್ ಅಂದ್ರೆ ತುಂಬಾ ಜ್ಞಾನ ಸಿಗ್ತಾ ಇತ್ತು. ಏನೋ ಒಂದು ಗೊತ್ತಿಲ್ಲದಂತಹ ವಿಷಯಗಳು ನಾವೆನಿಸ್ತೇವೆ ನನ್ಗೆಲ್ಲ ಗೊತ್ತಿದೆ ಅಂತೇಳಿ, ನಿಜವಾಗಿ ನಮ್ಗೆ ಏನು ಗೊತ್ತಿರುವುದಿಲ್ಲ, ಏನು ಮಣ್ಣಗಟ್ಟೆ ಏನು ನಮ್ಮ ತಲೆಯಲ್ಲಿ ಇರುವುದಿಲ್ಲ. ಬಟ್ ಅದನ್ನು
ಫುಲ್ಫಿಲ್ ಮಾಡಿದಂದ್ರೆ ನನ್ಗೆ ಶ್ರೀದೇವಿ ಮೇಡಮ್ ತುಂಬಾ ತುಂಬಾ ಜ್ಞಾನ ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಒಂದು ದಿನ ಏನಾಯ್ತಂದ್ರೆ 90 ಡೇಸ್ ಇದ್ದು ಒಂದು ಕೋರ್ಸ್ ರಿಲೀಸ್ ಅಂದ್ರೆ ಮಾಡಿದ್ರು ಅವರು. ಮಾಡ್ಲಿಕ್ಕೆ ತಯಾರು ಮಾಡುವಾಗ್ಲೇ ನನ್ಗೆ ಏನ್ ಅನಿಸ್ತಾ, ಅದಕ್ಕಿಂತ ಮುಂಚೆನೆ ನನ್ಗೆ ಏನ್ ಅನಿಸ್ತಾ ಇತ್ತಂದ್ರೆ ಯಾವಾಗ್ಲೂ ಡೈಲಿ ಮಾಡುವಂತದ್ದು ಏನಾದ್ರೂ ಮೇಡಮ್ ಮಾಡಿದ್ರೆ ಒಳ್ಳೇದಿತ್ತು, ಯಾವಾಗಾದ್ರೂ ಒಮ್ಮೆ 2 ದಿವಸ 3 ದಿವಸ ಮಾಡುದಕ್ಕಿಂತ ಡೈಲಿ ಮಾಡುದು ಮೇಡಮ್ ನ ತಲೆಗೆ ಹೋದ್ರೆ ಒಳ್ಳೇದಿತ್ತು ಅಂತೇಳಿ ನಾನು ಅನಿಸ್ತಾ ಇರುವಾಗ್ಲೇ ಒಂದು ದಿವಸ ಅಚಾನಕ್ ಆಗಿ ಮೇಡಮ್ ಹೇಳಿದ್ರು, ನಾನು 90 ಡೇಸ್ ಇದ್ದು ಕೋರ್ಸ್ ರಿಲೀಸ್ ಮಾಡ್ತಾ ಇದ್ದೇನೆ ಅಂತೇಳಿ. ಸೊ ಅದ್ರಲ್ಲಿ ಕೂಡ ನಾನು ಎನ್ರೋಲ್ ಆದೆ. ಎನ್ರೋಲ್ ಆದ ನಂತರದ ಒಂದು ನನ್ನ ಬದಲಾವಣೆ ಅದ್ಭುತ 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 ಅಂದ್ರೆ ತುಂಬಾ ಅದ್ಭುತವಾಗಿತ್ತು. ಅಂದ್ರೆ ನನ್ನ ಮೈಂಡ್ ಸೆಟ್ ನನ್ಗೆ ಆ ಮೈಂಡ್ ಸೆಟ್ ಈ ತರ ಇರ್ಬೇಕು ಯಾವುದು ಕೂಡ ಗೊತ್ತಿರ್ಲಿಲ್ಲ. ಆ ಮೈಂಡ್ ಸೆಟ್ಟಿನ ನಂತರ ನನ್ನ ಜೀವನದ ಒಂದು ಪರಿವರ್ತನೆ ಬೇರೆನೆ, ನಾನು ಎಣಿಸಿದ್ದಕ್ಕಿಂತ ಏನೋ ಒಂದು ಆಗ್ತಾ ಬಂತು. ಮತ್ತೆ ಮೆಡಿಟೇಷನ್ ಅದು ಕೂಡ ಯಾವ ಯಾವ ತರದ ಮೆಡಿಟೇಷನ್ ಎಲ್ಲ ಇದೆ ಅನ್ನುವಂಥದ್ದು ಕೂಡ ಗೊತ್ತಾದದ್ದು ಮೇಡಮ್ನ ಕ್ಲಾಸಿನ ನಂತರನೇ. ಪ್ರತಿ ಒಂದಕ್ಕೂ ನಾನ್ ಈಗ ಒಂದು ಚಾ ಕೂಡ ಒಂದು ಬಿಡ್ಲಿಕ್ಕೆ ನನ್ಗೆ ಆಗಿದೆ. ಆ ಒಂದು 90 ಡೇಸ್ ಇದ್ದು ಮೆಡಿಟೇಷನ್ ಅಲ್ಲಿ ಚಾ ಅನ್ನುವಂಥದ್ದು ತುಂಬಾ ಹುಚ್ಚಿತ್ತು, ಆದ್ರೆ ಈಗ ಚಾ ಕಂಡ್ರೇನೆ ಆಗುದಿಲ್ಲ. ಆ ತರ ಮೈಂಡ್ ಸೆಟ್ ಬಂದಿದೆ. ಕುಡಿಯೋದೇ ಇಲ್ಲ ಆ ತರ ಬಂದಿದೆ. ಮತ್ತೆ ನನ್ಗೆ ಬಂದ ರಿಸಲ್ಟ್ ನಿಮ್ಗೆ ಹೇಳ್ತೇನೆ. ಮತ್ತೆ ಏನಂದ್ರೆ ನಮ್ಮ ಮನೆಯಲ್ಲಿ ಕೂಡ ಹಾಗೇನೆ ಪ್ರತಿ ಒಂದಕ್ಕೆ ಏನಾದ್ರೂ ಒಂದು ವಿಷಯಗಳು ಇರ್ತದಲ್ಲ, ನಮ್ಗೆ ಆಗೋದು ಅವರಿಗೆ ಕೆಲವರಿಗೆ ಆಗೋದಿಲ್ಲ, ಮನೆ ಒಳಗಡೆನೆ ಕೆಲವರಿಗೆ ಅವ್ರಿಗೆ ಅದು ನಮ್ಗೆ ಆಗೋದಿಲ್ಲ, ಆ ತರದ್ದು ಕೂಡ ಇರ್ತದೆ. ಅವಾಗ ಕೂಡ ನಮ್ಗೆ ಮೇಡಮ್ ಈ ತರ ಮಾಡ್ಬೇಕು, ಅದು ಕೂಡ 90 ಡೇಸ್ ಕ್ಲಾಸ್ ಅಲ್ಲಿಯೇ ಹೇಳಿಕೊಟ್ಟಂತ ವಿಷಯ. ನೀವು ಅಫರ್ಮೇಶನ್ ಮಾಡಿ, ಹಾಗೆ ಮಾಡಿ, ಹೀಗೆ ಅದು ಹೇಳಿದ್ದನ್ನು ಕರೆಕ್ಟ್ ಆಗಿ ನಾವು ಫಾಲೋ ಮಾಡಿಕೊಂಡು ಬಂದಿದ್ದೇವೆ ಅಂತ ಹೇಳಿದ್ರೆ ಖಂಡಿತ ನಮ್ಗೆ ಪರಿವರ್ತನೆ ಖಂಡಿತ ಆಗ್ತದೆ. ಆದ್ರೆ ನಾವೇ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬಹುದು ನಾವೇ. ಆತರ ನಾವು ಚೇಂಜ್ ಆಗಿದ್ದೇವೆ. ಮತ್ತೆ 90 ಡೇಸ್ ಅಲ್ಲಿ ಇನ್ನು ಹಲವಾರು ಮೆಡಿಟೇಷನ್ ಇದ್ದು ರೇಖೆ ನನ್ಗೆ ಈ ಮೇಡಮ್ ಎಲ್ಲ ಹೇಳುವಾಗ್ಲೇ ಗೊತ್ತು ಚಕ್ರ ಬ್ಯಾಲೆನ್ಸ್ ಅಂದ್ರೆ ಏನಂತಲೇ ನನ್ಗೆ ಅದರ ಬಗ್ಗೆ ಆ ವರ್ಡ್ ಕೇಳಿದೆ ಫಸ್ಟ್ ಟೈಮ್ ಮೇಡಮ್ ಕೈಯಲ್ಲಿ, ಏನಂತಲೇ ಗೊತ್ತಿರ್ಲಿಲ್ಲ. ಅದು ಕೂಡ ನನ್ಗೆ ತುಂಬಾ ತುಂಬಾ ಉಪಯುಕ್ತವಾಗಿದೆ. ಯಾರು ಇದನ್ನು ತಕೊಳ್ತೀರಿ ನೀವು ತುಂಬಾ ಅದೃಷ್ಟವಂತರು. ಯಾಕೆ ಗೊತ್ತಾ, ನಾನುಂಟಲ್ವಾ ಯಾವಾಗ್ಲೂ ಯೂಟ್ಯೂಬ್ ಅಲ್ಲಿ ಅದರಲ್ಲಿ ಇದರಲ್ಲಿ ಹುಡುಕಾಗ್ತಿದ್ದೆ, ಏನಾದ್ರೂ ಒಂದು ಸಿಗ್ಬಹುದು ಸಿಗ್ಬಹುದು. ನನ್ನಲ್ಲಿ ಕೂಡ ಏನೋ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಎಲ್ಲ ಇತ್ತು, ಒಳ್ಳೇದೇ ಇತ್ತು, ಆದ್ರೂ ಕೂಡ ಹುಡುಕಾಟ ಹುಡುಕಾಟ ಹುಡುಕಾಟ. ಬಟ್ ಈಗ ಹೇಗೆ ಗೊತ್ತಾ, ನಾನು ಯಾವ್ದನ್ನು ಹುಡುಕ್ಲಿಕ್ಕೇನೆ ಹೋಗಲ್ಲ. ಆಫರ್ ತನ್ನಿಂತಾನೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ದಿನ 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 ಬರ್ತಾ ಇರ್ತದೆ. ನಮ್ಗೇನೆ ಕನ್ಫ್ಯೂಸ್ ಆಗ್ತದೆ. ಅದು ಕೂಡ ಒಂದು ದಿವಸ ನನ್ಗೆ ಏನಾಯ್ತು ಗೊತ್ತಾ, ನಾಲ್ಕು ನಾಲ್ಕು ಆಫರ್ ಒಂದು ಸಲನೆ ಬಂದಿತ್ತು. ಏನಂತ ಯಾವುದು ಮಾಡ್ಬೇಕು ಅಂತೇಳಿ ಕನ್ಫ್ಯೂಸ್. ಅದೇ ದಿವಸ ಕೂಡ ಮೇಡಮ್ ಮೊನ್ನೆ ಒಂದು ಕ್ಲಾಸ್ ತಕೊಂಡ್ರು, ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಬಂದ್ರೆ ಈ ತರದ ಒಂದು ಧ್ಯಾನ ಮಾಡ್ಬೇಕು. ಅದೇ ದಿನ ನನ್ಗೆ ಆಶ್ಚರ್ಯ ಆಗ್ತಿತ್ತು, ನಾನು ಏನ್ ಎಣಿಸ್ತೇನೆ ಅವತ್ತು ಮೇಡಮ್ ಅದನ್ನು ಮಾಡಿಬಿಡ್ತಾರೆ. ಆ ತರ ನಮ್ಗೆ ಅಂದ್ರೆ ನಾವು ಆ ತರ ಸೆಟ್ ಆಗಿ ಹೋಗಿರ್ತೇವೆ. ಅಷ್ಟು ಸೂಪರ್ ಆಗಿ ನನ್ನ ಜೀವನದ ಫುಲ್ ಬದಲಾವಣೆ ಮೇಡಮ್ ನಿಂದಲೇ. ನಾನು ಎಷ್ಟೆಷ್ಟೋ ನನ್ಗೆ ತುಂಬಾ ಇಷ್ಟ ಕ್ಲಾಸ್ ಕೇಳುದಂದ್ರೆ, ಎಷ್ಟೆಷ್ಟೋ ಕ್ಲಾಸಿಗೆ ಹೋಗಿದ್ದೇನೆ, ಟ್ರೈನಿಂಗ್ ತಕೊಂಡಿದ್ದೇನೆ, ಎಲ್ಲ ತಕೊಂಡು. ಬಟ್ ಇಷ್ಟು ಆಸಮ್ ಆಗಿ ಕ್ಲಾಸ್ ಕೊಡುವಂತ ಮೇಡಮ್ ಕೂಡ ನನ್ಗೆ ಒಂದು ಗುರು ಕೂಡ ಸಿಗ್ಲಿಲ್ಲ ಇಷ್ಟು ಒಳ್ಳೇದು. ಬಟ್ ಇಷ್ಟು ಒಳ್ಳೆ ಕ್ಲಾಸ್ ನಂಗೆ ಯಾರು ಕೊಟ್ಟೂ ಇರ್ಲಿಲ್ಲ. ಅಷ್ಟು ಮತ್ತೆ ಏನ್ ಗೊತ್ತಾ, ಅದಕ್ಕಿಂತ ಜಾಸ್ತಿಯಾಗಿ ಒಮ್ಮೆ ನಾವು ಮೇಡಮ್ ಮೇಲೆ ಕನೆಕ್ಟ್ ಆದ ನಂತರ ನಮ್ಮನ್ನು ಯಾವತ್ತು ಒಂದು ನನ್ನಲ್ಲಿ ಕ್ಲಾಸ್ ತಕೊಂಡವಳು ಆತರ ಅಂತೇಳಿ ಫೀಲ್, ಅವ್ರು ಹೇಗೆ ಗೊತ್ತಾ, ನನ್ನ ಮಗಳು ನಮ್ಗೆ ಕೂಡ ಅದೇ ತರ ಫೀಲ್ ಬರ್ತದೆ. ಅದು ನನ್ನ ತಾಯಿ ಅಂತೇಳಿ, ನನ್ನ ತಾಯಿ ಅವರ ಮನೆಗೆ ನಾವೊಂದು ಆಫ್ಲೈನ್ ಹೋದಾಗ ಕೂಡ 3 ದಿವಸ ಇದ್ದದ್ದು ಇಲ್ಲ, ನಾನು 5 ದಿವಸ ಇದ್ದೆ. ಬಟ್ ಆ 5 ದಿವಸದಲ್ಲಿ ನನ್ಗೆ ಒಂದು ಸಿಕ್ಕಿದಂತ ಒಂದು ಏನ್ ಗೊತ್ತಾ, ನನ್ಗೆ ಒಂದು ತವರು ಮನೆಗೆ ಹೋದ ಅನುಭವ. ನಿಜವಾಗಿ ನನ್ಗೆ ತಂದೆ ತಾಯಿ ಯಾರು ಕೂಡ ಇಲ್ಲ, ಆದ್ರೂ ಕೂಡ ನನ್ಗೆ ಒಂದು ತವರು ಮನೆಗೆ ಹೋದಂತ ಒಂದು ಅನುಭವ ನನ್ಗೆ ಅವತ್ತು ಆಗಿತ್ತು. ಆ ತುಂಬಾ ನಾನು ಏನ್ ಹೇಳುದಿಲ್ಲ, ನೀವು ಒಮ್ಮೆ ಎನ್ರೋಲ್ ಆಗಿ ನೋಡಿ, ಅದು ನಿಮ್ಗೆ ಬಂದ ಅನುಭವ ನೋಡಿ. ಕಳ್ಕೊಂಡದ್ದು ತುಂಬಾ ಇರ್ತದೆ, ನಾವು ಎಷ್ಟೋ ಕಳ್ಕೊಂಡಿದ್ದೇವೆ, ಏನೆಲ್ಲಾ ಮಾಡಿ ಅದಕ್ಕೆ ಇದಕ್ಕೆ ಹಣ ಹಾಕಿ ಎಷ್ಟೋ ಹೋದದ್ದಿದೆ. ಬಟ್ ಆ ಕಳ್ಕೊಂಡಾಗ ನಾವು ಸ್ವಲ್ಪ ಏನೋ ಒಂದು ಜಾಗೃತವಾಗಿರ್ತೇವೆ ಅಷ್ಟೇ. ಬಟ್ ಇಲ್ಲಿ ಕಳ್ಕೊಳ್ಳುವುದಲ್ಲ, ಇಲ್ಲಿ ನಮ್ಗೆ ಸಿಗ್ತದೆ, ಅದಕ್ಕಿಂತ ಇನ್ನು ಕೂಡ ಸಿಗ್ತಾನೇ ಇರ್ತದೆ. ತುಂಬಾ ಒಳ್ಳೇದಿದೆ. ನಿಮ್ಗೆ ಒಳ್ಳೇದಾಗ್ಬೇಕು, ಜೀವನದಲ್ಲಿ ಏನಾದ್ರೂ ಪರಿವರ್ತನೆ ಆಗ್ಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಏನಾದ್ರೂ ಒಂದು ಗಳಿಸ್ಬೇಕು, ಏನು ಆಫರ್ ಸಿಗ್ತಾ ಇಲ್ಲ ಅಥವಾ ಯಾವುದೇ ಒಂದು ಅಪರ್ಚುನಿಟಿ ಸಿಗ್ತಾ ಇಲ್ಲ ಅಂತದ್ ಏನಾದ್ರೂ ಫೀಲಿಂಗ್ ಅಥವಾ ಏನಾದ್ರೂ ಮುಂದಕ್ಕೆ ಇದರಿಂದ ನನ್ಗೆ ಒಳ್ಳೇದಾಗ್ಬೇಕು ಅಂತೇಳಿ ಒಳ್ಳೆ ಮನಸ್ಸಿನಲ್ಲಿ ನೀವು ಬಂದು, ಅಂದ್ರೆ ಯಾರ ಮಾತು ಯಾರ ಮೇಲೆ ಕೂಡ ಕೇಳಲಿಕ್ಕೆ, ನಿಮ್ಮ ಮನಸ್ಸಲ್ಲಿ ನೀವೇ ಕೇಳಿಕೊಂಡು ಇದ್ರಲ್ಲಿ ನನ್ಗೆ ಒಳ್ಳೇದಾಗ್ಬೋದಾ ಇಲ್ವಾ ಅಂತೇಳಿ ಅವಾಗ ಬರುವಂತ ಉತ್ತರ ಇದೆ ಅಲ್ಲ, ಅದಕ್ಕೆ ನೀವು
ಒಪ್ಪಿಗೆ ಕೊಟ್ಟು ಬಿಡಿ, ಅವಾಗ ನೀವು ಖಂಡಿತ ಒಳ್ಳೇದಾಗ್ತದೆ. ನಾನು ಅದೇ ತರ ಮಾಡಿದೆ. ನನ್ನ ಹತ್ರ ಕೂಡ ಈ ತರ ಇದೆ ಅಂತ, ಅದು ತುಂಬಾ ಆ ತರದ್ದಿದೆ ಕೆಲವರು ಹೇಳ್ತಾರೆ ಅಷ್ಟೇ. ಬಟ್ ಇಂತ ಒಂದು ಗುರುಗಳು ಸಿಕ್ಲಿಕ್ಕೆ ನಮ್ಗೆ ಅದೃಷ್ಟ ಮಾಡಿರ್ಬೇಕು ನೋಡಿ. ಒಂದು ವಿಷಯ ಹೇಳ್ತೇನೆ, ಒಂದು ನಮ್ಗೆ ಅನುಭವದಲ್ಲಿ ಸಿಗ್ಬೇಕು, ಒಂದು ವಿಷಯ ನಮ್ಗೆ ಅನುಭವದಲ್ಲಿ ಸಿಗ್ಬೇಕು. ಆ ಅನುಭವದಲ್ಲಿ ಸಿಗ್ಬೇಕಂದ್ರೆ ನಮ್ಗೆ 100 ವರ್ಷ ಆಗಿರ್ತದೆ. ಮತ್ತೊಂದು ಎರಡನೇದು ಏನ್ ಗೊತ್ತಾ, ಆ 100 ವರ್ಷ ಅನುಭವಿಸಿದ ವ್ಯಕ್ತಿ ಹೇಳಿದ ಮಾತಿರ್ತದಲ್ಲ, ಅದು ಕೂಡ ಅದಕ್ಕಿಂತ ದೊಡ್ಡ ಅವಕಾಶ. ಯಾಕೆ, ಇನ್ನು ನಾವು 100 ವರ್ಷ ಬದುಕಿ ನೋಡ್ಬೇಕು ಅಂತ ಏನಿಲ್ಲಲ್ಲ, ಅದಕ್ಕಿಂತ ಮುಂಚೆ ಬದುಕಿ ತೋರಿಸಿದವರು ಹೇಳ್ತಾರಲ್ಲ, ಅದು ಫುಲ್ ಆಗಿ ಅವರ ಅನುಭವ ಆಗಿರ್ತದೆ. ಸೊ ನಾವು ಅದನ್ನು ಚೂಸ್ ಮಾಡ್ಬೇಕು. ಸೊ ನಿಮ್ಮ ಹತ್ರ ಏನಂದ್ರೆ, ನನ್ಗೆ ಈಗ 35 ವರ್ಷ, ನಾನು ಸಾಧಾರಣ ಒಂದು 17-18 ವರ್ಷದಿಂದ ಹುಡುಕಾಡ್ತಾ ಇರುವಂತ ಒಂದು ವಿಷಯ ನನ್ಗೆ ಅದು ಇದು ಎಲ್ಲದರಲ್ಲಿ ಎನ್ರೋಲ್ ಆಗಿ ಕಡೆಗೆ ಸಿಕ್ಕಿರುವಂತ ಒಳ್ಳೆ ಒಂದು ಅದ್ಭುತವಾದಂತ ಗುರು ಮತ್ತೆ ಗುರುವಿನ ಒಂದೊಂದು ವಿಷಯಗಳು, ಅದು ನನ್ಗೆ ತುಂಬಾ ಅನುಭವ ಕೊಟ್ಟಿದೆ. ಸೊ ಇದನ್ನು ಯಾರು ಕೂಡ ಮಿಸ್ ಮಾಡಿಕೊಳ್ಬೇಡಿ. ಈ ಕೋರ್ಸ್ ಅಂತಲ್ಲ, ಯಾವ ಕೋರ್ಸ್ ಕೂಡ. ಮತ್ತೊಂದೇನ್ ಗೊತ್ತಾ, ನಾವೀಗ ಸಾಧಾರಣ ಒಂದು 9 ತಿಂಗಳಿನಿಂದ ಮೇಡಮ್ ಹತ್ರ ಕನೆಕ್ಟ್ ಅಲ್ಲಿ ಇದ್ದೇವೆ. ಪ್ರತಿ ಒಂದು ಕೋರ್ಸ್ಗೆ ಕೂಡ ನಾವು ಹಣ ಪೇ ಮಾಡಿಯೇ ಸೇರ್ತಾ ಇರುವಂತದ್ದು. ಬಟ್ ನಿಮ್ಗೆ ಈಗ ಏನಾಗಿದೆ ಅಂದ್ರೆ, ಫುಲ್ ಆಗಿ ಹುಣ್ಣಿಮೆ ಧ್ಯಾನ ಆಗ್ಲಿ ಅದೆಲ್ಲ ನಿಮ್ಗೆ ಫ್ರೀ ಆಗಿ ಕೊಡ್ತಿದ್ದಾರೆ. ಅದು ನಿಮ್ಗೆ ಒಳ್ಳೆ ಅವಕಾಶ ಅಂತ ನಾನು ಹೇಳ್ತಾ ಇದ್ದೇನೆ ಮೇಡಮ್. ನಾನು ಆ ವಿಷಯಕ್ಕೆ, ಎಲ್ಲಾ ವಿಷಯಕ್ಕೂ ಕೂಡ ನನ್ಗೆ ಸಿಕ್ಕಿದಂತ ಒಂದು ಅದ್ಭುತ ಒಂದು ದೇವತೆ ಅಂತಲೇ ಹೇಳ್ಬೋದು. ಸೊ ನಾನ್ ನಿಮ್ಗೆ ಯಾವಾಗ್ಲೂ ಚಿರಋಣಿಯಾಗಿರ್ತೇನೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಈ ಅವಕಾಶ ನನ್ಗೆ ಹೇಳಲಿಕ್ಕೆ ಇನ್ನೊಬ್ರಿಗೆ ಕೊಟ್ಟದಕ್ಕೆ ಕೂಡ ನಿಮ್ಗೆ ಧನ್ಯವಾದಗಳು. ಮತ್ತೊಂದು ವಿಷಯ ಹೇಳ್ತೇನೆ, ಏನ್ ಗೊತ್ತಾ, ನನ್ಗೆ ಇನ್ನು ಕೂಡ ಇವರು ಇಷ್ಟ ಆಗ್ಲಿಕ್ಕೆ ಜಾಸ್ತಿ ಕಾರಣ ಏನ್ ಗೊತ್ತಾ, ಫಸ್ಟ್ ಟೈಮ್ ನಿಮ್ಮ ಹಾಗೆ ನಾನು ಈ ಕ್ಲಾಸ್ ಜಾಯಿನ್ ಆಗ್ತೇನಲ್ಲ, ಸೊ ಆ ಒಂದು ಟೈಮ್ ಅಲ್ಲಿ ಮೇಡಮ್ ಏನ್ ಹೇಳ್ತಾರೆ ಅಂದ್ರೆ, ಒಂದು ಕೋರ್ಸ್ಗೆ ನಾವು ಜಾಯಿನ್ ಆಗಿರ್ತೇವಲ್ಲ, ನೆಕ್ಸ್ಟ್ ಟೈಮ್ ಜಾಯಿನ್ ಆಗುವಾಗ ಅವ್ರು ಹೇಳ್ತಾರೆ, ಮೇಡಮ್ ನಿಮ್ಮ ಅನುಭವ ಹೇಳಿ ಅಂತ. ಈಗ ನೀವೆಲ್ಲ ಎನಿಸ್ಬಹುದು, ಇವರಿಗೆ ಫಸ್ಟ್ ಗೆ ಹೇಳಿಕೊಟ್ಟಿರ್ತಾರೆ, ಇವರು ಹೇಳಿಕೊಟ್ಟ ವಿಷಯವನ್ನು ಇವರಲ್ಲಿ ಶೇರ್ ಮಾಡ್ತಾರೆ ಅಂತ. ಅದು ಕೂಡ ದೇವರನ್ನೇ ಅಲ್ಲ, ಸಡನ್ ಆಗಿ ಆನ್ಲೈನ್ ಅಲ್ಲಿ ಸಡನ್ ಆಗಿ ಹೇಳ್ತಾರೆ, ಮೇಡಮ್ ನಿಮ್ಮದೊಂದು ಅನುಭವ ಹೇಳ್ಬಹುದಾ, ಅಷ್ಟೇ. ನಾವು ಅದನ್ನು ನಿಜವಾಗಿ ಇದ್ದ ವಿಷಯವನ್ನೇ ಹೇಳ್ತೇವೆ. ಯಾರು ಹೇಳಿಕೊಟ್ಟು ಅವರು ಮೈಂಡ್ ಸೆಟ್ ಹಾಗೆ ಬರ್ತದೆ. ಫಸ್ಟ್ ಟೈಮ್ ನನ್ಗೆ ಕೂಡ ಹಾಗೆ ಬೇರೆಯವರು ಮಾತಾಡುವಾಗ ಹಾಗೆ ಅನಿಸ್ತಿತ್ತು, ಇದು ಮೇಡಮ್ ಹೇಳಿಕೊಟ್ಟಿರ್ಬಹುದೇನೋ ಅಂತೇಳಿ. ನನ್ನ ಅನುಭವ ಮೇಡಮ್ ಏನು ಹೇಳಿಕೊಡಲ್ಲ, ನಮ್ಮ ಅನುಭವ ಮಾತ್ರ ನಾವು ಹೇಳ್ತೇವೆ ಅಷ್ಟೇ. ಸೊ ಇಷ್ಟು ಹೇಳಿಕೊಟ್ಟ, ನನ್ಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟ ಮೇಡಮ್ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೆರುನಿಸಾ ಮ್ಯಾಮ್. ಪೂರ್ತಿ ಟ್ರೈನರೇ ಆದ್ರಿ, ಈಗ ಕೋರ್ಸ್ ಲಾಂಚ್ ಮಾಡಮ್ ನಿಮ್ದು. ಫಸ್ಟ್ ನಮ್ದು ಮೆರುನಿಸಾ ಮೇಡಮ್ ಕುಂತಾಗ ಅವ್ರ ಹೆಸರು ಹೇಳ್ತಿದ್ದಿಲ್ಲ. ಅವ್ರಿಗೆ ಏನಾರ ಕೇಳ್ತೀವಂತ ವಿಡಿಯೋ ಆಫ್ ಮಾಡಿ ಕೂಡ್ತಿರೋರು. ಇವತ್ತು ಒಬ್ಬ ಟ್ರೈನರ್ ಆಗಿ ಇಷ್ಟೊಂದು ಒಳ್ಳೇದ್ ಬೆಳೆದಾರ. ನಮ್ದು ಉದ್ದೇಶ ಏನ್ ಹೇಳ್ತೀವಿ ನೋಡ್ರಿ, ನೋವು, ಸಂಘರ್ಷ, ಹೋರಾಟ ಇದೆಲ್ಲವನ್ನ ಇಟ್ಕೊಂಡೇ ಭೂಮಿ ಬಿಟ್ಟು ಹೋಗೋದ್ ಬೇಡ. ಖುಷಿಯಾಗಿ ಹೋಗೋಣ ಅಂದ್ರೆ ಏನಾದ್ರೂ ಇರೋ ತನಕ ಮಾಡರಿ, ಏನಾದ್ರೂ ಸೇವೆ ಕೊಡ್ರಿ. ನಾನು ಕಳ್ಕೊಂಡವಳಿದ್ದೀನಿ, ನನ್ ಮಗಳಿಗೆ ಕಳ್ಕೊಂಡ. ಜೀವನದಲ್ಲಿ ಏನೇನೋ ಸಂಘರ್ಷಗಳು, ಹೋರಾಟಗಳು ಎಲ್ಲ ಇವತ್ತಿಗೂ ಇವೆ. ಕೆಲವೊಂದ್ ನಮಗ್ ಬಿಟ್ಟು ಹೋಗೋದಿಲ್ಲ, ಕೊನೆ ತನಕ ನಮ್ ಜೊತೆಗೆ ಇರೋದೆ. ಅದ್ರ ನಾನ್ ಹೇಳ್ತೀನಿ, ಏನಾದ್ರೂ ಮಾಡ್ಬೇಕು ಅಂತ ನೀವು ಡಿಸಿಷನ್ ತಗೊಂಡ್ರ ಮೊದಲು ನೀವು ಪರಿವರ್ತನೆ ಆಗಿ, ನಿಮ್ದ ನಂತರ ಮತ್ತೆ ಉಳ್ದವ್ರು ನಿಮ್ಮನ್ನ ನೋಡಿನೇ ಪರಿವರ್ತನೆ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ಈ ಅವಕಾಶ ಇದೆ ನೋಡ್ರಿ, ಇದು ಆಕಾಶಕ್ಕಿಂತನೂ ದೊಡ್ಡದಿದೆ. ನೆನ್ಪಿಡ್ರಿ, ನನ್ ಲೈಫ್ ನಲ್ಲಿ ಒಂದು ಅವಕಾಶ ಬಂತು ಚಕ್ರ ಬ್ಯಾಲೆನ್ಸಿಂಗ್ ಕಲಿಯೋದು, ಅದನ್ನ ಸದುಪಯೋಗ ಮಾಡ್ಕೊಂಡ ಚಕ್ರ ಬ್ಯಾಲೆನ್ಸಿಂಗ್ ಮಾಸ್ಟರ್ ಅದ. ರೇಖಿ ಕಲಿಯೋದ್ ಬಂತು, ರೇಖಿ ಕಲ್ತ. ಮಾಸ್ಟರ್ ಮೈಂಡ್ ಕಲಿಯೋದ್ ಬಂತು, ಮಾಸ್ಟರ್ ಮೈಂಡ್. ಇವತ್ ನಿಮ್ ಎದ್ರಿ ಕುಂತಿರುವಂತ ನಾನ್ ಟ್ರೈನರ್, ನನ್ನ ಮೇಲೆ ನಾನು ಸುಮಾರು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡಿನಿ. 10 ಲಕ್ಷ ರೂಪಾಯಿ ನನ್ ಮೇಲೆ ನಾನು ಖರ್ಚು ಮಾಡ್ಕೊಂಡಿನಿ. ನಿಮ್ಗೆ ಗೊತ್ತಲ್ಲ, ಬೀದರ್ ಭಾಗಕ್ಕೆ 5 ಲಕ್ಷ ಕೊಟ್ರು ಒಂದ್ ಪ್ಲಾಟ್ ಸಿಗುತ್ತೆ. ಯಾರಾದ್ರೂ ಇದ್ರ ಗೊತ್ತಿದೆ, 2 ಪ್ಲಾಟಿನ್ ದುಡ್ಡಿದೆ ನೋಡ್ರಿ, ಬರೀ ಕಲಿಯೋದಕ್ಕೆ ನಾನು ಮೀಸಲಿಟ್ಟಿನಿ. ಸೊ ಹಾಗಾಗಿ ಯಾರು ಇಲ್ಲಿ ಇನ್ವೆಸ್ಟ್ ಮಾಡ್ತೀರಿ ನೋಡ್ರಿ, ಅಲ್ಲಿ ಮಾತ್ರ ನೀವು ಪರಿವರ್ತನೆ ಆಗ್ತೀರಿ ಅಂತೇಳಿ ಹೇಳ್ತಾ, ಕೊನೆಯದಾಗಿ ನಮ್ಮ ಅನನ್ಯ 2 ನಿಮಿಷ ನಿಮಗ್ ಮಾತಾಡ್ತಾಳ. ಅದಾದ್ಮೇಲೆ ಮತ್ತೆ ನಿರ್ಧಾರ ನಿಮ್ಗೆ ಬಿಟ್ಟಿದ್ದು. ಎಸ್, ಓಕೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿಂದು ಮೆಡಿಟೇಷನ್ ಕೋರ್ಸ್ ಸೆಷನ್ ಏನ್ ತಗೋತಾ ಇದ್ದಾರೆ ಮ್ಯಾಮ್, ಇದನ್ನ ನಾನು ಕೂಡ ಒಮ್ಮೆ ಆನ್ಲೈನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ನಾನು ಸೆಪ್ಟೆಂಬರ್ ನಲ್ಲಿ ಮೇಡಮ್ ಕಾಂಟ್ಯಾಕ್ಟ್ ಅಲ್ಲಿ ಬಂದೆ. ಸೊ ಅವಾಗ ಅವ್ರದ್ದು ಫ್ರೀ ಆಡ್ ಕ್ಲಾಸಸ್ ನೋಡಿ, ಇದು ಇಂಟ್ರೊಡಕ್ಷನ್ ಸೆಷನ್ಸ್ ಏನಿರುತ್ತೆ ಅವಾಗ ಜಾಯಿನ್ ಆಗ್ತಾ ಇದ್ದೆ. ಅವಾಗ ಅನಿಸ್ತಿತ್ತು ನನಗೆ, ಈ ಕ್ಲಾಸ್ ಏನು ಮಾಡಿಸಿದ್ದಾರೆ ಅಂತೇಳಿ. ಬಟ್ ಅಟೆಂಡ್ ಆಗ್ತಾ 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 ಹೋದೆ. ಹೆಂಗೆ ನನಗೆ ಗೊತ್ತಿಲ್ಲದೆ ನಾನು ಕನೆಕ್ಟ್ ಆದ್ನ ನಂಗೆ ಗೊತ್ತಿಲ್ಲ. ಅಷ್ಟು ನನಗೆ ಇಲ್ಲಿ ನನಗೆ ಮೇಡಮ್ ಹೇಳ್ತಿರೋ ವರ್ಡ್ಸ್ ಇರ್ಬೋದು, ಅವ್ರ ಲೈಫಲ್ಲಿ ಅಪ್ಲೈ ಮಾಡ್ಕೊಂಡಿರೋ ಒಂದೊಂದು ಸ್ಟ್ರಗಲ್ ಮೋಡಿಂದ ಅವ್ರು ಹೇಗೆ ಹೊರಗಡೆ ಬಂದ್ರು, ಅವ್ರು ಹೇಗೆ ಈಗಾದ್ರು ಅಂತೇಳಿ ನನ್ಗೆ ಅವ್ರ ರೋಲ್ ಮಾಡಲ್ ಆಗ್ಬಿಟ್ರು. ಈಗ ಬಹಳ ಸರ್ಚ್ ಮಾಡಿಸಿದ್ದೆ ಗುರುಗಳನ್ನ, ಎಲ್ಲೆಲ್ಲೆಲ್ಲೋ ಸುಮಾರು ಕೋರ್ಸಸ್ಗೆಲ್ಲ ನಾನು ಟ್ರೈ ಮಾಡಿದ್ದೆ. ಹಿಂದಿ, ಇಂಗ್ಲಿಷ್, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇರ್ತಿತ್ತು, ಕೆಲವೊಂದು ಅರ್ಥ ಆಗ್ತಿರ್ಲಿಲ್ಲ, ಲಿಟ್ರೇಚರ್ ಲ್ಯಾಂಗ್ವೇಜ್ ಎಲ್ಲ.
ಸೊ ಅದನ್ನು ಕುತ್ಕೊಳ್ತಿದ್ದೆ ಮಾಡ್ತಿದ್ದೆ. ಅದಾದ್ಮೇಲೆ ಏನಾಗ್ತಿತ್ತು, ಡಿಸ್ಕನೆಕ್ಟ್ ಆಗ್ಬಿಡ್ತಿತ್ತು. ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಯಾವ್ದಾವ್ದೋ ಬೇರೆ ಬೇರೆ ಕೋರ್ಸ್ ಇದೆ ತಗೊಳ್ಳಿ, ಇಲ್ಲಿಗೆ ಬನ್ರಿ ಹಾಗೆಲ್ಲ ಹೇಳ್ತಿದ್ರು. ಸೊ ಆಮೇಲೆ ಏನ್ ಮಾಡಿದೆ, ನಾನು ಕ್ವಿಟ್ ಮಾಡಿದೆ. ನಾನು ಸರ್ಚ್ ಮಾಡ್ತಿದ್ದಿದ್ದು ಏನು ಅಂತ ಹೇಳಿದ್ರೆ, ನಾನು ಕನ್ನಡದಲ್ಲಿ ಹೇಳ್ಕೊಳ್ಳೋರು ಯಾರಿದ್ದಾರೆ ಅಂತೇಳಿ ಹುಡುಕ್ತಿರ್ಬೇಕಾದ್ರೆ ಫೇಸ್ಬುಕ್ ಅಲ್ಲಿ ಮೇಡಮ್ ಆಡ್ ನೋಡಿದೆ ನಾನು. ಆವಾಗ ನನ್ಗೆ ಗೊತ್ತಾಯ್ತು, ಸೀಕ್ರೆಟ್ ಆಫ್ ಸಕ್ಸಸ್ ಅಂತೇಳಿ ಒಂದು ಕೋರ್ಸ್ ನ ಸ್ಟಾರ್ಟ್ ಮಾಡಿದ್ರು ಅವರು, ಆನ್ಲೈನ್ ಕೋರ್ಸ್. ಅದಕ್ಕೆ ನಾನು ಜಾಯ್ನ್ ಆದೆ. ಜಾಯ್ನ್ ಆದಾಗ ನನ್ಗೆ ಗೊತ್ತಾಗ್ತಾ ಹೋಯ್ತು ನಂದು ಥಾಟ್ ಪ್ಯಾಟರ್ನ್ ಎಷ್ಟು ರಾಂಗ್ ಇತ್ತು ಅಂತೇಳಿ ಗೊತ್ತಾಗ್ತಾ ಹೋಯ್ತು. ಬರೀ ಎಲ್ಲದಕ್ಕೂ ನೆಗೆಟಿವ್ ಯೋಚನೆ ಮಾಡ್ತಿದ್ದೆ. ಭಯ ಜಾಸ್ತಿ ಇತ್ತು ನನ್ಗೆ. ಎಷ್ಟು ಭಯ ಇತ್ತು ಅಂದ್ರೆ ಫ್ಯೂಚರ್ ನೆನ್ಸ್ಕೊಂಡ್ರೆ ಏನು ಗೊತ್ತಿಲ್ಲ ಮುಂದೆ ಏನಪ್ಪ ಲೈಫ್ ಅಂತ ಅನಿಸ್ತಿತ್ತು. ಆಮೇಲೆ ಏನಾದ್ರೂ ಒಂದು ಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳಿದಾಗ್ಲೂ ಕೆಲವೊಂದು ಇಂಗ್ಲಿಷ್ ಬಗ್ಗೆ ಬಹಳ ನಂಗೆ ಡಿಫಿಕಲ್ಟ್ ಇತ್ತು. ಸೊ ನಂದು ಸಕ್ಸಸ್ ಒಂದು ಸಣ್ಣ ಸ್ಟೋರಿ ನಾನು ಇಲ್ಲಿ ಹೇಳ್ತೀನಿ. ಯಾವ್ದು ಅಂತ ಹೇಳಿದ್ರೆ, ನಾನು ಇಲ್ಲಿ ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಬಂದ್ಮೇಲೆ ಮೆಡಿಟೇಷನ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ಮೆಡಿಟೇಷನ್ ನಡೀತಾನೆ ಇತ್ತು, ಎಷ್ಟೋ ದಿನ ನಡೆದಿತ್ತು. ಅದು ಆ ಟೈಮಲ್ಲಿ ನಾನು ಫ್ಯಾಮಿಲಿದು ಒಂದು ಪ್ರೋಗ್ರಾಮ್ ಇತ್ತು. ಸೊ ನನ್ನ ಬ್ರದರ್ದು ಅವರು ಫಾರಿನ್ ಅಲ್ಲಿ ಹುಡುಗಿನ ಮದ್ವೆ ಮಾಡ್ಕೊಂಡ್ರು, ಅಲ್ಲೇ ಓದ್ತಾ ಇರೋದು. ಇಡೀ ಅಲ್ಲಿ ಫಾರಿನ್ ಇಂದ ಒಂದ್ 50-60 ಜನ ಇಲ್ಲಿಗೆ ಬಂದಿದ್ರು ಮ್ಯಾರೇಜಿಗೆ. ಆ ಟೈಮಲ್ಲಿ ನಾನು ಹೋಗಿದ್ದೆ. ನನ್ನ ತಮ್ಮ ಏನು ಅಂದ್ರೆ, ನಾನು ಕನ್ನಡದಲ್ಲಿ ಆಂಕರಿಂಗ್ ಮಾಡೋ ಕಾರಣ ನೀನ್ ಮಾಡ್ಲೇಬೇಕು, ಇಂಗ್ಲಿಷಲ್ಲಿ ಮಾಡ್ಬೇಕು ಅಂತ. ನಂಗೆ ಇಷ್ಟು ಭಯ ಆಗಿತ್ತು. ನನ್ನ ಅಮ್ಮನಿಗೆ ಹೇಳ್ದೆ ಇದು ಹೆಂಗ್ ಮಾಡ್ಬೇಕು ಅಂತೇಳಿ. ಅವರು ಒಂದೇ ಮಾತು ಹೇಳಿದ್ರೆ, ನೀನ್ ಮಾಡ್ತೀಯಾ, ನಿನ್ ಕೈಯಿಂದ ಆಗುತ್ತೆ, ನೀನೇನಿಲ್ಲ ಪಾಸಿಟಿವ್ ಆಗಿರು, ಮಾಡ್ತೀಯಾ ಅಂತ ಹೇಳಿದ್ರು. ಸೊ ನನಗನ್ನಿಸ್ತು, ನನ್ ಬಗ್ಗೆ ಇವ್ರಿಗೆ ಹೆಂಗ್ ಗೊತ್ತು ಇಷ್ಟು ಪಾಸಿಟಿವ್ ಆಗಿ ಹೇಳ್ತಾರೆ, ಇರ್ಲಿ ಅವರೇ ಹೇಳ್ತಿದ್ದಾರೆ ಅಂದ್ರೆ ನಂಗೆ ಅದು ಬ್ಲೆಸ್ಸಿಂಗ್ ಅಂತ ಹೇಳಿ ಪ್ರಯತ್ನ ಮಾಡಿದೆ. ನನ್ನ ಇಡೀ ಫ್ಯಾಮಿಲಿ ಎಲ್ಲರೂ ನನ್ಗೆ ಏನಾದ್ರೂ ಒಂದ್ ಹೇಳೋರೆ, ನೀನ್ ಹಂಗ್ ಮಾಡ್ತೀಯಾ ಹಿಂಗ್ ಮಾಡ್ತೀಯಾ. ಯಾವಾಗ್ಲೂ ನಾನು ರಾಂಗ್ ಪಾಯಿಂಟ್ ಹೋಗ್ತಿದ್ದೆ. ಅಂದ್ರೆ ಆ ದೊಡ್ಡ ಲೆವೆಲ್ ಅಲ್ಲಿ ಇರ್ಬೋದಿತ್ತು, ಇನ್ನು ಏನು ಅಚೀವ್ ಮಾಡಿಲ್ಲ ಅನ್ನೋ ತರನೇ ಮಾತಾಡ್ತಿದ್ರು. ಸೊ ಅಲ್ಲಿ ಏನಾಯ್ತು ಅಂದ್ರೆ, ಇಡೀ ಫ್ಯಾಮಿಲಿ ಎಲ್ಲ ಬಂದಿರೋ ಎಲ್ಲಾ ರಿಲೇಟಿವ್ಸ್ ಕೂಡ ಇಷ್ಟು ನನಗೆ ಖುಷಿ ಪಟ್ರು, ಇಷ್ಟು ನನಗೆ ಪ್ರೌಡ್ ಫೀಲ್ ಮಾಡಿದ್ರು ಅಂದ್ರೆ ಬಹಳ ಖುಷಿ ಪಟ್ಬಿಟ್ರು. ನನ್ಗೆ ಅದು ಆ ಒಂದು ಏನಿದೆಯಲ್ಲ ಕ್ರೆಡಿಟ್ಸ್ ಎಲ್ಲ ಇವರಿಗೆ ಸಲ್ಲಿಸ್ತೀನಿ ನಾನು. ರಿಯಲಿ ನಾನು ಯಾರೋ ದೊಡ್ಡ ಆಫೀಸರ್ಸೇ ಬಂದಾಗ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು ಅಂದಾಗ ನಂಗೆ ಬಹಳ ಭಯ ಆಗ್ತಿತ್ತು. ಅಂತದ್ದು ಫಾರಿನರ್ಸ್ ಜೊತೆಗೆ ನಾನು ಹೆಂಗ್ ಡೀಲ್ ಮಾಡಿದೆ, ಅದನ್ನ ಹೆಂಗ್ ಅಲ್ಲಿ ಗ್ರ್ಯಾಂಡ್ ಸಕ್ಸಸ್ಫುಲ್ ಆಯ್ತು. ಆಂಕರಿಂಗ್ ಎಲ್ಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ಒಳಗಿನ ಭಯ ನಮ್ಗೆ ಯಾವಾಗ ಹೋಗುತ್ತೆ, ಮೆಡಿಟೇಷನ್ ಇಂದ ಹೋಗುತ್ತೆ. ನಮ್ ಒಳಗಿನ ರಾಂಗ್, ನಾವು ಯಾವ್ದು ಸರಿನ ತಪ್ಪು ಅನ್ಕೊಂಡಿರ್ತೀವಿ, ತಪ್ಪನ ಸರಿ ಅನ್ಕೊಂಡಿರ್ತೀವಿ. ಸೊ ಆ ಒಂದು ನಮ್ಮಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ಸರಿ ತಪ್ಪಿನ ಅರಿವು ಬರುತ್ತೆ. ಅದು ನನ್ನಲ್ಲಿ ಬರ್ತಾ ಹೋಯ್ತು. ಯಾವ್ ಸರಿ ಆಗ್ತಿದೆ ಕೆಲವು ಸರಿ ಎಷ್ಟ್ ಸರಿ ಇದ್ ಮಾಡ್ತೀವಿ ಅಂದ್ರೆ, ಎಲ್ಲೆಲ್ಲೋ ಹೋಗಿ ಯಾರು ನಂಬ್ಕೊಂಡು ಎಷ್ಟೆಷ್ಟೋ ದುಡ್ಡು ಹಾಳು ಮಾಡ್ಕೋತೀವಿ. ಕೆಲವು ಸರಿ ರಾಂಗ್ ಡಿಸಿಷನ್ ತಗೊಳ್ತೀವಿ. ಕೆಲವು ಸರಿ ಯಾರ್ ರಾಂಗ್ ಪರ್ಸನ್ ಇರ್ತಾರೆ ಅವ್ರನ್ನ ಜಾಸ್ತಿ ಬಿಲೀವ್ ಮಾಡಿ ನಮ್ ಸರ್ವಸ್ವನೇ ಅವ್ರಿಗೆ ತ್ಯಾಗ ಮಾಡಕ್ ಹೋಗಿರ್ತೀವಿ. ಆಮೇಲೆ ಏನಾಗುತ್ತೆ, ಅವರಿಂದ ಪೆಟ್ ತಿಂದ್ಮೇಲೆ ಒಂಟಿತನ ಅನುಭವಿಸ್ದಾಗ ಗೊತ್ತಾಗುತ್ತೆ, ನನ್ನ ಲೈಫ್ ಅಲ್ಲ ಇಷ್ಟು ದಿನ ನಾನು ಹಿಂಗೆ ಫ್ರೆಂಡ್ಶಿಪ್ ಅಲ್ಲಿ ಮೋಸ ಹೋಗ್ತೀವಿ, ರಿಲೇಶನ್ಶಿಪ್ ಅಲ್ಲೂ ಮೋಸ ಪ್ರತಿಯೊಂದ್ರಲ್ಲೂ ಕೆಲವೊಂದ್ರಲ್ಲಿ ಫಿನಾನ್ಷಿಯಲಿ ಮೋಸ ಹೋಗೋದು, ಈ ತರದ್ದು ಟ್ರಸ್ಟ್ ಮಾಡಿದಾಗ ಅದು ಬ್ರೇಕ್ ಆಗೇ ಆಗುತ್ತೆ. ಆ ಒಂಟಿತನ ಅನಿಸ್ದಾಗ ಏನಾಗುತ್ತೆ, ಅವಾಗ ನಮ್ಗೆ ಗೊತ್ತಾಗುತ್ತೆ ನಾವ್ ಅನ್ಕೊಂಡಿರೋ ನಮ್ಗೆ ಯಾರು ಇಲ್ಲ, ನಾನ್ ಏನ್ ಮಾಡ್ಬೇಕು ಅಂತ ಹೇಳಿದಾಗ ನಮಗ್ ಒಂದ್ ಕ್ವಶನ್ ಮಾರ್ಕ್ ಬರೋದು. ಅದಕ್ಕೆ ಆನ್ಸರ್ ಸಿಗೋದೇನು ಅಂದ್ರೆ, ಒಂದು ಒಳ್ಳೆ ಗುರು ನಮಗ್ ಬೇಕಾಗುತ್ತೆ, ಒಂದು ಒಳ್ಳೆ ಗುರಿ ಬೇಕಾಗುತ್ತೆ. ಸರ್ಟನ್ ಗುರಿನ ನಾವು ನಿರ್ಧರಿಸ್ಕೋಬೇಕು ಅಂದ್ರೆ ಮೆಡಿಟೇಷನ್ ಮಾಡ್ಬೇಕಾಗುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ನಮ್ಗೆ ಹೆಂಗಾಗುತ್ತೆ, ಇದೆಲ್ಲ ನಾನು ಹೇಳ್ತಿರೋದು ನಾನು ಓನ್ ಲೈಫ್ ಅಲ್ಲಿ ಮೆಡಿಟೇಷನ್ ಮಾಡಿದ ಮೇಲಿಂದ ಆಗಿರುವಂತ ಪ್ರಭಾವದಿಂದ, ನಾನು ಪರಿವರ್ತನೆಯಿಂದ ನಾನು ಇರೋದು. ಸೊ ಎಷ್ಟು ನಮ್ಗೆ ಒಂದು ರಿಯಾಲಿಟಿ ಗೊತ್ತಾಗ್ತಾ ಹೋಗುತ್ತೆ ಅಂದ್ರೆ, ಪರ್ಸನ್ ಎದುರುಗಡೆ ಬಂದ್ರೆ ನಾವು ಐಡೆಂಟಿಫೈ ಮಾಡ್ತೀವಿ, ಇವ್ರು ನಾಟಕೀಯವಾಗಿದ್ದಾರೋ ಅಥವಾ ಇವರು ಏನು ಆರ್ಟಿಫಿಷಿಯಲ್ ಅಥವಾ ಯಾವ್ದು ಸ್ವಾಭಾವಿಕ ವರ್ತನೆನೋ ಅಂತ ಗೊತ್ತಾಗ್ತಾ ಹೋಗುತ್ತೆ. ಡಿಸಿಷನ್ ಕೂಡ ಏನೇ ಮಾಡ್ಬೇಕಾದ್ರೂ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಗೆ ಗಾಡ್ ಬ್ಲೆಸ್ ಮೇಡಮ್ ಯಾವಾಗ್ಲೂ ಜೊತೆಲಿ ಇರ್ತಾರೆ. ತುಂಬಾ ಜನ ಯಾರು ನಮ್ಮಲ್ಲಿ ಟ್ರೈನಿಂಗ್ ತಗೋತಿದ್ದಾರೆ, ಮೆಡಿಟೇಷನ್ ಪ್ರಾಕ್ಟೀಷನರ್ಸ್ ಇದ್ದಾರೆ, ಎಲ್ರು ಏನೇ ಮಾಡ್ಬೇಕಾದ್ರೂ ಮ್ಯಾಮ್ಗೆ ಒಂದ್ ಮಾತು ಕೇಳ್ತಾರೆ, ಮ್ಯಾಮ್ ಏನ್ ಮಾಡ್ಬೇಕು ಅಂತೇಳಿ. ಸಣ್ಣ ಸಣ್ಣ ಪುಟ್ಟದ್ದು ಕೇಳ್ತಾರೆ. ನೆನ್ನೆ ಕ್ಲಾಸಲ್ಲೆಲ್ಲ ಹೇಳ್ತಿರ್ತಾರೆ ಅವರು, ಕೆಲವೊಂದೆಲ್ಲ ಎಕ್ಸ್ಪೀರಿಯನ್ಸ್ ಮ್ಯಾಮ್ ಕೂಡ ಹೇಳ್ತಿರ್ತಾರೆ. ಅವಾಗ ನಮ್ಗೆ ಅನ್ಸುತ್ತೆ, ಹಂಗೆ ನಮ್ಗೆ ಕೆಲವೊಂದ್ಸರಿ ಹೆಂಗಾಗುತ್ತೆ, ಬ್ಲಾಂಕ್ ಆಗ್ಬಿಡುತ್ತೆ ಮೈಂಡ್. ಏನ್ ಮಾಡ್ಬೇಕು, ಇದನ್ ಮಾಡ್ಬೇಕಾ ಅದನ್ ಮಾಡ್ಬೇಕು, ಅದು ಮುಖ್ಯ ಆಗಿರುತ್ತೆ, ಇದು ಮುಖ್ಯ ಆಗಿರುತ್ತೆ. ಬಟ್ ಯಾವ್ದ್ರಿಂದ ನನಗೆ ಒಳ್ಳೇದಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಅಂತ ಟೈಮಲ್ಲಿ ನಮ್ಗೆ ಗುರು ಆಗಿ, ಗೈಡ್ ಆಗಿ, ಸ್ನೇಹಿತೆಯಾಗಿ, ತಾಯಿಯಾಗಿ, ತಂಗಿಯಾಗಿ, ಸಹೋದರಿಯಾಗಿ ನಮ್ ಜೊತೆಗಿರ್ತಾರೆ. ನಮ್ಮ ಕಷ್ಟ ಸುಖಕ್ಕೆಲ್ಲದೂ ನಮ್ ಕೈ ಜೋಡಿಸ್ತಾರೆ. ಮತ್ತೆ ಇನ್ನೊಂದೇನು ಅಂದ್ರೆ, ಯಾವ ಗುರುನು ನಾವ್ ನೋಡಿಲ್ಲ, ನೂರ್ ದಿನಗಂಟ್ಲೆ ಕುತ್ಕೊಂಡ್ ಮೆಡಿಟೇಷನ್ ಬಂದು ನಮ್ಮನ್ನ ನಡೆಸುವಂತವ್ರನ್ನ ನಾವೆಲ್ಲೂ ನೋಡಿಲ್ಲ. ಅಂತಹ ಗುರುಗಳು ನಮ್ಗೆ ಇಲ್ಲಿ ಸಿಕ್ಕಿದ್ದಾರೆ ಯೂನಿವರ್ಸ್ ಇಂದ. ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದು ಹೇಗೆ ಅನ್ನೋದನ್ನ ನಾವ್ ಇಲ್ಲಿ ಕಲಿತಾ ಹೋಗ್ತೀವಿ ಮೆಡಿಟೇಷನ್. ಎಷ್ಟೋ ಸರಿ ನಾವೇನ್ ಮಾಡ್ತೀವಿ ಅಂದ್ರೆ, ರಾಂಗ್ ಅಡ್ರೆಸ್ಸಿಗೆ ಲೆಟರ್ ಬರೆದ್ರೆ ಅದು ಯಾರಿಗೂ ಹೋಗೋದಿಲ್ಲ.
ರಾಂಗ್ ಅಡ್ರೆಸ್ಸಿಗೆ ನಾವು ಲೆಟರ್ ಬರೆದ್ರೆ ಎಲ್ಲೂ ಹೋಗಲ್ಲ. ಹಾಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮೆಡಿಟೇಷನ್ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಒಂದ್ 4-5 ಯೂಟ್ಯೂಬ್ ತೆಕ್ಕೋತೀವಿ, ಅಲ್ಲೇನೋ ಒಂದ್ ಹೇಳ್ತಾರೆ, ಅದನ್ನ 2 ದಿನ ಮಾಡ್ತೀವಿ, 5 ದಿನ ಮಲ್ಕೊಂತೀವಿ. ಆಮೇಲೆ ಮತ್ತೆ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಬಂದ್ರೆ, ಇಲ್ಲ ಮೆಡಿಟೇಷನ್ ಮಾಡ್ಬೇಕು, ನಾನ್ ಸರಿ ಹೋಗ್ಬೇಕು, ನಾನೇನೋ ಅಚೀವ್ ಮಾಡ್ಬೇಕು ಅಂತ ಹೇಳಿ ಮತ್ತೊಂದ್ 5 ದಿನ ಮಾಡ್ತೀವಿ, 6ನೇ ದಿನಕ್ಕೆ ಮಲ್ಕೊಳ್ತೀವಿ. ಯಾಕೆ ಅಂದ್ರೆ ಅಲ್ಲಿ ಯಾರು ನಮ್ ಕುತ್ಕೊಂಡು ನೀವು ಹೀಗ್ ಮಾಡಿ ಅಂತ ಹೇಳಿ ನಮ್ಗೆ ಗುರಿ ತೋರಿಸುವಂತ ಒಬ್ಬ ಗೈಡ್ ಇರೋದಿಲ್ಲ. ಅವ್ರ ಫೋನಲ್ಲಿ ಇರ್ತಾರೆ, ಅದು ಯೂಟ್ಯೂಬ್ ಅಲ್ಲಿ ನಮ್ಗೆ ಲಿಂಕ್ ಕಳ್ಸಿರ್ತಾರೆ. ಹಂಗಾಗತ್ತೆ. ಯಾವಾಗ್ಲೂ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಮಧ್ಯದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಗುರು ಬೇಕಾಗುತ್ತೆ. ನಾನ್ ಮೇಲೆ ಹೋಗ್ಬೇಕು ಅಂದ್ರೆ ನಮ್ಗೆ ಲಿಫ್ಟ್ ಆದ್ರೂ ಬೇಕಾಗುತ್ತೆ, ಒಂದ್ ಮರನಾದ್ರೂ ಬೇಕಾಗುತ್ತೆ, ಏನಾದ್ರೂ ಒಂದು ಆಧಾರ ಬೇಕಾಗುತ್ತೆ. ಆ ಆಧಾರ ಯಾರು ಅಂತ ಹೇಳಿದ್ರೆ ನಮ್ ಜೀವನದಲ್ಲಿ ಗುರು ಆಗಿರ್ತಾರೆ. ಮೇಡಮೇ ಅಂತಲ್ಲ, ಯಾರೇ ನಮ್ಗೆ ಎನರ್ಜಿ ಕೊಡ್ತಾ ಇದಾರಂತೆ ಅಂತ ಒಂದು ಗುರುಗಳ ಜೊತೆ ನಾವು ಇರುತ್ತೆ ಅಂತ ಹೇಳಿದ್ರೆ ಆಧಾರ ಸಿಗುತ್ತೆ. ಆ ಆಧಾರದಿಂದ ನಮ್ ಲೈಫ್ ಅಲ್ಲಿ ಬೇಕಾಗಿರೋದು ನಾವು ಅಚೀವ್ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಅಂತ ಹೇಳ್ತೀನಿ. ಅಂತ ನನ್ನ ಲೈಫ್ ಅಲ್ಲಿ ಎಲ್ಲಾ ರೂಪದಿಂದನೂ ನನಗೆ ಯೂನಿವರ್ಸ್ ಕೊಟ್ಟಿದೆ ಅಂತ ಹೇಳ್ತೀನಿ. ಅದು ಬೇರೆ ಯಾರು ಇಲ್ಲ, ಶ್ರೀದೇವಿ ಮ್ಯಾಮ್ ಕಾಂಟ್ಯಾಕ್ಟ್ ಅಲ್ಲಿ. ಮತ್ತೆ ಇನ್ನೊಂದು ಇವ್ರು ಕುತ್ಕೊಂಡು ಇಲ್ಲ ಬ್ಲಾಕ್ ಮ್ಯಾಜಿಕ್ ಮಾಡ್ಬಿಡ್ತಾರೆ, ಚೂ ಮಂತ್ರ ಏನಿಲ್ಲ, ಅವ್ರು ಹೇಳೋದು ಒಂದೇ, ಮೆಡಿಟೇಷನ್ ಜೊತೆಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡ್ತಾರೆ. ಈ 90 ಡೇಸ್ ಮೆಡಿಟೇಷನ್ ಕೋರ್ಸ್ ಅಲ್ಲಿ ಏನಾಗುತ್ತೆ, ಅರ್ಲಿ ಮಾರ್ನಿಂಗ್ 5:30 to 6:30 ಪ್ರತಿದಿನ ಬೆಳಗ್ಗೆ ನಮ್ಗೆ ಬರುತ್ತೆ. ಅದ್ರಲ್ಲಿ ಹೇಳೋದು ಜ್ಞಾನ ಮತ್ತೆ ಧ್ಯಾನ ಅಂತೇಳಿ ನಡೀತಾ ಹೋಗುತ್ತೆ. ನಾವೆಷ್ಟು ಮೆಡಿಟೇಷನ್ ಮಾಡ್ತಾ ಹೋಗ್ತೀವಿ, ಮನ ಪರಿವರ್ತನೆ ಆಗುತ್ತೆ, ಮನಸ್ಸು ನಮ್ಮ ಬಾಡಿ ಪರಿವರ್ತನೆ ಆಗ್ತಾ ಹೋಗುತ್ತೆ, ನಮ್ಮ ಫ್ಯಾಮಿಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ, ನಮ್ಮ ಎನ್ವೈರ್ಮೆಂಟ್ ಪರಿವರ್ತನೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಎಲ್ಲಾ ಕಡೆಗೂ ನಮ್ದು ವೈಬ್ಸ್ ಅಂತ ಏನಾಗುತ್ತೋ ಅದು ಎಂಟೈರ್ಲಿ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಇದಕ್ಕಿಂತ ಬೇರೆ ಏನಿಲ್ಲ. ಇವಾಗ್ಲೂ ಮೇಡಮ್ ಯಾವಾಗ್ಲೂ ಹೇಳ್ತಾರೆ, ಮೆಡಿಟೇಷನ್ ಮಾಡದಿರೋ ಕೆಲಸ ಮೆಡಿಟೇಷನ್ ಮಾಡುತ್ತೆ ಅಂತ. ಅವ್ರದ್ದೊಂದು ಸ್ಟೋರಿ ಇದೆ, ವಿಶುದ್ಧಿ ಚಕ್ರ ಅವ್ರದ್ದು ಪ್ರಾಬ್ಲಮ್ ಆದಾಗ ಅವರು ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಅವ್ರು ನಿಂತು ಹೋಗಿರೋ ವಾಯ್ಸ್ ಡಾಕ್ಟರೇ ಹೇಳಿದ್ರು, ಇನ್ಮೇಲೆ ನೀವು ಮಾತಾಡೋದು ಮರೆತ್ ಬಿಟ್ರಿ ಅಂತ ಹೇಳಿ ಡಾಕ್ಟರ್ ಅದು ಒಂದು ಸ್ಕ್ಯಾನ್ ರಿಪೋರ್ಟ್ ಕೂಡ ಕೊಟ್ಟು ಹೇಳಿದ್ರಂತೆ, ಮಾತಾಡಕ್ ಆಗಲ್ಲ, ಜಾಸ್ತಿ ಪ್ರೆಷರ್ ಹಾಕ್ಬೇಡಿ, ಸುಮ್ನೆ ಇರಕ್ಕೆ ಇದು ನಾನು ಪ್ರೆಷರ್ ಹಾಕ್ಬೇಡಿ ಅಂದಿದ್ರು. ಆದ್ರೆ ಇವ್ರು ಮಾಡಿದ್ದು ಪ್ರಯತ್ನ ಏನು ಅಂತ ಹೇಳಿದ್ರೆ ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಲೈಫ್ ಮೇಲೆ ಅಪ್ಲೈ ಮಾಡ್ಕೊಂಡು ಅದನ್ನ ಇವತ್ತೇನಾಗಿದೆ ಅಂದ್ರೆ ಇವ್ರದ್ದು ಇವತ್ತು ವಾಯ್ಸ್ ಏನಾಗಿದೆ ಅಂದ್ರೆ ಎಲ್ಲ ಕಡೆಗೂ ಐಕಾನ್ ಆಗ್ಬಿಟ್ಟಿದೆ. ಶರಣಾರ್ಥಿ ಅಂದ್ರೆ ನಾವೆಲ್ಲರೂ ಅಲರ್ಟ್ ಆಗ್ಬಿಡ್ತೀವಿ. ಅಷ್ಟು ಫೇಮಸ್ ವಾಯ್ಸ್ ಯಾವ್ದ್ರಿಂದ ಆಯ್ತು ಅಂದ್ರೆ ಮೆಡಿಟೇಷನ್ ಇಂದ ಆಯ್ತು. ಹಾಗಾಗಿ ಹೇಳೋದೇನು ಅಂತ ಹೇಳಿದ್ರೆ ಮೇಡಮೇ ಅದನ್ನ ಅಚೀವ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವೆಲ್ಲ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಖಂಡಿತ ಇದೆ. 3.5-4 ಲಕ್ಷ 5 ಲಕ್ಷ ಕೊಟ್ಟು ಕೋಚಿಂಗ್ ಎಲ್ಲ ತಗೊಂಡು ಕೇವಲ ನಮ್ಗೆ ಈ ಕೋರ್ಸಿನ ರೇಟ್ ಏನು ಅಂದ್ರೆ ಇವತ್ತು 12,999 ರೂಪಾಯಿ ಇದೆ. ನಮ್ ಅಯ್ಯೋ 12,000 ರೂಪಾಯಿ ಅನ್ಸ್ಬೋದು, ಬಟ್ ನಮ್ಗೆ ಹಣ ಯಾವಾಗಾದ್ರೂ ಬರುತ್ತೆ. ಈ ಮೆಡಿಟೇಷನ್ ಅಲ್ಲಿ 2 ಕೋರ್ಸ್ ಇದೆ. ಒಂದ್ ಸಪ್ತಚಕ್ರ ಧ್ಯಾನ ಮಾಡಿದಾಗ ನಮ್ಗೆ ಫಿನಾನ್ಷಿಯಲಿ ಫಿಟ್ ಆಗ್ತೀವಿ, ಮತ್ತೆ ಅದು ಸಾಲದೆ ಅಂತೇಳಿ ಮಿಲೇನಿಯರ್ ಮೈಂಡ್ ಅಂತ ಒಂದು ಕೋರ್ಸ್ ಕೊಡ್ತಾ ಇದಾರೆ ಮ್ಯಾಮ್. ಆ 2 ಕೋರ್ಸ್ನ ನಾವು ಬಹಳ ಶ್ರದ್ಧೆ ಭಕ್ತಿಯಿಂದ ನಮಗ್ ನಾವು ಅಪ್ಲೈ ಮಾಡ್ಕೊಂಡ್ವಿ ಅಂದ್ರೆ ಖಂಡಿತ ನಾವು ಮಿಲೇನಿಯರ್ ಮೈಂಡ್ ಆಗ್ತೀವಿ. ಸಾಧ್ಯ ಇದೆ. ಹೇಗೆ ಅಂದ್ರೆ ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಹಾಗಾಗಿ ಹೇಳೋದೇನು ಅಂತ ಹೇಳಿದ್ರೆ ಯಾರೆಲ್ಲ ಇದು ಇನ್ವೆಸ್ಟ್ಮೆಂಟ್ ಮ್ಯಾಮೇ ಹೇಳಿದ್ರು, ಇದು ಖರ್ಚಲ್ಲ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ನಾವು ಮಾಡ್ಕೋಬಹುದು, ಪಾರ್ಟ್ ಟೈಮ್ ನಾವು ವರ್ಕ್ ಮಾಡ್ಬೋದು. ನಂಗೆ ಮೆಡಿಟೇಷನ್ ಇದೆ, ಅದಕ್ಕೊಂದು ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ನಾವು ಆ ಸರ್ಟಿಫಿಕೇಟ್ ತಗೊಂಡು ನಾವ್ ಎಲ್ ಬೇಕಾದ್ರೂ ಫೇಮಸ್ ಆಗ್ಬೋದು. ನಮ್ ಸೈಡ್ ಅರ್ನಿಂಗ್ ಕೂಡ ಆಗುತ್ತೆ, ನಾವು ಅನ್ಕೊಂಡಿರೋ ಗುರಿನ ತಲುಪಬಹುದು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲೆಲ್ಲ ಯಾರು ಜಾಯಿನ್ ಆಗಿದ್ದೀರಿ ಇವತ್ತೆಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ, ನಾ ಈ ಕೋರ್ಸ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಲೈಫಲ್ಲಿ ಅದ್ಭುತವಾದಂತ ಒಂದು ಪರಿವರ್ತನೆನ ನೀವು ಫೀಲ್ ಮಾಡ್ತೀವಿ. ಹಾಗೆ ಮಾಡ್ಲಿಲ್ಲ ಅಂದ್ರೆ ಮೇಡಮ್ ಇವಾಗ್ಲೇ ಹೇಳಿದ್ರು ಮನಿ ಬ್ಯಾಕ್ ಕೊಡ್ತೀವಿ ಅಂತ ಹೇಳಿದ್ರೆ 100% ಮಾಡೇ ಮಾಡ್ತೀವಿ ನಾವು. ಎಲ್ಲರೂ ಈ ಕೋರ್ಸ್ ನ ತಗೊಳ್ಳಿ, ಬಹಳ ಇದ್ರದ್ದು ಪ್ರೂಫ್ಫುಲ್ ಏನಿದೆ ಅನ್ನೋದನ್ನ ನೀವು ಫೀಲ್ ಮಾಡಿ. ಸುಮ್ನೆ ಹೇಳ್ತಾ ಹೋದ್ರೆ ಆಗಲ್ಲ, ನೀವು ಬನ್ನಿ, ಇದನ್ನ ಅನುಭವ ಮಾಡಿ, ಆಮೇಲೆ ನೀವು ಇದನ್ನ ನಿಮ್ಗೆ ಯಾರಿಗೆ ಹೇಳ್ಬೇಕು ಅನ್ಸುತ್ತೋ ಅವ್ರಿಗೂ ಕೂಡ ನೀವು ಅನುಭವನ ಶೇರ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಕೋರ್ಸಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೇನೆ ಈ ಅನುಭವ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ನನ್ನ ಪ್ರೀತಿಯ ಗುರುಗಳಾದಂತಹ ಗುರು ಮಾತೆಯಾದಂತಹ ಶ್ರೀದೇವಿ ಅಮ್ಮನ್ಗೆ ನಾನು ಯೂನಿವರ್ಸ್ಗೆ ಕೋಟಿ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಆಲ್. ಅನಂತ ಧನ್ಯವಾದಗಳು ನಮ್ಮ ಅನನ್ಯಗೆ. ಸೊ ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ ಧನ್ಯವಾದ. ಯಾಕಂದ್ರೆ ನೀವು ನನಗೆ ಸಮಯ ಕೊಟ್ಟಿದ್ರಿ, ಆ ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ನಿಮ್ಮ ಪೇಶನ್ಸ್, ಬಹಳಷ್ಟು ತಾಳ್ಮೆ ಇದೆ. ಯಾಕಂದ್ರೆ ಇವತ್ತಿನ ಈ ಕಾಲದ ತಾಳ್ಮೆ ಗೊತ್ತಲ್ಲ ನಿಮ್ಗೆ, 8 ಸೆಕೆಂಡ್ ಮಾತ್ರ ನಮ್ಗೆ ತಾಳ್ಮೆ ಇದೆ. ಪೇಶನ್ಸ್ 8 ಸೆಕೆಂಡ್ಗಿಂತ ಜಾಸ್ತಿ ಇಲ್ಲ. ಆದ್ರೆ ನೀವು 2 hours 2 ಗಂಟೆಗಳ ಕಾಲ ನೀವು ನನ್ಗೆ ಸಮಯ ಕೊಟ್ಟಿದ್ರಿ. ಅದ್ರ ಒಂದ್ ಹೇಳ್ತೀನಿ, ಆಕ್ಷನ್ ತಗೊಳ್ಳೋದನ್ನ ಕಲೀರಿ. ಜೀವನದಾಗ ಯಾರು ಆಕ್ಷನ್ ತಗೊಂಡಾರ ನೋಡ್ರಿ, ಅವ್ರು ಮಾತ್ರ ಪರಿವರ್ತನೆ ಆಗ್ಯದ್ರಿ. ಇಲ್ದ್ರ ದಿನ ಇಂಥವ್ ಕ್ಲಾಸ್ಗಳು ಬರ್ತಾನೆ ಇರ್ತಾವ್, ನೋಡ್ತಾನೆ ಇರ್ತೀರಿ. ಬರೀ ನೋಡೋದ್ರಿಂದ ಏನ ಆಗೋದಿಲ್ಲ, ನೀವು ಅನುಭವಿಸ್ಬೇಕು. ಒಂದು ಆಕ್ಟಿವಿಟಿ ಮಾಡಿದೆವು, ಅದು ಆನೆ, ಸಣ್ಣ ಆನೆ, ಅದು ಅನುಭವಕ್ಕೆ ಬಂತು, ನಿಮ್ಗೆ ಎಸ್ ಅಂತ ಹೇಳಿ ಅನಿಸ್ತು. ಸೊ ಪ್ರತಿ ದಿನಾನು ನಿಮ್ಮ ಅನುಭವಕ್ಕೆ ಎಷ್ಟೆಷ್ಟು ಬರ್ತಾ ಹೋಗುತ್ತೆ ನೋಡ್ರಿ, ಅಷ್ಟಷ್ಟು ನಿಮ್ಮ ಮೈಂಡ್ ಸೆಟ್ ಏನಾಗುತ್ತೆ ಅಂದ್ರೆ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸಕ್ಸಸ್ಫುಲ್ ವ್ಯಕ್ತಿ ಅಂದ್ರೆ ಹುಟ್ಟುತ್ತಲೇ ಯಾರು ಸಕ್ಸಸ್ಫುಲ್ ಇರೋದಿಲ್ಲ, ನೆನ್ಪಿಟ್ಕೋರಿ. ಯಾರು ಗ್ರೇಟ್ ಪರ್ಸನ್ ಅದ
ಜನ್ಮತಃ ಯಾರು ಇರೋದಿಲ್ಲ. ಪ್ರಯತ್ನ ಪೂರ್ವಕವಾಗಿ ನಾವೇನ್ ಮಾಡಬೇಕಾಗುತ್ತೆ ಅಂದ್ರ ಪರಿವರ್ತನೆ ಆಗ್ಬೇಕಾಗುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಅವಕಾಶ ಬಂದಿದೆ. ಅದು ಆಕಾಶಕ್ಕಿಂತನೂ ದೊಡ್ಡದು ಇರುವಂತ ಅವಕಾಶ. ಮತ್ತೆ ಈ ಕಾಲಕ್ಕೆ ಗೊತ್ತಲ್ಲ, ನೀವು ಒಂದ್ ಮಾಲಿಗೆ ಹೋಗ್ ಬಂದ್ರೆ 15-20 ಸಾವಿರ ರೂಪಾಯಿ ಹೋಗಿರ್ತಾವೆ. ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. ಬರೀ ಮ್ಯಾರೇಜ್ ಡೇ ಮಾಡ್ಕೊಳತೀವಿ 50-50 ಸಾವಿರ ಕೊಟ್ಟೆ, ಅವ್ರಿಗೆ ಕರ್ಸಿ ಇವ್ರಿಗೆ ಕರ್ಸಿ ಕೇಕ್ ಕಟ್ ಮಾಡಿ ಏಡ್ ಸುಖಿದ್ದೀವಿ ನಮ್ಗೆಲ್ಲರಿಗೂ ಗೊತ್ತು. ಆದ್ರೂ ತೋರಿಕೆ ಅಂತ ಇದೆ ನೋಡ್ರಿ, ಇದ್ರಲ್ಲಿ ಜಾಸ್ತಿ ನಾವು ಖರ್ಚು ಮಾಡ್ತಾ ಇದೀವಿ. ಮಕ್ಕಳ ಬರ್ಡೇ ನೀವು ಹೇಳ್ತೀನಿ, ಅದು 2 ವರ್ಷದ ಕೂಸಿರ್ತದ, ಅದಕ್ಕೆ ಏನು ಗೊತ್ತಿರೋದಿಲ್ಲ. ಸುಮ್ನೆ 1-1 ಲಕ್ಷ ರೂಪಾಯಿ ಸಾಲ ಮಾಡ ಮಕ್ಕಳ ಬರ್ಡೇ ಅನ್ನ ಮಾಡ್ತೀವಿ. ಎಲ್ಲೆಲ್ಲೋ ನಾವು ಮಧ್ಯಮ ವರ್ಗದವ್ರದ್ದು ಖರ್ಚಿದೆ ನೋಡ್ರಿ, ಸರಿಯಾಗಿ ಖರ್ಚು ಮಾಡ್ತಾ ಇಲ್ಲ. ನಮ್ಗೆ ಇನ್ವೆಸ್ಟ್ಮೆಂಟ್ ಎಲ್ ಮಾಡ್ಬೇಕು, ಖರ್ಚು ಎಲ್ ಮಾಡ್ಬೇಕು, ಎಲ್ಲಿ ಉಳಿಸ್ಬೇಕು, ಎಲ್ಲಿ ಬೆಳೆಸ್ಬೇಕು, ಈ ಜ್ಞಾನ ಇದೆ ನೋಡ್ರಿ, ಇದು ಬರೋದಿಲ್ಲ, ಬರ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಒಂದು ಒಳ್ಳೆ ಅವಕಾಶ ಇದೆ. ಈ ಅವಕಾಶವನ್ನ ನೀವೆಲ್ಲರೂ ಸದುಪಯೋಗ ಮಾಡ್ಕೊಡ್ರಿ ಅಂತ ಹೇಳ್ತಾ, ಮತ್ತೆ ನಾಳೆ ಬೆಳಿಗ್ಗೆ, ಇವತ್ತು ಯಾರು ಎನ್ರೋಲ್ ಆಗಿದ್ರಿ ಅವ್ರಿಗೆ ನಾಳೆ ಬೆಳಿಗ್ಗೆನೆ ನಾವು ಚಾನ್ಸ್ ಕೊಡ್ತಾ ಇದೀವಿ. ಮತ್ತೆ ಫಸ್ಟ್ ಟೈಮ್ ಮೊದ್ಲೆಲ್ಲ ಎನ್ರೋಲ್ ಆದ್ಮೇಲೆ 8 ದಿವಸ 15 ದಿವಸ ಆದ್ಮೇಲೆ ಅವ್ರ ನಂಬರ್ ಬರ್ತಿತ್ತು. ಫಸ್ಟ್ ಟೈಮ್ ನಾವ್ ಏನ್ ಮಾಡಿವಿ ಅಂದ್ರೆ, ಇವತ್ತು ಎನ್ರೋಲ್ ಆದ್ರೆ ಮರ್ದಿನಾನೇ ಅವ್ರಿಗೆ ಬರೋದಕ್ಕೆ ನಾವು ಅವಕಾಶವನ್ನ ಕೊಡೋಣ. ಯಾಕಂದ್ರೆ ಆದಷ್ಟು ಜಾಸ್ತಿ ಅವ್ರು ಕಲೀಲಿ, ಅವ್ರೆಲ್ಲರೂ ಬೆಳಿಲಿ ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡೆ ಈ ಫೀಲ್ಡ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ. ಧನ್ಯವಾದ. ಶುಭವಾಗ್ಲಿ. ಥ್ಯಾಂಕ್ ಯು ಎಲ್ಲರಿಗೂ.